ರಕ್ತ ಹೋಗೋದೆಲ್ಲ ಪೈಲ್ಸ್ ಅಲ್ಲ, ರಕ್ತ ಹೋದ್ರೆ ಬೇರೆ ಬೇರೆ ಕಾಯಿಲೆ ಇರ್ಬೋದು. ಮಕ್ಳು ಆಡೋದೆಲ್ಲ ಮೊಬೈಲ್ ಅಲ್ಲೇ ಇವತ್ತು. ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ನೀರ್ ಸರಿಯಾಗಿ ಕುಡಿಯಲ್ಲ, ಫೈಬರ್ ಕಂಟೆಂಟ್ ಸರಿಯಾಗಿ ತಗೊಳಲ್ಲ, ಜಂಕ್ ಫುಡ್ ತಿಂತಾರೆ, ನಿದ್ದೆ ಸರಿಯಾಗಿರಲ್ಲ. ಸೊ ಮಕ್ಕಳಿಗೆಲ್ಲ ಫಿಶರ್ ಆಗ್ತಾ ಇದೆ, ರಿಪೀಟ್ ಆದಾಗ ಮತ್ತೆ ಮತ್ತೆ ಅದೇ ಪೈಲ್ಸ್ ಆಗ್ತಾ ಇದೆ. ಅನ್ಫಾರ್ಚುನೇಟ್ಲಿ ಬೆಂಗಾಳಿಗಳು ಜಾಸ್ತಿ ಫೇಕ್ ಡಾಕ್ಟರ್ಸ್. ಬಿಸ್ವಾಸು, ರೈ, ಮಂಡಲ್ಲು, ಪಾಲ್ ಅಂತ ಸರ್ನೇಮ್ ಇರುತ್ತೆ ಅವ್ರಿಗೆ. ಈ ಮೋಷನ್ಗೆ ಹೋಗೋ ಜಾಗ ತುಂಬಾ ಟೈಟ್ ಆಗಿರುತ್ತೆ, ತುಂಬಾ ಪೇನ್ಫುಲ್ ಇರುತ್ತೆ, ಕೂತ್ಕೊಳಕ್ ಆಗಲ್ಲ ಅವ್ರಿಗೆ, ಪೂ ಮಾಡಕ್ ಆಗಲ್ಲ, ಏನು ಮಾಡಕ್ ಆಗಲ್ಲ. ಆ ಕ್ವಾಕ್ ಹತ್ರ ಹೋದಾಗ ಎಷ್ಟೋ ಜನ ಕ್ವಾಕ್ಸ್ ಏನ್ ಮಾಡ್ತಾರೆ, ಇದನ್ನ ಅಗ್ಲ ಮಾಡ್ಬೇಕಲ್ವಾ, ಎತ್ತಿನ ಕೊಂಬಿರುತ್ತಲ್ಲ, ಬುಲಕ್ ಹಾರ್ನ್. ಸತತವಾಗಿ ಸಕ್ಸೆಸಿವ್ ಗವರ್ಮೆಂಟ್ಸ್ ಹ್ಯಾವ್ ಫೇಲ್ಡ್ ಇನ್ ಹ್ಯಾಂಡ್ಲಿಂಗ್ ಕ್ವಾಕ್ಸ್. ಅಸೆಂಬ್ಲಿನಲ್ಲಿ ಕಿಂಡಲ್ ಮಾಡೋ ಬದಲು ಪೈಲ್ಸ್ ಆಗಿದೆ ಅಂತ ಅದು ಅಸೆಂಬ್ಲಿನಲ್ಲಿ ಇಟ್ಟು ಇದಕ್ಕೊಂದು ಕಾರ್ಯಕ್ರಮ ಮಾಡೋಣ. ಇನ್ನೊಬ್ಬ ದಾರ ಕಟ್ತಾನೆ, ಇನ್ನೊಬ್ಬ ಆಸಿಡ್ ಹಾಕ್ತಾನೆ, ಇನ್ನೊಬ್ಬ ಪೌಡರ್ ಹಾಕ್ತಾನೆ, ಇನ್ನೊಬ್ಬ ವೀಳ್ಯದೆಲೆ, ಅದರಲ್ಲಿ ಅರ್ಶಿನ, ಅದರಲ್ಲಿ ಕೊಬ್ಬರಿ ಎಣ್ಣೆ. ಸುಣ್ಣ ಅಂದ್ರೆ ಸುಣ್ಣ ತಗೊಂಡೋಗಿ ಇಡಿಯಲ್ಲಿ ಗೊತ್ತಾಗತ್ತೆ ಅವ್ರು ಏನಾಗತ್ತೆ ಅಂತ. ಎರಡನೇದು ಮನೆ ಮದ್ದು, ಮೂರನೇದು ಮೆಡಿಕಲ್ ಸ್ಟೋರ್, ನಾಲ್ಕನೇದು ಕ್ವಾಕ್ ನಕಲಿ ವೈದ್ಯರು, ಫೇಕ್ ಡಾಕ್ಟರ್ಸ್. ಇವ್ರ ಹತ್ರ ಹೋದ್ಮೇಲೆ ಕೊನೆಗೆ ಅವರು ಕಂಟ್ರೋಲ್ ಆಗಲ್ಲ, ತುಂಬಾ ನೋವು ಜಾಸ್ತಿ ಆಗುತ್ತೆ, ನಮ್ಮ ಹತ್ರ ಬರ್ತಾರಾಗ ನಾವು ನೋಡಿದಾಗ ಅದು ಕೋಲೋನ್ ಕ್ಯಾನ್ಸರ್ ಆಗಿರುತ್ತೆ. ಯಾವ್ದಾದ್ರು ಒಂದು ಕಥೆ ಆಗಿರ್ಲಿ, ಸಿನಿಮಾನಲ್ಲಾಗಿರ್ಲಿ, ಅಥವಾ ನಾವೇ ಸ್ಟೋರಿ ಟೆಲ್ಲಿಂಗ್ ಮಾಡ್ತಿರುವಾಗ ಕಾಮಿಡಿ ಆಂಗಲ್ ತರಬೇಕು ಅಂದ್ರೆ ಯಾವಾಗ್ಲೂ ಪೈಲ್ಸ್ ಅಂತ ಹೇಳ್ಬಿಡ್ತೀವಪ್ಪ. ಆದ್ರೆ ನಿಜವಾಗ್ಲೂ ಇದು ಕಾಮಿಡಿ ಆಂಗಲ್ ನಮಗೆ. ಈಗ ಇದನ್ನ ಯಾಕೆ ನಾನು ಬೆಳಿಗ್ಗೆನೆ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ, ಅರೆ ಬೆಳಿಗ್ಗೆನೆ ತಾನೇ ನಮಗೆ ಗೊತ್ತಾಗೋದು ಲೈಫಲ್ಲಿ ಎಷ್ಟು ಕಷ್ಟ ಆಗಿರುತ್ತೆ ಅಂತ. ಆದ್ರೂ ಆ ಕಷ್ಟ, ಆ ನೋವು ಇದನ್ನ ಅನುಭವಿಸ್ತಾ ಡಾಕ್ಟರ್ ಹತ್ರ ಹೋಗದೆ ಬೇಕಿದ್ರೆ ಗೊತ್ತಿರೋ ಡಾಕ್ಟರ್ಗೆ ಒಂದು ಮೆಸೇಜ್ ಅನ್ನ ಕಳಿಸಿ ಯಾವ ಆಯಿಂಟ್ಮೆಂಟ್ ಯೂಸ್ ಮಾಡ್ಬೋದು, ಯಾವ ಟ್ಯಾಬ್ಲೆಟ್ ಅನ್ನ ಯೂಸ್ ಮಾಡ್ಬೋದು, ಈ ಸಬ್ ಗೋಲನ್ನ ತಗೊಂಡ್ರೆ ಸಾಕಾಗತ್ತಾ ಅನ್ನೋ ಯೋಚನೆನಲ್ಲಿ ಇರ್ತೀರಾ. ಬಟ್ ಲೆಟ್ ಮಿ ಟೆಲ್ ಯು, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಎಸ್, ಇವತ್ತು ನಾವು ಇದ್ರ ಬಗ್ಗೆನೆ ಮಾತಾಡ್ತಿರೋದು. ಏನಕ್ಕಂದ್ರೆ ಇದೇ ತರ ಪ್ರತಿದಿನ ಒಂದು ಕಥೆಯನ್ನ ಹೇಳ್ತಾ, ಪ್ರತಿದಿನ ಒಂದು ಸ್ಟೋರಿಯನ್ನ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ, ನಮಗೋಸ್ಕರ ಪೈಲ್ಸ್ನೇ ಫನ್ ಮಾಡಿರುವ ನಮ್ಮ ಸ್ಮೈಲ್ಸ್ ಡಾಕ್ಟರ್ ನನ್ನ ಜೊತೆ ನಮ್ಮ ಸ್ಟುಡಿಯೋನಲ್ಲಿ ಕೂತಿದ್ದಾರೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಎಲ್ಲರೂ ಎಲ್ಲೇ ಕೂತಿದ್ರು ಪ್ಲೀಸ್ 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 ಇಯರ್ಫೋನ್ಸ್ನ ತೆಗಿರಿ. ಯಾಕಂದರೆ ಈ ಇನ್ಫಾರ್ಮೇಷನ್ ಬರೀ ನೀವೊಬ್ಬರೇ ಕೇಳಿಸ್ಕೊಳ್ಳೋದಲ್ಲ, ನಿಮ್ಮ ಅಕ್ಕಪಕ್ಕ ಇರೋ ಜನನೂ ಕೇಳಿಸ್ಕೊಳ್ಳೇಬೇಕು. ನನ್ನ ಜೊತೆ ಇವತ್ತು ಸ್ಟುಡಿಯೋನಲ್ಲಿ ಕೂತಿದ್ದಾರೆ CEO ಹಾಗೂ ಸ್ಮೈಲ್ಸ್ ಹಾಸ್ಪಿಟಲ್ ಫೌಂಡರ್ ಆದ ಡಾಕ್ಟರ್ ಪರಮೇಶ್ವರ CM ಅವರು. ನಮಸ್ಕಾರ ಡಾಕ್ಟ್ರೇ, ಅಂಡ್ ವೆರಿ ವೆರಿ ವಾರ್ಮ್ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ವೆರಿ ಮಚ್ ಪಲ್ಲವಿ ಮೇಡಮ್ ಅವರೇ. ಎಸ್, ಪರಮೇಶ್ವರ್ ಅವರು ಇವಾಗ ಪಲ್ಲವಿ ಅಂತ ಹೇಳ್ತಾ ಇದ್ದೀರಾ. ಐ ಬಿನ್ listening to your radio shows for a long, ಬಹಳ ವರ್ಷಗಳಿಂದ ನಿಮ್ಮ ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ ಅಲ್ಲಿ ಬಹಳ ಒಳ್ಳೆ ಮೆಸೇಜ್ ಕೊಡ್ತಿರ್ತೀರಾ ಜನಕ್ಕೆ. ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್, ಯು ಆರ್ ಮೇಕಿಂಗ್ ಎ ಸೋಷಿಯಲ್ ಇಂಪ್ಯಾಕ್ಟ್, ಎಸ್ಪೆಷಲಿ ಫಾರ್ ವುಮೆನ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಫಾರ್ ದಟ್. ಥ್ಯಾಂಕ್ ಯು. ಯು ಸ್ಟಾರ್ಟೆಡ್ ವಿತ್ ಟೆಲಿಂಗ್ ಬೆಳಗ್ಗೆ ಗೊತ್ತಲ್ಲ, ಬೆಳಗ್ಗೆನೆ ಗೊತ್ತಾಗೋದು ನಮ್ಗೆ ಸಮಸ್ಯೆ ಅಂತ. ಹೌದು ಮೇಡಮ್, ಬೆಳಗ್ಗೆನೆ ಎಲ್ಲರೂ ಆಫೀಸ್ಗೆ ಹೋಗೋದು, ಬೆಳಗ್ಗೆನೆ ಎಲ್ಲೂ ಬೈಕ್ ಹತ್ತೋದು ಅಥವಾ ಕಾರ್ ಹತ್ತೋದು. ಹೌದು, ಬೆಳಗ್ಗೆನೆ ಟ್ರಾಫಿಕ್ ಜಾಮ್ ಆಗುತ್ತೆ, ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಫ್ರಸ್ಟ್ರೇಟ್ ಆಗುತ್ತೆ. 10 ಗಂಟೆ ಆಯ್ತು, ಲಾಗಿನ್ ಆಗ್ಬೇಕು. ಅದೇ ತರನೇ ಅದಕ್ಕೆ ಮೊದಲು ವಾಶ್ರೂಮ್ಗೆ ಹೋದಾಗ ಜಾಮ್ ಆದ್ರೆ ಏನಾಗುತ್ತೆ ಹೇಳಿ. ವಾಶ್ರೂಮ್ ಜಾಮ್, ಬ್ಯಾಂಗ್ಳೂರ್ ಟ್ರಾಫಿಕ್ ಜಾಮ್, ಇದೆರಡನ್ನು ಕಂಪೇರ್ ಮಾಡ್ಬೋದು ಇವಾಗ. ಸೊ ವಾಶ್ರೂಮ್ ಅಲ್ಲೂ ಜಾಮ್ ಆದ್ರೆ ಫ್ರಸ್ಟ್ರೇಷನ್, ವಾಶ್ರೂಮ್ ಅಲ್ಲೂ ಜಾಮ್ ಆದ್ರೆ ಡಿಪ್ರೆಷನ್, ಇರಿಟೇಷನ್, ಯುವರ್ ಡೇ ಇಸ್ ಗಾನ್, ದಿನ ಮುಗೀತು. ಸೊ ಆ ಜಾಮ್ ಇಂದನೇ ಆಚೆ ಬರಬೇಕು ಇವಾಗ. ಈಗ ನೀವು ಹೇಳಿದ್ರಿ ಫಂಟಾಸ್ಟಿಕ್ ಮಾರ್ನಿಂಗ್ ಅಂತ, ಆದ್ರೆ ನಮ್ಮ ಮಾರ್ನಿಂಗ್ಸ್ ಫಂಟಾಸ್ಟಿಕ್ ಆಗಿರ್ಬೇಕು ಅಂದ್ರೆ ನೀವು ಆಕ್ಚುಲ್ ಆಗಿ ಕೊಡೋ ಎಲ್ಲ ರೀಸನ್ಸ್ ನ, ನೀವು ಕೊಡ್ತಿರೋ ಎಲ್ಲ ಮಿತ್ ಬಸ್ಟಿಂಗ್ ಫ್ಯಾಕ್ಟ್ಸ್ ನ ಜನ ಕೇಳಿಸ್ಕೊಳ್ಬೇಕು. ಸೊ ಜನರಲ್ ಆಗಿ ನಾನು ಮಲಬದ್ಧತೆ ಬಗ್ಗೆ ಮಾತಾಡಿದ ತಕ್ಷಣ ಎಲ್ಲರೂ ಹಂಗೆ ಯೋಚನೆ ಮಾಡ್ತಾರೆ, ಅಯ್ಯೋ ನಿಜವಾಗ್ಲೂ ಕೇಳಿಸ್ಕೊಳ್ಬೇಕಾ ಇಲ್ಲ ಚಾನೆಲ್ ಚೇಂಜ್ ಮಾಡ್ಬಿಡ್ಲಾ ಅಂತ. ಬಟ್ ಈ ಕಾನ್ಸ್ಟಿಪೇಷನ್ ಆಗಿರ್ಲಿ, ನಮಗೆ ಪೈಲ್ಸ್ ಆಗೋದಾಗಿರ್ಲಿ, ಏನಲ್ಲಿ ಫಿಶರ್ಸ್ ಆಗೋದಾಗಿರ್ಲಿ, ಇದರಿಂದ ಆಕ್ಚುಲ್ ಆಗಿ ಸಾಕಷ್ಟು ಜನ ತುಂಬಾನೇ ನರಳ್ತಾ ಇದ್ದಾರೆ. ನರಳ್ತಾ ಇರೋದು ಯಾಕೆ ಅಂದ್ರೆ
ನೋಬಡಿ ವಾಂಟ್ಸ್ ಟು ಟಾಕ್ ಅಬೌಟ್ ಇಟ್. ಯಾರ ಹತ್ರ ಹೋಗಿ ಹೇಳೋದು? ನಮಗೆ ನೆಗಡಿ ಕೆಮ್ಮು ಜ್ವರ ಬಂತು ಅಂದ್ರೆ ಬಾಸ್ಗೆ ಮೆಸೇಜ್ ಮಾಡಿ ಹೇಳಬಹುದು. ಆದರೆ ಇದೇ ತರ ನಮಗೇನಾದ್ರೂ ಪೈಲ್ಸ್ ಆಗಿದ್ರೆ ಅಥವಾ ನಮ್ಮ ಈ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಪ್ರಾಬ್ಲಮ್ ಆಗಿದ್ರೆ ಯಾವತ್ತು ಬಾಸ್ಗೆ ಮೆಸೇಜ್ ಮಾಡ್ಬಿಟ್ಟು ನಿಜವಾಗ್ಲೂ ಇದಾಗಿದೆ ಅಂತ ಯಾರು ಮೆಸೇಜ್ ಮಾಡಿ ಹೇಳಲ್ಲ. ಲೈಕ್ ಟೇಕ್ ಮೀ ಓನ್ಲಿ ಫಾರ್ ಎಕ್ಸಾಂಪಲ್, ನನಗೇನಾದ್ರೂ ಈ ತರದ ಪ್ರಾಬ್ಲಮ್ ಆದ್ರೆ ನಾನು ನನ್ನ ಬಾಸ್ಗೆ ಐ ಆಮ್ ನಾಟ್ ಫೀಲಿಂಗ್ ವೆಲ್, ಬೆಳಿಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತೀವಿ. ನಮ್ದೊಂಥರ ಕೋಡ್ ವರ್ಡ್ ತರ ಆಗೋಗಿದೆ. ಸೊ ಇವತ್ತು ಈ ಒಂದು ಮಿತ್ನ ನಾವು ಬರ್ಸ್ಟ್ ಮಾಡ್ಲೇಬೇಕು. ಜನ ಇದ್ರ ಬಗ್ಗೆ ಮಾತಾಡಕ್ಕಾದ್ರೂ ಶುರು ಮಾಡಬೇಕು. ಸೊ ನಿಮಗೆ ಬಂದು ಯಾರಾದ್ರೂ ಈ ತರ ಹೇಳಿದಾಗ ಅಯ್ಯೋ ಹೇಗಪ್ಪ ಹೇಳೋದು ಡಾಕ್ಟ್ರೆ, ಹೇಗೆ ಹೇಳಬೇಕು ನಾನು ಇದನ್ನ ಅಂತ ಯೋಚನೆ ಮಾಡಿದಾಗ ಅವರಿಗೆ how do you start off with it? How do they start off talking about it? Conversation ಹೇಗೆ ಶುರು ಮಾಡೋದು? ನೀವು ಹೇಳಿದ್ರಲ್ಲ ಈಗ ನಾನು ರಜಾ ಹಾಕ್ಬೇಕಾದ್ರೆ ಮೆಸೇಜ್ ಮಾಡ್ತೀನಿ, ನಾನು ಶೇರ್ ಮಾಡೋಕ್ಕಾಗಲ್ಲ ಅಂತ. ಇಟ್ ಈಸ್ ವೆರಿ ಟ್ರೂ ಮೇಡಮ್, ಸತ್ಯ. ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ IT ಪ್ರೊಫೆಷನಲ್ಸ್. ಬಂದಾಗ ಅವ್ರು ಕೇಳ್ತಾರೆ, ಸರ್ ಲೆಟರ್ ಬೇಕು ಸರ್ ಅಂತ, ರಜಾ ಹಾಕ್ಬೇಕು, ಲೆಟರ್ ಬೇಕು ಅಂತ, ವರ್ಕ್ ಫ್ರಮ್ ಹೋಮ್ ಕಡಿ ಅಂತ. ನಾನು ಓಕೆ, ಇವರಿಗೆ ಪೈಲ್ಸ್ ಆಗಿದ್ದು, ಫಿಶಲ್ ಆಗಿತ್ತು ಅಂದರೆ ಸರ್ ದಯವಿಟ್ಟು ಬೇರೆ ಅನ್ನೋದು ಲೆಟರ್ ಕೊಡಿ ಸರ್. ಯಾಕಪ್ಪ ಅಂದರೆ ಸರ್ ಆಫೀಸಲ್ಲೆಲ್ಲ ಕಿಂಡಲ್ ಮಾಡ್ತಾರೆ ಸರ್, ತಮಾಷೆ ಮಾಡ್ತಾರೆ ಸರ್, ಜೋಕ್ ಮಾಡ್ತಾರೆ ಸರ್ ಅಂತ. ಅರ್ಥ ಆಯ್ತಲ್ವಾ? ಸೊ ಇವ್ರು ಯಾಕೆ ಮೇಡಮ್ ಈಗ ಜೋಕು ತಮಾಷೆ? ಮೊನ್ನೆ ಅಸೆಂಬ್ಲಿನಲ್ಲಿ ಮೇಡಮ್, ಕರ್ನಾಟಕ ಸ್ಟೇಟ್ ಅಸೆಂಬ್ಲಿ ನಡೀತಿರ್ಬೇಕಾದ್ರೆ ಚರ್ಚೆ ಆಗುತ್ತೆ. ಒಬ್ಬ ಲೀಡರು ಮಂತ್ರಿ ಏನ್ ಮಾಡ್ತಾರೆ, ಎದ್ ನಿಂತು ಮಾತಾಡ್ತಿರ್ತಾರೆ. ಅಪೋಸಿಷನ್ ಪಾರ್ಟಿಯವರು ನಿನ್ಗೇನ ಪೈಲ್ಸ್ ಆಗಿದೆಯಾ ಅಂತ ಕೇಳ್ತಾರೆ. ಎಲ್ಲಿ? ಅಸೆಂಬ್ಲಿನಲ್ಲಿ, ವೇರ್ 7 crore ಪೀಪಲ್ ಆರ್ ವಾಚಿಂಗ್. ಅರ್ಥ ಆಯ್ತಾ? ಅಸೆಂಬ್ಲಿನಲ್ಲೇ ಪೈಲ್ಸ್ ಕಾಲೆ ತೆಗೆದು ತಮಾಷೆ ಮಾಡಬೇಕಾದ್ರೆ ನಮ್ಮ ಜನಪ್ರತಿನಿಧಿಗಳು ಇನ್ನು ಸಾಮಾನ್ಯ ಜನ ಕಥೆ ಏನು ಮೇಡಮ್? ಅರ್ಥ ಆಯ್ತಲ್ವಾ? ಒಂದು ಈ ತಮಾಷೆ ಮಾಡೋದ್ರಿಂದ, ಕಿಂಡಲ್ ಮಾಡೋದ್ರಿಂದ ಜೋಕ್ ಆಗ್ಬಿಟ್ಟಿದೆ ಪೈಲ್ಸ್ ಆಕ್ಚುಲಿ. ಅದರಿಂದ ಜನ ಶೇರ್ ಮಾಡಲ್ಲ, ನಂಬರ್ 1. ಆಯ್ತಾ? ಎರಡನೇದು, ಈ ಪೈಲ್ಸ್ ಕಾಯಿಲೆ ಇದೆಯಲ್ಲ, ಪೈಲ್ಸ್ ಜನ ಅನ್ಕೊಂಡಿರೋದು ಇದು ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಇಂದ ಬರುತ್ತೆ ಅಂತ. ಗೊತ್ತಾಯ್ತಲ್ವಾ? ಸೊ ಮೆನಿ ಪೀಪಲ್ ಥಿಂಕ್ that it comes from a sexual transmission. 80s ಅಲ್ಲಿ HIV AIDS ಬಂದಾಗ ಹೇಗೆ ಡಿಸ್ಟೆನ್ಸ್ ಮಾಡ್ತಿದ್ರು, ಇದನ್ನ ಅವತ್ತು ಹೀಗೆ ಮಾಡ್ತಿದ್ದಾರೆ, ಇವತ್ತು ಹೀಗೆ ಮಾಡ್ತಿದ್ದಾರೆ. ನೀವು ರೀಸೆಂಟ್ ಆಗಿ ಕೇಳಿದಿರಲ್ಲ ಅದು HIV AIDS ಅಂತ? ಕೇಳಿದಿರಾ ರೀಸೆಂಟ್ ಆಗಿ? ನಾಟ್ ಕಾಮನ್ಲಿ ಹರ್ಡ್, ಬಟ್ ಪೈಲ್ಸ್ ಮಾತ್ರ ಇಟ್ ಇಸ್ ಹರ್ಡ್ ಎವ್ರಿ ಡೇ, ಎವ್ರಿ ಮೂಮೆಂಟ್. ಆಯ್ತಾ? ಸೊ ಇದು ಒಂದು ಭಯಾನಕವಾದ ಕಾಯಿಲೆ, ಸೆಕ್ಷುವಲ್ ಟ್ರಾನ್ಸ್ಮಿಷನ್ ಇಂದ ಆಗಿದೆ. ನಾನು ಹೇಳ್ಕೊಂಡ್ರೆ ನನ್ನ ಜನ ಜೋಕ್ ಮಾಡ್ತಾರೆ, ತಮಾಷೆ ಮಾಡ್ತಾರೆ ಅಂತ ಹೇಳಿ ಅವರು ಇದನ್ನ ಯಾರ ಜೊತೆಗೂ ಶೇರ್ ಮಾಡಲ್ಲ. ಈ ಶೇರ್ ಮಾಡೋದ್ರಿಂದ ದೊಡ್ಡ ಕಾನ್ಸಿಕ್ವೆನ್ಸ್ ಆಗುತ್ತೆ ಮೇಡಮ್. ಏನಾಗುತ್ತೆ ಅಂತ ಹೇಳಿದ್ರೆ, ಜನಕ್ಕೇನು ಗೊತ್ತು, ಪೈಲ್ಸ್ ಇಂದ ಬ್ಲೀಡಿಂಗ್ ಆಗುತ್ತೆ. ಬ್ಲೀಡಿಂಗ್ ಹೋಗೋದೆಲ್ಲ ಪೈಲ್ಸ್ ಅಂತ ಜನ ಅನ್ಕೋತಾರೆ, ಬ್ಲೀಡಿಂಗ್ ಆಗೋದೆಲ್ಲ ಪೈಲ್ಸ್ ಅಂತ ಜನ ಅನ್ಕೋತಾರೆ. ಸೊ ಬ್ಲೀಡಿಂಗ್ ಆಗೋದೆಲ್ಲ ಪೈಲ್ಸ್ ಅನ್ಕೊಂಡು ಜನ ಏನ್ ಮಾಡ್ತಾರೆ, ದೇ ವಿಲ್ ನಾಟ್ ಗೋ ಟು ಡಾಕ್ಟರ್. ಫಸ್ಟ್ ಅವರೇ ಡಯಟ್ ಚೇಂಜ್ ಮಾಡ್ಕೋತಾರೆ. ಎರಡನೇದು ಮನೆ ಮದ್ದು, ಮೂರನೇದು ಮೆಡಿಕಲ್ ಸ್ಟೋರ್, ನಾಲ್ಕನೇದು ಕ್ವಾಕ್, ನಕಲಿ ವೈದ್ಯರು, ಫೇಕ್ ಡಾಕ್ಟರ್ಸ್. ಇವ್ರ ಹತ್ರ ಹೋದ್ಮೇಲೆ ಕೊನೆಗೆ ಅವರು ಕಂಟ್ರೋಲ್ ಆಗಲ್ಲ, ತುಂಬಾ ನೋವು ಜಾಸ್ತಿ ಆಗುತ್ತೆ, ನಮ್ಮ ಹತ್ರ ಬರ್ತಾರಾಗ. ನಾವು ನೋಡಿದಾಗ ಅದು ಕೋಲೋನ್ ಕ್ಯಾನ್ಸರ್ ಆಗಿರುತ್ತೆ. ಸೊ ತುಂಬಾ ಜನ ಇನ್ಫ್ಲಮೇಟರಿ ಬೌಲ್ ಡಿಸೀಸು, ಕ್ರಾನ್ಸ್ ಡಿಸೀಸು, ಕೋಲೋರೆಕ್ಟಲ್ ಕ್ಯಾನ್ಸರು ಅಥವಾ ಬೇರೆ ಏನಾದರೂ ಪಾಲಿಪ್ಸ್ ಇದ್ರೆ ಕೋಲೋನಲ್ಲಿ ರಕ್ತ ಹೋಗುತ್ತೆ. ರಕ್ತ ಹೋಗೋದೆಲ್ಲ ಪೈಲ್ಸ್ ಅನ್ಕೋತಾರೆ. ರಕ್ತ ಹೋಗೋದೆಲ್ಲ ಪೈಲ್ಸ್ ಅಲ್ಲ, ಪೈಲ್ಸ್ ಅಲ್ಲ, ಪೈಲ್ಸ್ ಅಲ್ಲ. ರಕ್ತ ಹೋದ್ರೆ ಬೇರೆ ಬೇರೆ ಕಾಯಿಲೆ ಇರ್ಬೋದು. ಸೊ ದಯವಿಟ್ಟು ನಮ್ಮ 91.1 ಶೋ ಮುಖಾಂತರ ಹೇಳ್ತಾ ಇದ್ದೀನಿ, ರಕ್ತ ಹೋದ್ರೆ ಮಾತ್ರ ಯಾರೂ ನೆಗ್ಲೆಕ್ಟ್ ಮಾಡಬಾರ್ದು. ಅದು ಪೈಲ್ಸೇ ಆಗಿರ್ಬೋದು, ಫಿಷರ್ ಆಗಿರ್ಬೋದು, ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ. ದಿಸ್ ಇಸ್ ದ ಇಂಪಾರ್ಟೆಂಟ್ ಮೆಸೇಜ್. ರಕ್ತ ಹೋಗೋದಲ್ಲ, ಪೈಲ್ಸ್ ಅಲ್ಲ. ಸೊ ಈಗ ನೀವು ಹೇಳ್ತಿದ್ರಿ, ಪೈಲ್ಸ್ ಆಗಿರ್ಲಿ, ಫಿಷರ್ಸ್ ಆಗಿರ್ಲಿ, ಫಿಸ್ಟ್ಯುಲಾ ಆಗಿರ್ಲಿ, ಎಲ್ಲರೂ ಒಂದೇ ಅಂತ ಅನ್ಕೊಂಡಿದ್ದು. ಆಕ್ಚುಲಿ ಹಿಂಗ್ ನೋಡ್ಬೇಕು ಅಂದ್ರೆ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡಕ್ ಶುರು ಮಾಡಿದಾಗೆ ನನಗೂ ಕೂಡ ಗೊತ್ತಾಗಿದ್ದು ದೇ ಆರ್ ಕಂಪ್ಲೀಟ್ಲಿ 3 ಡಿಫರೆಂಟ್ ಥಿಂಗ್ಸ್. ನಾವು ದ ಬಿಗ್ ಸಿ ಕ್ಯಾನ್ಸರ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇದನ್ನ ಪ್ರತಿಯೊಬ್ರು
ಅಟ್ ಒನ್ ಏಜ್ ಹುಡುಗರಾಗಿರ್ಲಿ, ಹುಡುಗಿರಾಗಿರ್ಲಿ, ಗಂಡಸರಾಗಿರ್ಲಿ, ಹೆಂಗಸರಾಗಿರ್ಲಿ, ಈ ನಡುವೆ ಮಕ್ಕಳು ಆಗಿರ್ಲಿ, ಅಟ್ ಸಮ್ ಏಜ್ ಆಫ್ ದಿ ಅದರ್ ಇವರು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಇದನ್ನ ನೀವ್ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ? ಮೇಡಮ್, ನೀವು ಫಸ್ಟ್ ಕ್ವೆಶನ್, ಇದರಿಂದ ಕ್ವೆಶನ್ ಅಲ್ಲಿ ಫಸ್ಟ್ ಪಾಯಿಂಟ್ ಕೇಳಿದ್ದು ಕಾನ್ಸ್ಟಿಪೇಷನ್, ಮಲಬದ್ಧತೆ ಅಂತ. ಮಲಬದ್ಧತೆಯಿಂದಾನೇ ಇದೆಲ್ಲ ಆಗೋದು. ಯಾವುದು ಪೈಲ್ಸು, ಫಿಷರು, ಫಿಸ್ಟುಲಾ, ಬೇರೆ ಬೇರೆ ಪ್ರಾಬ್ಲಮ್ಸ್ ಮಲಬದ್ಧತೆಯಿಂದ, ಅಂದ್ರೆ ಕಾನ್ಸ್ಟಿಪೇಷನ್. ಆಯ್ತಾ? ನಮ್ಮ ಚಕ್ರಗಳಲ್ಲಿ 7 ಚಕ್ರ ಇರುತ್ತೆ ಮೇಡಮ್. ಈ ಪೆಲ್ವಿಸ್ ಮೂಲ ಚಕ್ರ. ಹೌದು. ಸೊ ಮೂಲ ಚಕ್ರದಲ್ಲಿ ಆಗುವ ಪ್ರಾಬ್ಲಮ್ಮೇ ಮೂಲವ್ಯಾಧಿ. ಅರ್ಥ ಆಯ್ತಲ್ವಾ? ಸೊ ಮೂಲವ್ಯಾಧಿ ಅಂದ್ರೆ ಪೈಲ್ಸು, ಫಿಷರು, ಫಿಸ್ಟುಲಾ ಯಾಕಾಗುತ್ತೆ ಅಂದ್ರೆ ಬಿಕಾಸ್ ಆಫ್ ಕಾನ್ಸ್ಟಿಪೇಷನ್. ಮೇಡಮ್, ಇಂಡಿಯಾದಲ್ಲಿ ಅಬೌಟ್ 44% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ದೇ ಹ್ಯಾವ್ ಕಾನ್ಸ್ಟಿಪೇಷನ್ ವಿಚ್ ಇಸ್ ರಿಲೇಟೆಡ್ ಟು ಲೈಫ್ ಸ್ಟೈಲ್. ಎಲ್ರೂ ಲೈಫಲ್ಲಿ ಒಂದ್ಸರಿ ಆದ್ರೂ ನನಗೆ ಕಾನ್ಸ್ಟಿಪೇಷನ್ ಆಗಿದೆ ಅಂತ ಹೇಳ್ತಾರೆ. 15% ಆಫ್ ಕಾನ್ಸ್ಟಿಪೇಷನ್ ಇಂಡಿಯಾದಲ್ಲಿ ಟ್ರೀಟಬಲ್ ಕಾನ್ಸ್ಟಿಪೇಷನ್. ಇವ್ರಿಗೆ ಇಲ್ಲ ಮಾತ್ರೆ ಕೊಡಬೇಕು, ಇಲ್ಲ ಎಕ್ಸರ್ಸೈಸ್ ಮಾಡಿಸ್ಬೇಕು, ಇಲ್ಲ ಆಪರೇಷನ್ ಮಾಡಬೇಕು. ಕಾನ್ಸ್ಟಿಪೇಷನ್ ಅಲ್ಲಿ ವೆರೈಟಿ ಇದೆ ಮೇಡಮ್. ನಾವು ಮೋಷನ್ ಪಾಸ್ ಮಾಡಬೇಕಾದ್ರೆ ನಮ್ಮ ಮಸಲ್ ಕೋಆರ್ಡಿನೇಷನ್ ಆಗಬೇಕು. ನಮ್ಮ ಹೊಟ್ಟೆ ಭಾಗದ ಮಸಲ್ಸು ಕಂಟ್ರಾಕ್ಟ್ ಆಗುತ್ತೆ, ಕೆಳಗೆ ಓಪನ್ ಆಗುತ್ತೆ. ಇಲ್ಲಿ ಕಂಟ್ರಾಕ್ಟ್ ಆಗುತ್ತೆ, ಇಲ್ಲಿ ಓಪನ್ ಆಗುತ್ತೆ. ಕೆಲವರಿಗೆ ಇಲ್ಲೂ ಕ್ಲೋಸ್ ಆಗುತ್ತೆ, ಇಲ್ಲೂ ಕ್ಲೋಸ್ ಆಗುತ್ತೆ. ಆಗ ಕ್ಲೋಸ್ ಆದಾಗ ಪ್ರೆಷರ್ ಆಗ್ತಾರೆ, ಪ್ರೆಷರ್ ಆದಾಗ ಪೈಲ್ಸ್ ಆಗುತ್ತೆ. ಕ್ಲಿಯರ್? ಫಿಷರ್ ಆಗುತ್ತೆ, ಫಿಸ್ಟುಲಾ ಆಗುತ್ತೆ. ನಂಬರ್ 2 ಕಾನ್ಸ್ಟಿಪೇಷನ್ ಅಲ್ಲಿ ಏನಾಗುತ್ತೆ, ಈ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಕರಿತೀವಿ. ಅದರಲ್ಲೂ ಕಾನ್ಸ್ಟಿಪೇಷನ್ ಆಗುತ್ತೆ. ಇದರಲ್ಲಿ ಎಲ್ಲ ನಾರ್ಮಲ್ ಆಗಿರುತ್ತೆ, ಕೊಲೊನೋಸ್ಕೋಪಿ, ಎಂಡೋಸ್ಕೋಪಿ ಎಲ್ಲ ನಾರ್ಮಲ್ ಆಗಿರುತ್ತೆ. 3ನೇ ಕಾನ್ಸ್ಟಿಪೇಷನ್ ಈ ವಯಸ್ಸಾಗ್ತಾ ಆಗ್ತಾ ಎಲ್ರಿಗೂ ಅಷ್ಟೇ, ಹೆಂಗಸರಿಗಾಗ್ಲಿ ಗಂಡಸರಿಗಾಗ್ಲಿ, ನಮ್ಮ ಮಸಲ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಇಂಟೆಸ್ಟೈನಲ್ಲೂ ಮಸಲ್ಸ್ ಇರುತ್ತೆ. ಮಸಲ್ ಸ್ಟ್ರೆಂತ್ ಕಡಿಮೆ ಆದಾಗ ಕಾಂಟ್ರಾಕ್ಟ್ ಮಾಡಕ್ಕೆ, ರಿಲ್ಯಾಕ್ಸ್ ಮಾಡಕ್ಕೆ, ಕಾಂಟ್ರಾಕ್ಟ್ ಮಾಡಕ್ಕೆ, ರಿಲ್ಯಾಕ್ಸ್ ಮಾಡಕ್ಕೆ ಆಗಲ್ಲ. ಆ ಕಾನ್ಸ್ಟಿಪೇಷನ್ ಆಗುತ್ತೆ. 4ನೇದು ಏನಾಗುತ್ತೆ ಅಂತ ಹೇಳಿದ್ರೆ, ಕಾರಣನೇ ಇಲ್ದಿರೋ ಕಾನ್ಸ್ಟಿಪೇಷನ್. ಕಾರಣನೇ ಇಲ್ಲ ಕಾನ್ಸ್ಟಿಪೇಷನ್ಗೆ, ಅದನ್ನ ಇಡಿಯೋಪ್ಯಾಥಿಕ್ ಅಂತಾರೆ. ಇಡಿಯಟ್, ಅದಕ್ಕೆ ಕಾರಣನೇ ಇಲ್ಲ. ಅದನ್ನ ಮೆಡಿಸಿನ್ ವಾಸಿ ಮಾಡಬಹುದು. ಇನ್ನು 5ನೇದಾಗೋದು ಅಬ್ಸ್ಟ್ರಕ್ಷನ್ ಮೇಡಮ್. ಅಬ್ಸ್ಟ್ರಕ್ಷನ್ ಅಂದ್ರೆ ನಮ್ಮ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಎಲ್ಲಾದ್ರೂ ಕ್ಯಾನ್ಸರ್ ಇದ್ರೆ, ಎಲ್ಲಾದ್ರೂ ಬ್ಲಾಕ್ ಆಗ್ತಾ ಇದ್ರೆ, ಇದನ್ನ ಅಬ್ಸ್ಟ್ರಕ್ಟಿವ್ ಕಾನ್ಸ್ಟಿಪೇಷನ್ ಅಂತ ಕರಿತೀವಿ. ಇದನ್ನ ಆಪರೇಷನ್ ಮುಖಾಂತರ ನಾವು ಸರಿ ಮಾಡಬಹುದು. 4ನೇ ರೆಕ್ಟಲ್ ಮ್ಯೂಕೋಸಲ್ ಕೊಲ್ಯಾಪ್ಸ್ ಅಂತ, ಅಂದ್ರೆ ಕಂಪ್ಲೀಟ್ ಇಂಟೆಸ್ಟೈನ್ ಕೆಳಗೆ ಜಾರ್ಕೊಂಡ್ ಬಂದಿರುತ್ತೆ. ಜನ ಅದನ್ನು ಪೈಲ್ಸ್ ಅನ್ಕೋತಾರೆ. ಸೊ ಅದು ಇಂಟೆಸ್ಟೈನ್ ಕೆಳಗೆ ಬಂದಿರುತ್ತೆ. ಸೊ ನನಗೆ ದೊಡ್ಡ ಪೈಲ್ಸ್ ಆಗಿದೆ ಸರ್ ಅಂತ ಬರ್ತಾರೆ. ಆಯ್ತಾ? ದೊಡ್ಡ ಪೈಲ್ಸ್ ಆಗಿದೆ ಅಂತ. ಪೈಲ್ಸ್ ಅಲ್ಲೂ ಒಂಥರ ಪ್ರೈಸ್ ತರ, ದೊಡ್ಡ ಪ್ರೈಸ್ ತರ ಅಂತ. ಸೊ ಅವರು ಅಷ್ಟೇ ಈ ತರ ಪ್ರೆಷರ್ ಹಾಕಿ 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 ಅವರಿಗೆ ಕಾನ್ಸ್ಟಿಪೇಷನ್ ಆಗಿರುತ್ತೆ. 3ನೇದು ಮೇಡಮ್, ನಾನು ಹೇಳಿದ್ನಲ್ಲ, ಕಾಸೇ ಸರಿಯಾಗಿರಲ್ಲ ಅಥವಾ ಮಸಲ್ಸ್ ಕೆಲಸ ಮಾಡ್ತಲ್ಲ ಅಂತ, ಅದು ಚಿಕ್ಕ ಮಕ್ಕಳಲ್ಲೇ ಶುರು ಆಗಿರುತ್ತೆ. 7 years, 8 years, 9 years, 10 years ಚಿಕ್ಕ ಮಕ್ಕಳೆಲ್ಲ ಶುರು ಆಗಿರುತ್ತೆ. ಒಂದು ಮಗು ವಾಶ್ರೂಮ್ಗೆ ಹೋದಾಗ ಆ ಮಗು 9, 10, 11 years ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ತುಂಬಾ ಪ್ರೆಷರ್ ಆಗ್ತಾ ಇರುತ್ತೆ. ಅದು ತಾಯಿಗೆ ಹೇಳಲ್ಲ ಅದು. ಬಟ್ ಇವ್ರು ಮಾತ್ರ ವಾಶ್ರೂಮ್ ಅಲ್ಲಿ ಕೂತಿರ್ತಾರೆ. ಮಗು ತಾಯಿ ಬೈತಾರಾಗ, ಎಷ್ಟೊತ್ತು ಕೂರ್ತೀಯ ವಾಶ್ರೂಮ್ ಅಲ್ಲಿ, ಬೇಗ ಬರಕ್ಕಾಗಲ್ವಾ ಅಂತ. ಅರ್ಥ ಆಯ್ತಲ್ವಾ? ಸೊ ಆ ವಾಶ್ರೂಮ್ ಅಲ್ಲಿ ಕೂತು 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 ದಿನಾ ಪ್ರೆಷರ್ ಹಾಕ್ತಾರೆ ಇವರು. ಸೊ ದಿನಾ ಪ್ರೆಷರ್ ಹಾಕಿದ್ರೆ ದಿನ ಒಂದು ಮಗುನ್ ಡೆಲಿವರ್ ಮಾಡ್ದಂಗೆ. ಆ ಪೆಲ್ವಿಸ್ ಎಲ್ಲ ಕೆಳಗೆ ಬರುತ್ತೆ, ಯೂರಿನರಿ ಬ್ಲಾಡರ್ ಕೆಳಗೆ ಬರುತ್ತೆ, ಯೂಟ್ರಸ್ ಕೆಳಗೆ ಬರುತ್ತೆ, ಮತ್ತೆ ರೆಕ್ಟಮ್ ಹಿಂಭಾಗ ಇದು ಕೆಳಗೆ ಬರುತ್ತೆ. ಪೆಲ್ವಿಸ್ ಫ್ಲೋರ್ ಫುಲ್ ಕೆಳಗೆ ಜಾರ್ಕೊಂಡ್ ಬರುತ್ತೆ. ಚಿಕ್ಕ ಮಕ್ಕಳಿಂದ ಮಾಡ್ತಾ ಇರ್ತಾರೆ. ಕೊನೆಗೆ ಏನು ಮಾಡಕ್ ಆಗದೆ ಇದ್ದಾಗ ಒಂದು 18, 19, 20 years ಅಲ್ಲಿ ಬರ್ತಾರೆ. ಅವಾಗ ಕೇಳಿದ್ರೆ, ಚಿಕ್ಕ ವಯಸ್ಸಿಂದ ನೀವು ಕಾನ್ಸ್ಟಿಪೇಷನ್ ಇದೆಯಾ ಅಂದ್ರೆ ಸೈಲೆಂಟ್ ಆಗಿ ತಲೆ ಅಲ್ಲಾಡ್ಸೋದಷ್ಟೇ. ತಂದೆ ತಾಯಿ ಇರ್ತಾರೆ, ಮತ್ತೆ ಯಾರೋ ಎಲ್ಡರ್ಸ್ ಇರ್ತಾರೆ, ಸೈಲೆಂಟ್ ಆಗಿ ತಲೆ ಅಲ್ಲಾಡ್ಸ್ತಾರೆ. ಅದ್ರ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ, ತಾಯಿ ಇರ್ತಾಳಲ್ಲ, ಸರ್ ಇವನ್ ಇಡಿಯಟ್ ಸರ್, ಇವನ್ ಜಂಕ್ ಫುಡ್ ತಿಂತಾನೆ, ಪಿಜ್ಜಾ ತಿಂತಾನೆ, ಬರ್ಗರ್ ತಿಂತಾನೆ, ನೀರ್ ಕುಡಿಯಲ್ಲ, ನಿದ್ದೆ ಮಾಡಲ್ಲ, ಮೊಬೈಲ್ ನೋಡ್ತಾ ಇರ್ತಾನೆ ಅಂತ. ಆಕ್ಚುಲಿ ಇದು ಒಂದು ಕಾರಣ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಮಗು ಇದೆಯಲ್ಲ, ಆ ಮಗುಗೆ ಅವರ ಕಾನ್ಸ್ಟಿಪೇಷನ್ ಮಾಡ್ ಬಿಕಾಸ್ ಆ ಪಿಜ್ಜಾ ಬರ್ಗರ್ ಬೇರೆನೆ ಕಾಸ್ ಇರುತ್ತೆ. ಅದನ್ನ ಸರಿಯಾಗಿ ನಾವು ಎವ್ಯಾಲ್ಯೂಯೇಟ್ ಮಾಡಬೇಕು. ಮೊನ್ನೆ ತಾನು ಹುಡುಗ ಬಂದಿದ್ದ, ಪಾಪ ಒಂದು ಚಿಕ್ಕ ವಯಸ್ಸಿಂದ ಇದೆ, ತಾಯಿ ಬಂದಿಂಗೆ ಬೈದ್ರು ನನ್ನ ಮುಂದೆ. ದಯವಿಟ್ಟು ಬೈಬೇಡಿ, ಎಂಪತಿ ಇರಲಿ ಮಕ್ಕಳಿಗೆ, ಅವ್ರೇನ್ ಡೀಲ್ ಮಾಡ್ತಾ ಇದಾರೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಅವ್ರ ತಾಯಿಗಳು. ಸೊ ಇಷ್ಟು ಟೈಪ್ಸ್ ಆಫ್ ಕಾನ್ಸ್ಟಿಪೇಷನ್. ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸ್ಟಿಪೇಷನ್, ಡೆಲಿವರಿ ಆದಮೇಲೆ ಆಗೋ ಕಾನ್ಸ್ಟಿಪೇಷನ್, ಡೆಲಿವರಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗೋ ಕಾನ್ಸ್ಟಿಪೇಷನ್. ಡೆಲಿವರಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗೋ ಕಾನ್ಸ್ಟಿಪೇಷನ್ ಏನ್ ಮೇಡಮ್ ಅಂದ್ರೆ, ಕನ್ಸೀವ್ ಆದಾಗ
ಗೈನಕಾಲಜಿಸ್ಟು ಐರನ್ ಸಿರಪ್ ಕೊಡ್ತಾರೆ, ಹೌದು, ಆವಾಗ ಸ್ಟೂಲ್ ಗಟ್ಟಿ ಆಗುತ್ತೆ. ಒಂದು. ಎರಡನೇದು ಕನ್ಸೀವ್ ಆದಾಗ ಹಾರ್ಮೋನ್ ಜಾಸ್ತಿ ಆಗುತ್ತೆ, ಪ್ರೊಜೆಸ್ಟ್ರಾನು. ಮೂರನೇದು ಮಗು ಬೆಳೀತಾ 9 ತಿಂಗಳಲ್ಲಿ ಆ ಪ್ರೆಷರ್ ಎಲ್ಲ ಏನಲ್ ಕೆನಾಲ್ಗೆ ಹೋಗುತ್ತೆ. ಆಗೇನಾಗುತ್ತೆ ಇವ್ರಿಗೆ ಪೈಲ್ಸು, ಫಿಷರು, ಫಿಸ್ಟಲ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅವರಿಗೆ. ಒಂದಾ. ಎರಡನೇದು ಏನ್ ಮಾಡ್ತಾರೆ, ಹೆಣ್ಮಕ್ಳಿಗೆ ಮೊದಲೇ ಫಿಷರ್ ಇರುತ್ತೆ, ಮೊದಲೇ ಪೈಲ್ಸ್ ಇರುತ್ತೆ. ಇವ್ರು ಏನ್ ಮಾಡ್ತಾರೆ, ಸಂಕೋಚ, ನಾಚಿಕೆ ಇಟ್ಕೊಂಡು ಮನೇಲಿ ತಾಯಿಗೆ ಹೇಳಲ್ಲ, ತಂದೆಗೆ ಹೇಳಲ್ಲ, ಹೆಣ್ಣಿನ ಕಡೆಯವ್ರು ಬರ್ತಾರೆ, ಬಂದು ಮದುವೆ ಆಗುತ್ತೆ. ಮದುವೆ ಆದ್ಮೇಲೆ ಅವಳು ಒಂದು ವೈಯಕ್ತಿಕ ಜೀವನ ಶುರು ಆಗುತ್ತಲ್ಲ, ಪ್ರೈವೇಟ್ ಲೈಫು, ಅವಾಗ ಸಮಸ್ಯೆ ಆಗುತ್ತೆ ಅವಳಿಗೆ. ಅವಾಗ ಕೆಲವರು ಬರ್ತಾರೆ. ಇನ್ ಕೆಲವರು ಕನ್ಸೀವ್ ಆಗೋವರೆಗೂ ತಡ್ಕೊಂಡೇ ಇರ್ತಾರೆ. ಕನ್ಸೀವ್ ಆದ್ಮೇಲೆ ಮೊದಲೇ ಇದ್ದ ಪೈಲ್ಸ್ ಜಾಸ್ತಿ ಆಗತ್ತೆ. ಸೊ ಆವಾಗ ತಡಿಲಿಕ್ಕಾಗದೆ ಮತ್ತೆ ಬರ್ತಾರೆ. ಒಂದು ದಿನಕ್ಕೆ ಅಟ್ಲೀಸ್ಟ್ ನಮ್ಮ ಹಾಸ್ಪಿಟಲ್ 2 ಮದರ್ಸ್ ಬರ್ತಾರೆ ಮೇಡಮ್, ಪ್ರೆಗ್ನೆಂಟ್ ಮದರ್ಸ್. ಸೊ ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ. ಸೊ ಆ ಟೈಮಲ್ಲಿ, ಪ್ರೆಗ್ನೆಂಟ್ ಆಗಿರೋ ಟೈಮಲ್ಲಿ ಮಗು ಒಳಗೆ ಇರುತ್ತೆ, ಎಲ್ಲಾ ಟ್ಯಾಬ್ಲೆಟ್ಸ್ ಕೊಡಕ್ಕಾಗಲ್ಲ. ಸೊ ಅಂತ ಪ್ರೆಗ್ನೆಂಟ್ ಮದರ್ಸ್ಗೂ ಸಹ ನಾವು ಲೇಸರ್ಲಿ ಚಿಕಿತ್ಸೆ ಮಾಡಿ ಅವರ ಒಂದು 9 months ಆಫ್ ಪ್ರೆಗ್ನೆನ್ಸಿ ಜರ್ನಿ ಇದೆಯಲ್ಲ, ಅದನ್ನ ಸ್ಮೈಲ್ ಇಟ್ಕೊಂಡು ಮಾಡೋ ಥರ ಮಾಡ್ತೀವಿ. ಆಯ್ತಾ? ಇದು ಪ್ರೆಗ್ನೆನ್ಸಿಲಿ ಆಗೋ ಕಾನ್ಸ್ಟಿಪೇಷನ್. ನಾನು ಒಂದು ಮೆಸೇಜ್ ಹೇಳ್ತೀನಿ ಎಲ್ಲ ಹೆಣ್ಮಕ್ಳಿಗೂ, ಎಲ್ಲ ಗಂಡು ಮಕ್ಳಿಗೂ. ಈ ಒಂದು ನಮ್ಮ ಶೋ ಮುಖಾಂತರ ಮದುವೆಗೆ ಮೊದಲು ಅವ್ರಿಗೇನಾದ್ರೂ ಮಲಬದ್ಧತೆ ಇದ್ರೆ, ಪೈಲ್ಸು, ಫಿಷರ್, ಫಿಸ್ಟುಲಾ ಇದ್ರೆ ಅದನ್ನ ಚೆಕಪ್ ಮಾಡಿಸ್ಕೊಂಡು ಸರಿ ಮಾಡ್ಕೊಳ್ಳಿ. ನಾಟ್ ಜಾತಕ ಅಲ್ಲ. ಗೊತ್ತಾಯ್ತಲ್ವಾ? ಜಾತಕ ಹೇಗಾದ್ರೂ ಕೂಡ ಬರ್ಬೋದು, ಆದ್ರೆ ಆರೋಗ್ಯ ಕೂಡ ಬರುತ್ತೆ. ಯು ನೋ, ವೆನ್ ವಿ ಸ್ಟಾರ್ಟೆಡ್ ಆಫ್ ಆಲ್ಸೋ ನೀವು ಹೇಳಿದ್ರಿ ಈ ಫೇಕ್ ಡಾಕ್ಟರ್ಸ್ ಹತ್ರ ಹೋಗೋದು ಜಾಸ್ತಿ ಅಂತ. ಕ್ವಾಕ್ಸ್ ಮನೆಯಲ್ಲಿ ಸ್ಟಾರ್ಟ್ ಮಾಡಿದಾಗ ಹೇಳಿದೆ ನಾವು. ಆಕ್ಚುಲಿ ಇವಾಗ ಫೇಕ್ ಡಾಕ್ಟರ್ಸ್ಗಿಂತ ಇನ್ಸ್ಟಾಗ್ರಾಮ್ ಡಾಕ್ಟರ್ಸ್ ಅಂತ ಕರಿಬೇಕು ನಾನು. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಗೂಗಲ್ ಅಲ್ಲಾದ್ರೂ ಇವ್ರು ಹೋಗಿ ಟೈಪ್ ಮಾಡಬೇಕು. ಇವಾಗ ಹೇಗ್ ಆಗೋಗಿದೆ ಅಂದ್ರೆ ನಮ್ಮ ಈ ಸೋಷಿಯಲ್ ಮೀಡಿಯಾ ಅಲ್ಲ, ಯಾವ್ದಾದ್ರು ಒಂದು 30 seconds ನೋಡಿದ್ರೆ ಸಾಕಾಗುತ್ತೆ ನಮ್ಮ ಆಲ್ಗೋರಿದಮ್ಗೆ. ಓ, ನಮಗೆ ಈ ಪ್ರಾಬ್ಲಮ್ ಇದೆ, ನಮಗೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್. ಸೊ ನಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಇಂಥ ಕ್ವಾಕ್ಸ್ ಸಿಗೋದು ಜಾಸ್ತಿ. ನಿಮಗೇನಾದ್ರೂ ಈ ತರ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಇದಕ್ಕೆ ಮನೆಯಲ್ಲೇ ಈ ಸೊಲ್ಯೂಷನ್ ತಗೊಳ್ಳಿ ಅಂತ. ಇದರಿಂದ ಇವರಿಗೆ ಮುಂದೆ ಆಗಬಹುದಾದಂತ ಪ್ರಾಬ್ಲಮ್ಸ್ ಏನೇನ್ ಇರಬಹುದು ವಿತೌಟ್ ಸರ್ಜರಿ ಅಟ್ ಒನ್ ಪಾಯಿಂಟ್ ಇನ್ ಟೈಮ್ ಬಂದು ಅವ್ರು ತೋರಿಸಿದ್ರೆ ವಿತೌಟ್ ಸರ್ಜರಿ ಆಗುತ್ತಾ? ಹೌದು. ಇವಾಗ ಇವರು ಎಲ್ಲದನ್ನು ಟ್ರೈ ಮಾಡಿ ನೀವು ಹೇಳ್ದಂಗೆ ಯು ಆರ್ ಲಿಟ್ರಲಿ ದ ಫಿಫ್ತ್ ಚಾಯ್ಸ್. ಡಾಕ್ಟರ್ಸ್ ಆರ್ ದ ಫಿಫ್ತ್ ಚಾಯ್ಸ್ ಫಾರ್ ಅ ಹ್ಯೂಮನ್ ಬೀಯಿಂಗ್. ಯಾರಾದ್ರೂ ಒಬ್ರು ಪೇಷಂಟ್ ಗೆ ಫಿಫ್ತ್ ಚಾಯ್ಸ್ ಇರಬಾರ್ದು ಡಾಕ್ಟರ್. ಅವ್ರು ಯಾವಾಗ್ಲೂ ಫಸ್ಟ್ ಚಾಯ್ಸ್ ಆಗಿರ್ಬೇಕು. ಬಟ್ ಇವಾಗ ಅನ್ಫಾರ್ಚುನೇಟ್ಲಿ ಫಿಫ್ತ್ ಚಾಯ್ಸ್ ಆಗಿದ್ದೀರಾ. ಸೊ ಇವರು ಡಿಲೇ ಮಾಡಿದಷ್ಟು ಏನೇನ್ ಪ್ರಾಬ್ಲಮ್ಸ್ ಆಗಬಹುದು ಅಟ್ ಒನ್ ಪಾಯಿಂಟ್ ಇನ್ ಟೈಮ್ ದಟ್ ಕ್ಯಾನ್ ಬಿ ಅ ಕ್ಯೂರ್ಡ್ ಒನ್. ಡಿಲೇ ಮಾಡಿದ್ರೆ ಏನೇನ್ ಪ್ರಾಬ್ಲಮ್ಸ್ ಆಗ್ಬಹುದು ಅಂತ. ಆಯ್ತಾ ಮೇಡಮ್? ಈಗ ನೀವು ಇನ್ಸ್ಟಾಗ್ರಾಮ್ ಡಾಕ್ಟರ್ಸ್ ಅಂತ ಹೇಳಿದ್ರಿ. ಹೌದು. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪ್ರಮೋಷನ್ ಇದೆ. ಶಿವಮೊಗ್ಗದಲ್ಲಿ ಪಾಂಡು ಅಂತ ಮೇಡಮ್ ಅವ್ರ ಹೆಸರು. ಸೊ ಅವರ ಹೆಸರು ಪೈಲ್ಸ್ ಪಾಂಡು ಅಂತ. ಅವರೊಂದು ದೇವಸ್ಥಾನದಲ್ಲಿ ಇರ್ತಾರೆ. ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಹಣ್ಣು, ಕಾಯಿ, ಬಳೆ, ವಿಲೇದೆಲ್ಲ ತಗೊಂಡೋಗ್ಬೇಕಂತೆ. ತಗೊಂಡೋಗಿ ಅವರೊಂದು ಪಾಂಡು ರಿಂಗ್ ಕೊಡ್ತಾರಂತೆ. ಸೊ ಆ ರಿಂಗ್ ಕೊಟ್ಟು ರಿಂಗ್ ಹಾಕೊಂಡ್ರೆ ಆ ರಿಂಗ್ ಅಗಲ ಆದಾಗ ಅವ್ರಿಗೆ ಪೈಲ್ಸ್ ವಾಸಿ ಆಗಿದೆ ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ಈಸ್ ಡೂಯಿಂಗ್ ಇಟ್. ವಾಟ್? ಯಾ, ಈಸ್ ಅ ಕ್ವಾಕ್. ಜನ ನಂಬ್ತಾ ಇದಾರೆ. ಜನ ಟೆಸ್ಟಿಮೋನಿಯಲ್ ಕೊಡ್ತಾ ಇದಾರೆ. ನಾನು ಪಾಂಡು ಅವ್ರ ಹತ್ರ ಹೋಗಿದ್ದೆ, ನಾನು ಇವ್ನು ಕಳ್ಸಿದ್ದೆ, ನನ್ಗೆ ವಾಸಿ ಆಯ್ತು, ಪಾಂಡು ತುಂಬಾ ಫೇಮಸ್ ಡಾಕ್ಟರ್ ಪೈಲ್ಸ್ಗೆ ಅಂತ ಟೆಸ್ಟಿಮೋನಿಯಲ್ಸ್ ಹಾಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅರ್ಥ ಆಯ್ತಲ್ವಾ? ಸೊ ನಿಜ, ಇನ್ಸ್ಟಾಗ್ರಾಮ್ ಅಲ್ಲಿ ಡಾಕ್ಟರ್ಸು ಬರ್ತಾರೆ, ಫೇಕ್ ಡಾಕ್ಟರ್ಸು ಬರ್ತಾರೆ, ಮತ್ತೆ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ, ನ್ಯೂಟ್ರಿಷನಿಸ್ಟ್, ಪ್ರಾಪರ್ ಕ್ವಾಲಿಫೈಡ್ ನ್ಯೂಟ್ರಿಷನಿಸ್ಟ್. ಅವ್ರು ಹೇಳ್ತಾರೆ ಯು ಕ್ಯಾನ್ ಬಿಲೀವ್ ದಟ್. ಡಾಕ್ಟರ್ಸ್ ಟೆಲ್ಲಿಂಗ್ ಯು ಕ್ಯಾನ್ ಬಿಲೀವ್ ದಟ್. ಯಾರ್ಯಾರು ಗೊತ್ತಿಲ್ಲದವರೆಲ್ಲ ಬಂದು ದೇ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಗಟ್ ಹೆಲ್ತ್, ಪೈಲ್ಸು, ಫಿಷರ್, ಫಿಸ್ಟುಲಾ. ಆಯ್ತಾ? ಸೊ ಇದೊಂದು ಭಾಗ. ಎರಡನೇ ಭಾಗ, ಇದನ್ನ ಡಿಲೇ ಮಾಡಿದ್ರೆ ಏನೇನು ಕಾನ್ಸಿಕ್ವೆನ್ಸ್ ಆಗುತ್ತೆ ಅಂತ. ಫಸ್ಟ್ ಮೇಡಮ್, ಫಿಷರ್ ಅಂದ್ರೆ ಕ್ರ್ಯಾಕ್ ಇಂದ ಏನಲ್ ಕೆನಾಲ್. ಫಿಷರ್ ಯಾಕಾಗುತ್ತೆ? ಕಾನ್ಸ್ಟಿಪೇಷನ್ ಇದ್ರೆ ಆಗುತ್ತೆ. ಆ ಫಿಷರ್ ಆದಾಗ ಇಮಿಡಿಯೇಟ್ ಆಗಿ ನಾವು ಸರಿ ಮಾಡ್ಕೊಳ್ದೆ ಹೋದ್ರೆ, ನಾವು ಡೈಲಿ ಮೋಷನ್ ಪಾಸ್ ಮಾಡಬೇಕಾದ್ರೆ ಮೋಷನ್ ಅಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. 1 followed by 14 zeros ಗಟ್ ಬ್ಯಾಕ್ಟೀರಿಯಾ. 14 zeros 100 trillion ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಫಿಷರ್ ಇಂದ ಇನ್ಫೆಕ್ಟ್ ಆಗುತ್ತೆ. ಇನ್ಫೆಕ್ಟ್ ಆದಾಗ ನಾವು ಹಳ್ಳಿ ಕಡೆ ಕುರ ಅಂತಿರಲ್ಲ, ಕುರ ಆಗುತ್ತೆ ಅಂದ್ರೆ ಆಪ್ಸಿಸ್ ಆಗುತ್ತೆ. ಆಪ್ಸಿಸ್ ಆಗಿ ಫಿಸ್ಟುಲಾ ಆಗುತ್ತೆ. ಕ್ಲಿಯರಾ? ಅಂಡ್ ಫಿಸ್ಟುಲಾ ಇಸ್ ದ ಮೋಸ್ಟ್ ಪೇನ್ಫುಲ್ ಥಿಂಗ್ ವಿಚ್ ಕ್ಯಾನ್ ಹ್ಯಾಪನ್ ಟು ಎ ಪರ್ಸನ್ ವಿತ್ ಸ್ಮಾಲ್ ಫಿಷರ್. ಎರಡನೇದು ಪೈಲ್ಸ್ ಆಗಿರುತ್ತೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ.
ಗ್ರೇಡ್ 1 ಇದ್ದಿದ್ದು ಗ್ರೇಡ್ 2 ಹೋಗುತ್ತೆ, 2 ಆಗಿ 3 ಆಗುತ್ತೆ, 3 ಆಗಿ 4 ಆಗುತ್ತೆ, ತುಂಬಾ ಬ್ಲೀಡಿಂಗ್ ಆಗುತ್ತೆ, ಎಮರ್ಜೆನ್ಸಿ ಆಗುತ್ತೆ. ಎಷ್ಟೋ ಜನಕ್ಕೆ ಹಿಮೋಗ್ಲೋಬಿನ್ 3-4 ಬಂದಿರೋ ಹಾಸ್ಪಿಟ್ಲಿಗೆ. 3ನೇದು ಫಿಸ್ಚುಲಾ ಇದ್ರೆ ಇದನ್ನ ನೆಗ್ಲೆಕ್ಟ್ ಮಾಡೋದ್ರಿಂದ ಕಾನ್ಸಿಕ್ವೆನ್ಸಸ್ ಏನು ಅಂತ ಹೇಳಿದ್ರೆ 2% ಫಿಸ್ಚುಲಾಸ್ ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ. 3ನೇದು ಫಿಸ್ಚುಲಾ ಇದ್ರೆ ಪಸ್ ಹೋಗ್ತಾ ಇರತ್ತೆ, ಸ್ಮೆಲ್ ಬರ್ತಾ ಇರತ್ತೆ, ಆಫೀಸ್ಗೆ ಹೋಗಕ್ಕಾಗಲ್ಲ, ಪಕ್ಕದಲ್ಲಿ ಕೂತ್ ಕೆಲಸ ಮಾಡೋಕ್ಕಾಗಲ್ಲ. ಫಿಸ್ಚುಲಾ ಇದ್ರೆ ಪಸ್ ಹೋದಾಗ ಅವರು ಪ್ರೈವೇಟ್ ಲೈಫು ಇಂಪ್ಯಾಕ್ಟ್ ಆಗುತ್ತೆ ಮನೆಯಲ್ಲಿ. ಆಯ್ತಾ? ಟು ಶೇರ್ ಒಂದು ಸ್ಟೋರಿ ವಿತ್ ಯು ಮೇಡಮ್. ಫಿಸ್ಚುಲಾ ಇದ್ದು ಒಬ್ರು ದೊಡ್ಡ ಶಾಸಕರು ನಮ್ಮ ಕರ್ನಾಟಕದಲ್ಲಿ, ಅವರಿಗೆ ಫಿಸ್ಚುಲಾ ಆಗಿರುತ್ತೆ, ಅವ್ರು ತುಂಬಾ ನೋವಾಗ್ತಾ ಇರತ್ತೆ 8 ವರ್ಷದಿಂದ. ಅವ್ರಿಗೆ ನಾಚಿಕೆ ಆಗಿ ಸಂಕೋಚ ಆಗಿ ಆಮೇಲೆ ಒಳ್ಳೆ ಡಾಕ್ಟರ್ ಸಿಗದೇನೆ ಹೋಗಿರಲ್ಲ ಅವರು. ಕೊನೆಗೆ ನನ್ನ ಹತ್ರ ಬಂದ್ರು ಅವರು. ನಾನು ಅವ್ರಿಗೆ ಆಪರೇಟ್ ಮಾಡಿದೆ ಲೇಸರಲ್ಲಿ. ಅವ್ರು ಕಂಪ್ಲೀಟಾಗಿ ಕ್ಯೂರ್ ಆಯಿತು. ತುಂಬಾ ಕಾಂಪ್ಲೆಕ್ಸ್ ಇತ್ತು. ಅವ್ರು ಹೇಳಿದ್ರು, ನನಗೆ ಈ ಪೇನಿಂದ ಮುಖ್ಯಮಂತ್ರಿಗಳಿಗೆ ಹೇಳಿದೆ ನಾನು, ದಯವಿಟ್ಟು ನನಗೆ ಮಂತ್ರಿಗಿರಿ ಬೇಡ ಅಂತ. ಈಗ ನಾನು ಫಿಟ್ ಆಗಿದ್ದೀನಿ, ಮುಂದೆ ಮಂತ್ರಿ ಆಗ್ತೀನಿ ಅಂತ ಹೇಳಿದ್ರು. ಸೊ ದಿಸ್ ಇಸ್ ವಾಟ್ ಇಂಪ್ಯಾಕ್ಟ್. 2ನೇ ಸ್ಮಾಲ್ ಇಂಪ್ಯಾಕ್ಟ್, ನಂಜನಗೂಡಲ್ಲಿ ಒಬ್ರು ಮದುವೆ ಆಗತ್ತೆ. ಮದುವೆ ಆದಾಗ ಗಂಡನ ಫಿಸ್ಚುಲ್ ಆಗುತ್ತೆ 2 ತಿಂಗಳಲ್ಲಿ. ಫಿಸ್ಚುಲ್ ಆದಾಗ ಅವನಿಗೆ 4 ಸರಿ ಆಪರೇಷನ್ ಆಗುತ್ತೆ. ಹೆಂಡತಿ ಗಂಡನ್ಗೆ ಏನೋ ದೊಡ್ಡ ಕಾಯಿಲೆ ಇದೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೋತಾಳೆ. ಆತ್ಮಹತ್ಯೆ ಆದಾಗ ಏನಾಗುತ್ತೆ, ಹೆಂಡತಿ ಮನೆಯವರು ಅವ್ರ ಮೇಲೆ ಪೊಲೀಸ್ ಸ್ಟೇಷನ್ ಕೊಡ್ತಾರೆ, FIR ಆಗುತ್ತೆ. ತಾಯಿ ಮತ್ತೆ ಗಂಡ ಇಬ್ರು ಜೈಲ್ಗೆ ಹಾಕ್ತಾರೆ. 9 months ಜೈಲಲ್ಲಿದ್ದು ದೇ ಕಮ್ ಔಟ್ ಅಂಡ್ ದೇ ಕೇಮ್ ಟು ಮೀ. ಸೊ ಫಿಸ್ಚುಲಾ ಇದ್ರೆ ಈ ರೀತಿಯ ಸಮಸ್ಯೆಗಳು, ಸೋಷಲ್ ಇಂಪ್ಯಾಕ್ಟ್, ಸಾಮಾಜಿಕವಾದ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಸೋಷಲ್ ಪ್ರಾಬ್ಲಮ್ಸು. ಕೊನೆಗೇನಾಗುತ್ತೆ, ನೀವು ಹೇಳಿದ್ರಲ್ಲ ಕಾನ್ಸಿಕ್ವೆನ್ಸಸ್ ಏನು ಅಂತ. ನಾನು ಫಸ್ಟ್ ಹೇಳಿದೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅವರು ಬ್ಲೀಡಿಂಗ್ ಅಂತೇಳಿ ಮನೆ ಮದ್ದು, ಮೆಡಿಕಲ್ ಸ್ಟೋರು, ನಾಟಿ, ಕ್ವಾಕು, ಫೇಕ್ ಹತ್ರ ಹೋಗ್ತಾರೆ. ಅದು ಬ್ಲೀಡಿಂಗು ಕೋಲೋರೆಕ್ಟಲ್ ಕ್ಯಾನ್ಸರ್ ಆಗಿರುತ್ತೆ. ಅವ್ರು ಬಂದಾಗ ತುಂಬಾ ಲೇಟ್ ಆಗಿರುತ್ತೆ. ಸೊ ಆವಾಗ ನಾವೇನು ಮಾಡೋಕ್ಕಾಗಲ್ಲ, ಜನ ಸಾಯ್ತಾರೆ. ಒಂದೇ ಒಂದು ಕ್ಯಾನ್ಸರು ಇಂಡಿಯಾದಲ್ಲಿ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ, ದಟ್ ಈಸ್ ಕೋಲೋರೆಕ್ಟಲ್ ಕ್ಯಾನ್ಸರ್. ನಂಬರ್ 2, ಈ ಕೋಲೋರೆಕ್ಟಲ್ ಕ್ಯಾನ್ಸರು 78% ಡಯಾಗ್ನೋಸ್ ಆಗೋದು ಲೇಟ್ ಸ್ಟೇಜಲ್ಲಿ, ಆ್ಯಸ್ ಪರ್ ICMR ರಿಪೋರ್ಟ್. ಅಂದರೆ ಆ ಸ್ಟೇಜಲ್ಲಿ ಏನು ಮಾಡೋಕ್ಕಾಗಲ್ಲ, ಜನ ಸಾಯ್ತಾರೆ. ಆಯಿತಾ? ಸೊ ಈ ಕಾನ್ಸಿಕ್ವೆನ್ಸಸ್ ಆಫ್ ನಾಟ್ ಗೋಯಿಂಗ್ ಟು ದ ರೈಟ್ ಡಾಕ್ಟರ್ ಹತ್ರ ಹೋಗದೆ ಹೋದ್ರೆ ಏನಾಗುತ್ತೆ ಅಂದರೆ, ಒಂದು ಎಕನಾಮಿಕ್, ಕೆಲಸ ಮಾಡೋಕ್ಕಾಗಲ್ಲ ಸರಿಯಾಗಿ, ಕೂಲಿಯವ್ರು ಕೆಲಸ ಮಾಡೋಕ್ಕಾಗಲ್ಲ, IT ಪ್ರೊಫೆಷನಲ್ ಡೆಲಿವರ್ ಮಾಡೋಕ್ಕಾಗಲ್ಲ, ಟಾರ್ಗೆಟ್ ಇರುತ್ತೆ. 2ನೇದು ಸೋಷಲ್, ಆ ಪೇನ್ ಇಂದ ಏನಾಗುತ್ತೆ, ಎಲ್ಲೂ ಆಚೆ ಹೋಗಲ್ಲ, ಸೋಷಿಯಲ್ ಗ್ಯಾದರಿಂಗ್ಸ್ ಹೋಗಲ್ಲ, ಮೀಟ್ ಮಾಡಲ್ಲ ಜನನ. 3ನೇದು ಗ್ರೇವ್ ಕಾನ್ಸಿಕ್ವೆನ್ಸಸ್ ಟು ಹ್ಯೂಮನ್ ಬಾಡಿ ಇಟ್ ಸೆಲ್ಫ್, ಲೈಫ್ ಇಟ್ ಸೆಲ್ಫ್. ಸೊ ಈ ಪೈಲ್ಸ್ ಫಿಸ್ಚುಲಾ ಇದ್ದವರು ಕಾನ್ಸಿಕ್ವೆನ್ಸ್ ಅಲ್ಲಿ ಒಂದು ಊಟ ಮಾಡೋದು ಮೇಡಮ್. ಎಷ್ಟೋ ಜನ ನಾನ್ ವೆಜ್ ಬಿಡ್ತಾರೆ, ಎಷ್ಟೋ ಜನ ಅವ್ರಿಗೆ ಫೇವ್ರೆಟ್ ಫುಡ್ ಬಿಟ್ಬಿಡ್ತಾರೆ ಅವರು, ಎಷ್ಟೋ ಜನ ಸಣ್ಣ ಆಗ್ತಾರೆ ಊಟ ಬಿಟ್ಟು. ಸೊ ಈ ರೀತಿ ಕಾನ್ಸಿಕ್ವೆನ್ಸಸ್ ತುಂಬಾ ಇದೆ ಮೇಡಮ್. ಅರ್ಥ ಆಯ್ತಾ? ಸೊ ಮೆನಿ ಥಿಂಗ್ಸ್ ಇಫ್ ಯು ನೆಗ್ಲೆಕ್ಟ್ ಇಟ್. ಅಬ್ಸಲ್ಯೂಟ್ಲಿ. ಅಂಡ್ ಇದೆಲ್ಲದಕ್ಕೂ ಸೊಲ್ಯೂಷನ್ ಇಸ್ ಸೋ ಸಿಂಪಲ್. ಫಸ್ಟೇ ಪ್ರಾಬ್ಲಮ್ ಆದಾಗ ಕರೆಕ್ಟ್ ಆಗಿ ಡಾಕ್ಟರ್ ಹತ್ರ ಹೋಗೋದು. ಮೊದಲನೇದಾಗಿ ಸರ್ ಕೇಳಬೇಕು ಅಂದ್ರೆ, ಹೆಣ್ಣು ಮಕ್ಕಳಿಗೆ ಯಾರು ಬಂದು ನೀವು ಹೇಳ್ದಂಗೆ ಆಚೆ ಬಂದು ಹೇಳಲ್ಲ ಅವರು, ನನಗೆ ಈ ತರ ಪೈಲ್ಸ್ ಆಗಿದೆ ಅಥವಾ ನನಗೆ ಏನೋ ಕಾನ್ಸ್ಟಿಪೇಷನ್ ಆಗಿದೆ ಅಂತ. ಜನರಲ್ ಆಗಿ ಇವಾಗ ನಾವು ಗರ್ಲ್ಸ್ ವರ್ಸಸ್ ಬಾಯ್ಸ್ ಅಂತ ಹೇಳಿದಾಗ ಹೆಣ್ಮಕ್ಳಿಗೆ ಈ ಪೈಲ್ಸ್ ಯಾಕೆ ಆಗಬಹುದು? ಐ ಟೆಲ್, ಇಟ್ಸ್ ಎ ಬಿಗ್ ಚಾಲೆಂಜ್ ಆಕ್ಚುಲಿ. ನಾನು ಫಸ್ಟ್ ಏನು ಮಾಡ್ತೀನಿ, ಐ ವಿಲ್ ಸ್ಟಾರ್ಟ್ ಫ್ರಮ್ ರೂರಲ್. ನಾನು ಗ್ರಾಮಾಂತರ ಪ್ರದೇಶದವನು. ನನಗೆ ಸೋಷಿಯಲ್ ಇಂಪ್ಯಾಕ್ಟ್, ರೈತರಿಗೆ, ಹಳ್ಳಿ ಜನರಿಗೆ ಸಹಾಯ ಮಾಡಬೇಕಂತ ನನ್ನ ದೊಡ್ಡ ಉದ್ದೇಶ. ಮೇಡಮ್, ಒಂದೇನಾಗುತ್ತೆ, ಈ ಹಳ್ಳಿಗಳಲ್ಲಿ ಹೆಣ್ಮಕ್ಳು ಮೊದಲೇ ಅರ್ಬನ್ನಲ್ಲಿ ಅಟ್ಲೀಸ್ಟ್ ಪರವಾಗಿಲ್ಲ, ಹಳ್ಳಿನಲ್ಲಿ ಇನ್ನೂ ಮಾತಾಡಲ್ಲ ಅವರು. 2ನೇದು, ಅವರು ಹೆಣ್ಮಕ್ಳು ಮದುವೆ ಆದ್ಮೇಲೆ ಆಗಲಿ ಮದುವೆಗೆ ಮೊದಲಾಗಿರಿ ಅಡುಗೆ ಮಾಡಿದಾಗ ಎಲ್ಲ ಗಂಡ, ಮನೆ, ಮಕ್ಕಳು, ಮನೆ ಯಜಮಾನರಿಗೆಲ್ಲ ಊಟ ಬಡಿಸಿ ಕೊನೆಯಲ್ಲಿ ಊಟ ಮಾಡ್ತಾಳೆ. ಅವಳ ಪಾತ್ರೆಯಲ್ಲಿ ಬರೀ ನೀರು ಸಾರಿರುತ್ತೆ, ತರಕಾರಿ ಇರಲ್ಲ. ಈಕೆ ಮಾತ್ರ ಬೇಗ ಲೇಟಾಗಿ ಮಲಗ್ತಾಳೆ, ಬೇಗ ಎದ್ದೇಳ್ತಾಳೆ, ಮನೆ ನೋಡ್ಕೋಬೇಕಲ್ವಾ. ಸೊ ಹಳ್ಳಿನಲ್ಲಿ ಹೆಣ್ಮಕ್ಳಿಗೆ ತುಂಬಾ ಕಾನ್ಸ್ಟಿಪೇಷನ್ ಇದೆ. ಯಾಕಂತ ಹೇಳಿದ್ರೆ ಅವ್ರ ಆಹಾರ ಪದ್ಧತಿ ಸರಿ ಇಲ್ಲ, ನಂಬರ್ 1. 2ನೇದು, ನಾನು ಆಗ್ಲೇ ಹೇಳಿದ್ದೀನಿ, ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅವರಿಗೆ ಪೈಲ್ಸು ಫಿಸ್ಚುಲ್ ಆಗುತ್ತೆ, ನಂಬರ್ 2. ನಂಬರ್ 3, ಮೇಡಮ್, ಗರ್ಭಿಣಿ ಆದಾಗ ಏನಾಗುತ್ತೆ, ಕನ್ಸೀವ್ ಆಗ್ತಾರೆ. ಕನ್ಸೀವ್ ಆದಾಗ 9 ತಿಂಗಳಲ್ಲಿ ಗರ್ಭಕೋಶ ದೊಡ್ಡದಾದಾಗ ಪೆಲ್ವಿಕ್ ಫ್ಲೋರ್ ಅಂತ ಇರುತ್ತೆ ಮೇಡಮ್. ಮುಂದೆ ಮೂತ್ರಕೋಶ ಇರುತ್ತೆ, ಮಧ್ಯ ಗರ್ಭಕೋಶ ಇರುತ್ತೆ, ಹಿಂದೆ ರೆಕ್ಟಮ್ ಇರುತ್ತೆ ಮೇಡಮ್.
ಆ ಕನ್ಸೀವ್ ಆಗಿ ವೆಯ್ಟ್ಗೆ ಏನಾಗುತ್ತೆ ಪೆಲ್ವಿಕ್ ಫ್ಲೋರ್ ಕೆಳಗೆ ಜಾರ್ಕೊಂಡ್ಬರುತ್ತೆ ಮೇಡಮ್ 9 months ಅಲ್ಲಿ. ಮಗು 3 kg ದೊಡ್ಡದಿದೆ ಅಂತೂ ಇದ್ರೆ ಮುಗಿದ ಕೆಲಸ, ಪೆಲ್ವಿಕ್ ಫ್ಲೋರು ಕೆಳಗೆ ತುಂಬಾ ಜಾರ್ಕೊಂಡ್ಬರುತ್ತೆ ಆಯ್ತಾ. ಒಂದು ಎರಡನೇದು ಏನಾಗುತ್ತೆ, ಈ ತಾಯಿ ಕುಳ್ಳಿ ಆಗಿದ್ರೆ, ಹೈಟ್ ಕಡಿಮೆ ಇದ್ರೆ, ಅಥವಾ ತಾಯಿಗೆ ಪೆಲ್ವಿಸ್ ನ್ಯಾರೋ ಇದ್ರೆ ಈ ಜಾಗ, ಅಥವಾ ಮಗು ತುಂಬಾ ದೊಡ್ಡದಾಗಿದ್ರೆ 3 kg 3.5 kg 4 kg ಇದ್ರೆ, ಆ ನಾರ್ಮಲ್ ಡೆಲಿವರಿ ಮಾಡಿದಾಗ ಪ್ರೆಷರ್ ಹಾಕಿ ಮುಕ್ಕಿ ಪ್ರೆಷರ್ ಹಾಕಿ ಅಂತ ಪುಷ್ ಮಾಡಿ ಪ್ರೆಷರ್ ಹಾಕಿಸಿ ಡೆಲಿವರಿ ಮಾಡ್ತಾರೆ. ಆ ಡೆಲಿವರಿ ಮಾಡಿದಾಗ ಮುಂದೆ ಮೂತ್ರಕೋಶನು ಕೆಳಗೆ ಜಾರ್ಕೊಂಡ್ಬರುತ್ತೆ, ಮಧ್ಯ ಗರ್ಭಕೋಶನು ಜಾರ್ಕೊಂಡ್ಬರುತ್ತೆ, ಹಿಂಭಾಗ ರೆಕ್ಟಮ್ ಅಂತೂ ಜಾರ್ಕೊಂಡ್ಬರುತ್ತೆ. ಈ ಡೆಲಿವರಿ ಆದಮೇಲೆ ಹೆಣ್ಮಕ್ಳಿಗೆ ಕಾನ್ಸ್ಟಿಪೇಷನ್ ಇಶ್ಯೂಸ್ ಜಾಸ್ತಿ, ಯಾಕೆಂದ್ರೆ ರೆಕ್ಟಮ್ ಕೆಳಗೆ ಜಾರ್ಕೊಂಡ್ಬರುತ್ತೆ. ಅವ್ರಿಗೆ ಯಾವ ಥರ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ, ನಿಮ್ಗೆ ಅವಾಗಲೇ ಹೇಳಿದ್ರೆ ಏನೋ ಬ್ಲಾಕ್ ಆಗುತ್ತೆ ಅಂತ. ರೆಕ್ಟಮ್ ಜಾರ್ಕೊಂಡ್ಬಂದಿರುತ್ತಲ್ಲ, ಮೋಷನ್ ಬಂದಾಗ ಕಂಪ್ಲೀಟಾಗಿ ಹೋಗಲ್ಲ ಅವರು, ನನಗೇನೋ ಒಳಗಿಂದು ಬ್ಲಾಕ್ ಆಗಿದೆ ಅಂತ ಫೀಲ್ ಆಗುತ್ತೆ ಅವ್ರಿಗೆ. ಆ ಟೈಮಲ್ಲಿ ಏನು ಮಾಡ್ತಾರೆ ಹೆಣ್ಮಕ್ಳು, ಪ್ರೆಷರ್ ಹಾಕ್ತಾರೆ, ಕೆಲವರು ಬೆರಳಾಕಿ ತೆಗಿತಾರೆ, ಕೆಲವರು ಮುಂದೆ ಪ್ರೆಷರ್ ಹೊತ್ಕೋತಾರೆ, ಕೆಲವರು ಹಿಂದೆ ಪ್ರೆಷರ್ ಮಾಡ್ತಾರೆ, ಕೆಲವರು ರೈಟ್ಗೆ ಹೋಗ್ತಾರೆ, ಕೆಲವರು ಲೆಫ್ಟ್ಗೆ ಹೋಗ್ತಾರೆ, ಕೆಲವರು ಆಂಟಿ ಕ್ಲಾಕ್ ವೈಸು ಎಲ್ಲ ಸರ್ಕಸ್ ಮಾಡ್ತಾರೆ, ಎಣ್ಣೆ ಕುಡಿತಾರೆ, ಬೆಣ್ಣೆ ತಿಂತಾರೆ, ಮಜ್ಜಿಗೆ ಮೊಸರು, ಡಾಕ್ಟರ್ಸ್ ಹತ್ರ ಹೋಗ್ತಾರೆ. ಏನ್ ಮಾಡಿದ್ರು ಇವ್ರಿಗೆ ಕ್ಲಿಯರ್ ಆಗಲ್ಲ. ಇದು ಒಂಥರ ಕಾನ್ಸ್ಟಿಪೇಷನ್. ಡೆಲಿವರಿ ಆದ್ಮೇಲೆ ಅವ್ರಿಗೆ ಮುಕ್ಕಿ ಏನಾಗುತ್ತೆ, ಫಿಷರು, ಪೈಲ್ಸು, ಫಿಸ್ಟುಲ್ ಆಗುತ್ತೆ. ಸೊ ಅರ್ಥ ಆಯ್ತಾ ಹೆಣ್ಮಕ್ಳಿಗೆ ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಪ್ರೆಗ್ನೆನ್ಸಿ ಅಂಡ್ ಚೈಲ್ಡ್ ಬರ್ತ್ ದೇ ಪೇ ಹೆವಿ ಟ್ಯಾಕ್ಸ್ ಆನ್ ದೇರ್ ಲೈಫ್ ಮ್ಯಾನ್. ದಿಸ್ ಇಸ್ ನಂಬರ್ 2 ವೈ female children, female or a girl child or a lady or a woman suffer from constipation is this type of constipation. Absolutely. ಅರ್ಥ ಆಯ್ತಾ ಈಗ? ಸೊ ಇದ್ರ ಜೊತೆಲಿ ಏನಾಗುತ್ತೆ, ಮೂತ್ರಕೋಶ ಕೆಳಗೆ ಜಾರ್ಕೊಂಡ್ ಬಂದಿರುತ್ತೆ. ಹಾಗೇನಾಗುತ್ತೆ, ಅರ್ಜೆಂಟ್ ಆದಾಗ ಕಿಚನ್ ಇಂದ ವಾಶ್ರೂಮ್ ಹೋಗೋಷ್ಟೊತ್ತಿಗೆ ಅಥವಾ ಟೇಬಲ್ ಇಂದ ವಾಶ್ರೂಮ್ ಹೋಗೋಷ್ಟೊತ್ತಿಗೆ 1 or 2 drops ಯೂರಿನ್ ಲೀಕ್. ನೆಕ್ಸ್ಟ್ ಏನಾಗುತ್ತೆ, ಕೆಮ್ಮಿದಾಗ, ಸೀನ್ದಾಗ, ಜೋರಾಗಿ ನಕ್ಕಾಗ 1 or 2 drops ಯೂರಿನ್ ಲೀಕ್ ಆಗುತ್ತೆ. ನಮ್ಮ ಮುಸಲ್ಮಾನ್ ಹೆಣ್ಮಕ್ಳು ನಮಾಜ್ ಮಾಡೋಕೆ ಹೋದಾಗ ಲೀಕ್ ಆಗುತ್ತೆ ಯೂರಿನ್. ಸೊ ಈ ತರ ಲೀಕ್ ಆದಾಗ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಆದಾಗ ಡಾಕ್ಟರ್ ಹತ್ರ ಹೋಗ್ತಾರೆ, ಆಂಟಿಬಯೋಟಿಕ್ ಕೊಡ್ತಾರೆ, ಮತ್ತೆ ಬರುತ್ತೆ, ಮತ್ತೆ ಹೋಗ್ತಾರೆ, ಮತ್ತೆ ಆಂಟಿಬಯೋಟಿಕ್ ಕೊಟ್ಟು ಏನಾಗಿದೆ, ಆಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಡೆವಲಪ್ ಆಗಿದೆ. ಇಂಡಿಯಾ ವಿಲ್ ಬಿ ದಿ ಆಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಇನ್ ನೆಕ್ಸ್ಟ್ 1 year ಮೇಡಮ್. 1 year ಅಲ್ಲೇನೆ. ಅಂದ್ರೆ ಪ್ರತಿಯೊಬ್ರು ಹೋದ ತಕ್ಷಣ ಆಂಟಿಬಯೋಟಿಕ್ ತಗೋ. ಸೊ ಈ ರೀತಿಯಾಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ. ಆ ಇನ್ಫೆಕ್ಷನ್ ಯೂರಿನರಿ ಬ್ಲಾಡರ್ಗೆ ಹೋಗುತ್ತೆ, ಅಲ್ಲಿಂದ ಕಿಡ್ನಿಗೆ ಹೋಗುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಇದನ್ನ ನೆಗ್ಲೆಕ್ಟ್ ಮಾಡಿ ಕಿಡ್ನಿ ಎಲ್ಲ ತುಂಬ ಇನ್ಫೆಕ್ಷನ್ ಆಗಿ ICUಗೆ ಹೋಗಿದ್ದಾರೆ. ಸೊ ಇದು ಬಿಕಾಸ್ ಆಫ್ ಯೂರಿನರಿ ಬ್ಲಾಡರ್, ಮೂತ್ರಕೋಶ ಕೆಳಗೆ ಜಾರ್ಕೊಂಬರೋದ್ರಿಂದ ಈ ರೀತಿ ಆಗುತ್ತೆ. ಸೊ ಹಾಗಾಗಿ ಈ ಶೋ ನೋಡ್ತಾ ಇರೋರು ಎಲ್ಲರೂ ಸಹ, ಗಂಡಸರು ನಿಮ್ಮ ಹೆಂಡತಿ ಹತ್ರ ಮಾತಾಡಿ ನಿಮ್ಗೆ ಸಮಸ್ಯೆ ಇದೆ ಅಂತ, ನಿಮ್ಮ ತಾಯಿ ಹತ್ರ ಮಾತಾಡಿ ನಿಮ್ಗೆ ಸಮಸ್ಯೆ ಇದೆ ಅಂತ, ನಿಮ್ಮ ಅಕ್ಕ ತಂಗಿದ್ರ ಹತ್ರ ಮಾತಾಡಿ ನಿಮ್ಗೆ ಸಮಸ್ಯೆ ಇದೆ ಅಂತ, ನಿಮ್ಮ ಕೊಲೀಸ್ ಜೊತೆಗೆ ಮಾತಾಡಿ. ಶೋ ನೋಡ್ತಾ ಇದ್ದವರು ಪಾಸ್ ಮಾಡಿ ಹೋಗಿ ಕೇಳ್ಕೊಂಡು ಮತ್ತೆ ಶೋ ಕಂಟಿನ್ಯೂ ಮಾಡಿ. ಸೊ ಪ್ರೆಗ್ನೆನ್ಸಿನಲ್ಲಿ ಸುಮಾರು ಸಮಸ್ಯೆಗಳು, ಡೆಲಿವರಿ ಆದಮೇಲೆ ಸುಮಾರು ಸಮಸ್ಯೆಗಳು ನಮ್ಮ ಹೆಣ್ಮಕ್ಳು ಫೇಸ್ ಮಾಡ್ತಾರೆ. ಇದ್ರ ಜೊತೆಗೆ ಡೆಲಿವರಿ ಆದಮೇಲೆ ನೀವು ಒಂದು ಹೆಣ್ಮಗಳು ಗೊತ್ತಿರುತ್ತೆ ನಿಮಗೆ, ಮನೆಯಲ್ಲಿ ಅತ್ತೆ ಅಜ್ಜಿದಿರೋರೆಲ್ಲ ಹೀಟ್ ಆಗುತ್ತೆ, ಕೋಲ್ಡ್ ಆಗುತ್ತೆ, ನೀರು ಕುಡಿದ್ರೆ ಹಾಲಲ್ಲಿ ನೀರು ಬರುತ್ತೆ, ಅವ್ರಿಗೆ ಇದನ್ನು ಸಾಕ್ಸ್ ಹಾಕೋದು, ಗ್ಲೌಸ್ ಹಾಕೋದು, ಮಫ್ಲರ್ ಕಟ್ಟೋದು, ಲಾಕ್ ಮಾಡಕ್ ಬಿಡ್ತಾರೆ ಅವ್ರನ್ನ. ಸೊ ಈ ಒಂದು ಸೋಷಿಯಲ್ ಪ್ರಾಬ್ಲಮ್, ಈ ಒಂದು ಟ್ಯಾಬು ಇಂದ ಪ್ರೆಗ್ನೆನ್ಸಿ ಡೆಲಿವರಿ ಆದ್ಮೇಲೂ ಸಹ ಹೆಣ್ಮಕ್ಳಿಗೆ ಕಾನ್ಸ್ಟಿಪೇಷನ್ ಇಶ್ಯೂಸ್ ಆಗುತ್ತೆ, ಪೈಲ್ಸ್ ಆಗುತ್ತೆ, ಫಿಷರ್ ಆಗುತ್ತೆ, ಫಿಸ್ಟುಲ್ ಆಗುತ್ತೆ. ಸೊ ಹೆಣ್ಮಕ್ಳಿಗೆ ಇಟ್ಸ್ ಎ ಬಿಗ್ ಚಾಲೆಂಜ್. ಪ್ಲೀಸ್ ಯಾರೇ ಈ ಶೋ ನೋಡಿದ್ರು ದಯವಿಟ್ಟು ಪ್ಲೀಸ್ ಟಾಕ್ ಟು ಯುವರ್ ಹಸ್ಬೆಂಡ್ ಆರ್ ಬ್ರದರ್ ಆರ್ ಎನಿವನ್ ಇನ್ ದ ಫ್ಯಾಮಿಲಿ and come to us, we will fix your problem. ಇದನ್ನ ಕೇಳಕ್ಕೆ ಒಂಥರ ನಿಜವಾಗ್ಲೂ ಇಷ್ಟೆಲ್ಲ ಹೀಗೆಲ್ಲ ಆಗತ್ತಾ ಅನ್ನೋದು ಇವಾಗ ಒಂದೊಂದು ಕನೆಕ್ಟ್ ಆಗ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅಬ್ಸಲ್ಯೂಟ್ಲಿ. ಅಂಡ್ ಅದಕ್ಕೋಸ್ಕರನೇ ಆಫ್ ಕೋರ್ಸ್ ಸ್ಮೈಲ್ ಡಾಕ್ಟರ್, ಸ್ಮೈಲ್ ಹಾಸ್ಪಿಟಲ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ, ದಿಸ್ ಇಸ್ ದ ಫಸ್ಟ್ ಇಂಟಿಗ್ರೇಟೆಡ್ ಕೋಲೋರೆಕ್ಟಲ್ ಹಾಸ್ಪಿಟಲ್ಸ್ ನಮ್ಮ ಇಂಡಿಯಾನಲ್ಲಿ, ಅಂಡ್ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲ್ ನಮ್ಮ ಭಾರತದಲ್ಲಿ. ನಾವು ಹೆಂಗಸರ ಬಗ್ಗೆ ಮಾತಾಡ್ತಾ ಇದೀವಿ. ಈಗ ಬೆಂಗಳೂರಿನಲ್ಲೇ ಹೇಳಬೇಕು ಅಂದ್ರೆ 5 ಸೆಂಟರ್ಸ್ ಇದೆ ಇವಾಗ ಸದ್ಯಕ್ಕೆ. ಅಂಡ್
ನಾವ್ ಎಷ್ಟೇ ಇದ್ರ ಬಗ್ಗೆ ಹೇಳಿದ್ರು ಕೇಳಿದ್ರು ಹೆಂಗಸರಿಗೆ ಅದೊಂದ್ ಸ್ವಲ್ಪ ಉಜುಗರ ಇದ್ದೇ ಇರುತ್ತೆ. ದೇ ಡೂ ಫೀಲ್ ಲಿಟಲ್, ಐ ಕಾನ್ ಸೇ ಶೈ, ದೇ ಫೀಲ್ ಅ ಲಾಟ್ ಎಂಬ್ಯಾರಿಸ್ಡ್ ಬಂದು ಯಾರಾದ್ರೂ ಒಬ್ರು ಮೇಲ್ ಡಾಕ್ಟರ್ ಹತ್ರ ಇದ್ರ ಬಗ್ಗೆ ಮಾತಾಡೋಕೆ ಅಂಡ್ ಇದನ್ನ ತೋರ್ಸಕ್ಕೆ. ಸೊ ಈ ಒಂದು ಪ್ರಾಬ್ಲಮ್ಗೆ ಏನ್ ಸೊಲ್ಯೂಷನ್ ಮಾಡಿದಿರಾ ನೀವು ನಮ್ಮ ಈ ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್? ಮೇಡಮ್, ನೀವು ಹೇಳಿದ್ರಿ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ಸ್ ಇನ್ ಇಂಡಿಯಾ ಅಂತ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಕಾಂಪ್ಲಿಮೆಂಟ್. ಈ ಬೆಸ್ಟ್ ಮಾಡಿರೋದು ನಾವು ಸತತವಾಗಿ ನಾನು 2013 ಒಂದಿನ ರಜೆ ಹಾಕಿಲ್ಲ. ಫೋಕಸ್ ಮಾಡಿ ದಿನ ಒಂದೇ ತರ ಕೆಲಸ ಮಾಡಿ ನಾವು ಎಕ್ಸೆಲ್ ಆಗಿದ್ದೀವಿ, ಅದ್ರಲ್ಲಿ ಎಕ್ಸಲೆನ್ಸ್ ಆಗಿದ್ದೀವಿ. ಅರ್ಥ ಆಯ್ತಲ್ವಾ? ಸೊ ದಟ್ಸ್ ಹೌ ವಿ ಬಿಕೇಮ್ ದ ಬೆಸ್ಟ್. ನಂಬರ್ 2, ಹೆಣ್ಮಕ್ಳು ನೀವು ಹೇಳ್ದಂಗೆ ಹಾಸ್ಪಿಟ್ಲಿಗೆ ಬಂದಾಗ ಮೋಸ್ಟ್ ಆಫ್ ದ ಕಡೆ ಎಲ್ಲೇ ಹೋದ್ರು ಸರ್ಜನ್ ಅಂದ್ರೆ ಗಂಡಸರೇ ಇರ್ತಾರೆ, ನೋಡಿದೀರಾ? ಇತ್ತೀಚೆಗೆ ಮಾತ್ರ ಹೆಣ್ಮಕ್ಳೆಲ್ಲ MS ಸರ್ಜರಿ ತಗೊಂಡು ಸರ್ಜನ್ ಆಗ್ತಾ ಇದಾರೆ. ಸೊ ನಮ್ಮ ಆಸ್ಪತ್ರೆಯಲ್ಲಿ ಲೇಡಿ ಡಾಕ್ಟರ್ಸ್ ಸಪರೇಟ್ ಇದ್ದಾರೆ, ಮುಕ್ತವಾಗಿ ಅವ್ರ ಹತ್ರ ಮಾತಾಡಬಹುದು. ಕೆಲವು ಹೆಣ್ಮಕ್ಳು OT ಗಂಡಸರು ಯಾರು ಇರಬಾರ್ದು ಅಂತ ಹೇಳ್ತಾರೆ. ನಮ್ಮಲ್ಲಿ OT ಲೇಡಿ ಅನೆಸ್ಥೆಟಿಸ್ಟ್ ಇದ್ದಾರೆ, ಲೇಡಿ ಅಸಿಸ್ಟೆಂಟ್ಸ್ ಇದ್ದಾರೆ. ಸೊ ಥ್ರೂ ಔಟ್ ದ ಜರ್ನಿ ಆಫ್ ಅ ಪೇಷಂಟ್, ಅವ್ರ ಸಂಪೂರ್ಣ ಜರ್ನಿ ಹಾಸ್ಪಿಟ್ಲ್ಗೆ ಎಂಟರ್ ಆದಾಗಿಂದ ಹಿಡಿದು ಕೊನೆವರೆಗೂ ಲೇಡೀಸೇ ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ. ದಟ್ಸ್ ನಂಬರ್ 1. ನಂಬರ್ 2 ಇಸ್, ನಾನು ಈ ಹೆಣ್ಮಕ್ಳಿಗೆ ಈ ಲೇಡಿ ಸರ್ಜನ್ಸ್ ಅಂತ ಹೇಳಿದ್ನಲ್ಲ, ಈ ಶೋ ಮುಖಾಂತರ ವಾಟ್ ಐ ವಾಂಟ್ ಟು ಕಮ್ಯುನಿಕೇಟರ್ಸ್, ಪ್ರಪಂಚದಲ್ಲಿ 100 ಜನ ಇದ್ರೆ 50 ಜನ ಹೆಣ್ಮಕ್ಳು, 50 ಜನ ಗಂಡಸರು ಇದ್ದೇ ಇರ್ತಾರೆ. ಅದೇ ಸರ್ಜನ್ಗಳಲ್ಲಿ 100 ಜನದಲ್ಲಿ 99 ಜನ ಗಂಡಸರು, 1 ಮಾತ್ರ ಲೇಡಿ. ಸೊ ಹಾಗಾಗಿ ಲೇಡಿ ಡಾಕ್ಟರ್ಸ್ ಅವ್ರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ, MS ಸರ್ಜರಿ ಚೂಸ್ ಮಾಡಿ. ಇಟ್ ಈಸ್ ಎ ಬಿಗ್ ಪ್ರಾಬ್ಲಮ್ ಇನ್ ದ ಕಂಟ್ರಿ. ಇದನ್ನ ನಾವು ನೀವೆಲ್ಲ ಸೇರಿ ಸಾಲ್ವ್ ಮಾಡೋಣ ಅಂತೇಳಿ ಫ್ರಮ್ ದಿಸ್ ಶೋ ಐ ಆಮ್ ಕಮ್ಯುನಿಕೇಟಿಂಗ್ ಟು ಆಲ್ ಮೈ ಸ್ಟೂಡೆಂಟ್ಸ್ ಹೂ ಆರ್ ಡೂಯಿಂಗ್ MBBS ಆ್ಯಂಡ್ ಪೋಸ್ಟ್ ಗ್ರಾಜುಯೇಷನ್, ಸೊ ದಟ್ ದೇ ಕ್ಯಾನ್ ಫೋಕಸ್ ಆನ್ ಲೇಡೀಸ್, ದೇ ಕ್ಯಾನ್ ಫೋಕಸ್ ಆನ್ ವುಮೆನ್, ದೇ ಕ್ಯಾನ್ ಟೇಕ್ ಆಫ್ ವುಮೆನ್ ಹೆಲ್ತ್ ಕೇರ್. ಸೊ ಒಂದು ಹೆಣ್ಮಗಳು ಆರೋಗ್ಯವಾಗಿದ್ರೆ ಆ ಮನೆ ಬೆಳೆಯುತ್ತೆ, ಕುಟುಂಬನೇ ಆರೋಗ್ಯವಾಗಿ, ಕುಟುಂಬ ಆರೋಗ್ಯವಾಗಿದ್ರೆ ರಾಜ್ಯ ಆರೋಗ್ಯವಾಗಿರುತ್ತೆ, ರಾಜ್ಯ ಇದ್ರೆ ದೇಶ ಇರುತ್ತೆ. ಸೊ ಹೆಣ್ಣು ಆ ಮನೆ ದೀಪ ಇದ್ದಂಗೆ. ಸೊ ಆ ದೀಪ ಬೆಳಗ್ತಾ ಇದ್ರೆ ದೇಶನೇ ಬೆಳಗುತ್ತೆ. ಅಬ್ಸಲ್ಯೂಟ್ಲಿ, ಅದೇನೋ ಕರೆಕ್ಟ್ ಆಗಿ ಹೇಳಿದಾರ. ಅಮ್ಮ ಒಬ್ರು ಮನೆಯಲ್ಲಿ ಆರೋಗ್ಯವಾಗಿದ್ರೆ ಅಮ್ಮನೇ ತಾನೇ ಎಲ್ಲಾರನ್ನು ಆಕ್ಚುಲ್ ಆಗಿ ನೋಡ್ಕೊಳ್ಳೋದು. ಸರ್, ನಾವು ಇಷ್ಟೊಂದು ಫೈಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಿಮ್ಮ ಬಿಗ್ಗೆಸ್ಟ್ ಸಕ್ಸಸ್ ಸ್ಟೋರಿ ಅಂದ್ರೆ ಯಾವುದು? ಇಫ್ ಐ ಕ್ಯಾನ್ ಆಸ್ಕ್ ಯು ದಟ್ ಯು ಥಾಟ್, ಹೌದಪ್ಪ ನಾವು ಐ ಮೇಡ್ ಅ ಡಿಫರೆನ್ಸ್. ಅದಂತೂ ಪ್ರತಿದಿನ ಮಾಡ್ತಿರ್ತೀರಾ. ಸೊ ಮೊದಲನೇದಾಗಿ ಮಾಡಿರೋ ಸಕ್ಸಸ್ ಸ್ಟೋರಿ ಆಗಿರ್ಬೋದು, ಅಥವಾ ನಿಮಗೆ ಸಂಬಡಿ ಹೂ ಯು ಥಾಟ್ ವಿಲ್ ಇದಾಗದೇ ಇಲ್ಲ ಕೇಸು ಅಂತ ಸಕ್ಸಸ್ಫುಲ್ ಆಗಿರೋದು ಯಾವ್ದಾದ್ರು ಸ್ಟೋರಿ ಇದೆಯಾ? ನನಗೆ ಸಕ್ಸಸ್ ಲೈಫಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಪೇಷಂಟು ನಮ್ಮ ಹತ್ರ ಬಂದಾಗ ಅದನ್ನ ಆಪರೇಟ್ ಮಾಡಿದ್ಮೇಲೆ ಅವ್ರಿಗೆ ಆ ಖುಷಿ ಸಿಗುತ್ತಲ್ಲ, ಸ್ಮೈಲ್ ಆ ಸ್ಮೈಲ್. ಜನನೇ ಹೇಳ್ತಾರೆ ಕಮ್ ವಿತ್ ಪೈಲ್ಸ್ ಗೋ ವಿತ್ ಸ್ಮೈಲ್ಸ್ ಅಂತ ಜನನೇ ಹೆಸರುಕೊಟ್ಬಿಟ್ಟಿದ್ದಾರೆ. ಆಕ್ಚುಲಿ ಸಕ್ಸಸ್ ಅಂತ ಹೇಳಿದ್ರೆ ಮೇಡಮ್, ನಾನು ಟ್ರಾಮಾ ಸರ್ಜನ್ ಮೇಡಮ್. ದೊಡ್ಡ ಆಪರೇಷನ್ಸು, ಸ್ಪ್ಲೀನ್ ಹೊಡೆದೋಗಿರೋದು, ಲಿವರ್ ಹೊಡೆದೋಗಿರೋದು, ಇವೆಲ್ಲ ನಾನು ಮಾಡ್ತಾ ಇದ್ದೆ. 2013 ನಾನು ಮಂಡ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು, ಸುಮಾರು ಜನ ಪೈಲ್ಸು, ಫಿಶಲ್ ಜನ ಬರ್ತಾ ಇದ್ರು. ಆಮೇಲೆ ನನ್ಗೇನು ಇಷ್ಟೊಂದು ದೊಡ್ಡ ಸಮಸ್ಯೆ ಏನಂತ ಡೀಪ್ ಆಗೋದಾಗ 36% ಜನ ಇಂಡಿಯಾದಲ್ಲಿ 100ಕ್ಕೆ 36 ಜನ ಯಾವುದೇ ಸಂದರ್ಭದಲ್ಲಿ ಅವ್ರಿಗೆ ಪೈಲ್ಸು, ಫಿಸ್ಟುಲಾ ಅಥವಾ ಕಾನ್ಸ್ಟಿಪೇಷನ್ ಇದ್ದೇ ಇರುತ್ತೆ. 100ಕ್ಕೆ 50 ಜನ ಅಟ್ಲೀಸ್ಟ್ ಒನ್ಸ್ ಇನ್ ಲೈಫ್ ಟೈಮ್ ಸಫರ್ ಮಾಡೇ ಮಾಡ್ತಾರೆ. ನಾನು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತೇಳಿ ಆವಾಗ ಮತ್ತೆ ಯೂಟರ್ನ್ ತಗೊಂಡು ಈ ಜರ್ನಿ ಶುರು ಮಾಡಿದೆ. ಸೊ ಜರ್ನಿ ಶುರು ಮಾಡಿ ಈಗ ಆಲ್ಮೋಸ್ಟ್ 2013 ಇಂದ 25 ಬಂದಿದ್ದೀವಿ. ತುಂಬಾ ಇಂಪಾರ್ಟೆಂಟ್ ಸರ್ಜರಿ ಫಿಸ್ಟುಲಾ ಮೇಡಮ್. ಫಿಸ್ಟುಲಾ ಅಂದ್ರೆ ಆಬ್ಸೆಸ್ ಆಗಿ, ಅಂದ್ರೆ ಕುರ ಆಗಿ ಡಾಕ್ಟರ್ ಆಪರೇಷನ್ ಮಾಡ್ತಾರೆ. 100 ಜನಕ್ಕೆ ಆಪರೇಷನ್ ಮಾಡಿದ್ರೆ 40 ಜನಕ್ಕೆ ಫಿಸ್ಟುಲಾ ಆಗುತ್ತೆ. ಫಿಸ್ಟುಲಾ ಆದ್ಮೇಲೆ ಆಪರೇಷನ್ ಮಾಡ್ತಾರೆ. 100 ಜನಕ್ಕೆ ಮಾಡಿದ್ರೆ ಸಕ್ಸಸ್ ರೇಟ್ ಬರೀ 35% ಮಾತ್ರ. ಈ ಒಂದು ಫಿಸ್ಟುಲಾ ಯಾರ ಕೈಲೂ ಮಾಡಕ್ ಆಗ್ತಾ ಇಲ್ಲ, ರಿಕರೆನ್ಸ್ ಆಗ್ತಾ ಇದೆ, ಮತ್ತೆ ಬರ್ತಾ ಇದೆ ಅಂತ ಹೇಳಿ ನಾನು ಈ ಒಂದು ಫೀಲ್ಡ್ ನ ಚೂಸ್ ಮಾಡಿದೆ ಮೇಡಮ್. ಇದನ್ನ ಸಾಲ್ವ್ ಮಾಡಬೇಕು ಅಂತ ಪ್ರಾಬ್ಲಮ್ ಗೊತ್ತಾಯ್ತಲ್ವಾ. ಫಿಸ್ಟುಲಾ ಸಾಲ್ವ್ ಮಾಡಕ್ ಹೋದಾಗ ನಾನು ಶುರು ಮಾಡಿದಾಗ ನಾನು ಮತ್ತೆ ಡಿಸೆಕ್ಷನ್ ಥಿಯೇಟರ್ಗೆ ಹೋಗಿ ಡಿಸೆಕ್ಷನ್ ಮಾಡಿ ಅನಾಟಮಿ ಕಲ್ತಿದ್ದೀನಿ ಆಫ್ಟರ್ 13 years ಆಫ್ MS ಆದ್ಮೇಲೆ. ಮೇಡಮ್, ಒಂದು ಬೈಬಲ್ ಅಲ್ಲಿ ಹೇಳ್ತಾರೆ, ಫಿಸ್ಟುಲಾ ಸರ್ಜರಿ ಇಸ್ ಮೋರ್ ಡಿಫಿಕಲ್ಟ್ ಟು ಆಪರೇಟ್ ದೆನ್ ಎ ರೆಕ್ಟಲ್ ಕ್ಯಾನ್ಸರ್. ಫಿಸ್ಟುಲಾ ಸರ್ಜರಿ ತುಂಬಾ ಕಷ್ಟ, ಮಾಡಕ್ಕಾಗಲ್ಲ. ರೆಕ್ಟಲ್ ಕ್ಯಾನ್ಸರ್ ಮಾಡಬಹುದು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತುಂಬಾ ಈಸಿ, ಫಿಸ್ಟುಲಾ ಮಾಡಕ್ಕಾಗಲ್ಲ ಅಂತ. ಎರಡನೇದು ಹೇಳ್ತಾರೆ,
ಸರ್ಜನ್ ರೆಪ್ಯುಟೇಷನ್ ಹಾಳಾಗಿರೋದೆ ಈ ಫಿಸ್ಚುಲಾ ಆಪರೇಷನ್ ಮಾಡಿ. ಆಪರೇಷನ್ ಸಕ್ಸಸ್ ಆಗದೆ ಹೋದ್ರೆ ಅವನು ಊರಿಗೆಲ್ಲ ಹೋಗಿ ಹೇಳ್ಕೊಂಬರ್ತಾನೆ, ಅವ್ರ ಹತ್ರ ಹೋಗಿದ್ದೆ ಸರಿಯಾಗಿ ಮಾಡಲಿಲ್ಲ ಅಂತ. ಸೊ ಈ ಒಂದು ಸಕ್ಸಸ್ ಸ್ಟೋರಿ ನಂದು ಫಿಸ್ಚುಲಾ. ದೇವ್ರ ಆಶೀರ್ವಾದ, ಮೈ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್, ಸಪೋರ್ಟ್ ಆಫ್ ಮೈ ಫ್ಯಾಮಿಲಿ, ಐ ಚೂಸ್ ದಿಸ್ ಟುಡೇ ಮೇಡಮ್. ಐ ಟೆಲ್ ಪ್ರೌಡ್ಲಿ, ಈ ಸರ್ಜರಿಗೆ ನಾಟ್ ಒನ್ ಆಫ್ ದಿ, ನಾನೇ ವರ್ಲ್ಡಲ್ಲಿ ಬೆಸ್ಟ್. ನನಗೆ 40 ಕಂಟ್ರೀಸಿಂದ ಪೇಷಂಟ್ಸ್ ಬರ್ತಾರೆ, ನನಗೆ ಇಡೀ ದೇಶದಿಂದ ಪೇಷಂಟ್ಸ್ ಬರ್ತಾರೆ, ನನಗೆ 30 ರಾಜ್ಯಗಳಿಂದ ಪೇಷಂಟ್ಸ್ ಬರ್ತಾರೆ, ಎಸ್ಪೆಷಲಿ ಫಿಸ್ಚುಲಾಗೆ. ನಾನು ಕಾಂಪ್ಲೆಕ್ಸ್ ಫಿಸ್ಚುಲಾ, ಪದೇ ಪದೇ ರಿಪೀಟ್ ಆಗೋ ಫಿಸ್ಚುಲಾಲಿ ಎಕ್ಸ್ಪರ್ಟ್ ಮೇಡಮ್. ದೇವರ ವಿದ್ಯೆ ಕೊಟ್ಟಿದ್ದಾನೆ. ಸಕ್ಸಸ್ ಅಂದ್ರೆ ಒಂದು ದೊಡ್ಡ ಫಾರ್ಮಾ ಟೈಕೂನ್ ಮೇಡಮ್, ಮಧ್ಯಪ್ರದೇಶಲ್ಲಿ. ಈ ಕೋವಿಡ್ ಟೈಮಲ್ಲಿ ಆಂಫೋಟೋಸಿನ್ ಬಿ ಅಂತ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿದ್ದು. ಅವ್ರಿಗೆ 13 ಸರಿ ಆಪರೇಷನ್ ಆಗಿತ್ತು ಮೇಡಮ್ ಫಿಸ್ಚುಲಾ. ಸ್ಕ್ರೋಟಮ್ ಅಂತ 400 ಗ್ಯಾಂಗ್ರೀನ್ ಅಂತೀವಿ, ಗ್ಯಾಂಗ್ರೀನ್ ಆಗಿತ್ತು ಅವ್ರಿಗೆ. 14th ಟೈಮ್ ನನ್ನ ಹತ್ರ ಬರಬೇಕಾದ್ರೆ ಶಿರಡಿಗೆ ಹೋಗಿ ಪೂಜೆ ಮಾಡಿಕೊಂಡು ಅರ್ಕೆ ಹೊತ್ಕೊಂಡು ಕಮ್ಸ್ ಟು ಮೀ. 14th ಟೈಮ್ ಆಪರೇಷನ್ ಸಕ್ಸಸ್ ಆಗುತ್ತೆ. ಅದಾದ್ಮೇಲೆ ನನಗೆ ಗೋಲ್ಡನ್ ಸಾಯಿಬಾಬಾ ಕೊಟ್ಟಿದ್ದಾರೆ ಅವರು, ನನ್ನ ಚೇಂಬರಲ್ಲಿ ಇದೆ ಅದು. ಸೊ ಇದು ಫಿಸ್ಚುಲಾ ಸರ್ಜರೀಸ್ ಎಲ್ಲ ನನ್ನ ಸಕ್ಸಸ್ ಸ್ಟೋರೀಸು ತುಂಬ ಇದೆ. ಇದು ಒಂದು ಸಕ್ಸಸ್ ಸ್ಟೋರಿ. ಎರಡನೇದು, ಒಬ್ಬ ಹುಡುಗ ಸುಮನ್ ಸುಬ್ರಹ್ಮಣ್ಯಂ ಅಂತ, ಇಂಡಿಯಾದವನು. ಅವ್ರ ತಾತ ಕೆನಡಾಗೆ ಹೋಗಿದ್ದು. ಈ ಹುಡುಗ ಇಂಡಿಯಾನೇ ನೋಡಿಲ್ಲ, ಫಿಸ್ಚುಲಾ ಟ್ರೀಟ್ಮೆಂಟ್ಗೋಸ್ಕರ ಇಂಡಿಯಾಗೆ ಹುಡ್ಕೊಂಡ್ ಬರ್ತಾನೆ. ಯಾಕೆಂದ್ರೆ ಕೆನಡಾದಲ್ಲಿ 8 ಸರ್ಜರಿ ಆಗಿರುತ್ತೆ, 8 ಟೈಮ್ಸ್ ಆಗಿರುತ್ತೆ. ಕೆನಡಾ ಡಾಕ್ಟರ್ಸು ಲೈಫ್ ಲಾಂಗ್ ಯು ಶುಡ್ ಲೀವ್ ವಿತ್ ಫಿಸ್ಚುಲಾ, ನೀನ್ ಫಿಸ್ಚುಲಾ ಜೊತೆಗೆ ಇರ್ಬೋದು ಅಂತೇಳಿ ಒಂದು ಥ್ರೆಡ್ ಹಾಕಿ ಕಳ್ಸಿರ್ತಾರೆ. ಅವ್ನು ಬಂದ ಮೇಡಮ್, ನಾನು ಸರಿ ಹೋಗೋವರೆಗೂ ಎಲ್ಲ ಹೋಗ್ಬಿಟ್ಟು ಕೆನಡಾ ಅಂತ ಕೂತಿದ್ದ. ವೆರಿ ಕಾಂಪ್ಲಿಕೇಟೆಡ್ ಫಿಸ್ಚುಲಾ. ದೇವ್ರದಯ, it's been 6 years. He's very happy and he's great, doing well. ಸೊ ಈ ರೀತಿಯಾಗಿ ಕಾಂಪ್ಲೆಕ್ಸ್ ಫಿಸ್ಚುಲಾಸ್, ಕಾಂಪ್ಲಿಕೇಟೆಡ್ ಫಿಸ್ಚುಲಾಸ್ ಮತ್ತೆ ರಿಕರೆಂಟ್ ಫಿಸ್ಚುಲಾಸ್ ಮತ್ತೆ ಆಗಿದ್ರೆ ದಯವಿಟ್ಟು ನನ್ನ ಹತ್ರ ಬನ್ನಿ, ನಾನು ನಿಮ್ಮನ್ನ ಸರಿ ಮಾಡ್ತೇನೆ ಸರ್. ಸೊ ಐ ಆಮ್ ಶೋರ್ ಕೇಳಿಸ್ಕೊಳ್ತಿರೋರ್ ತಲೆನಲ್ಲೂ ಇದು ಓಡ್ತಾನೆ ಇರುತ್ತೆ. 8 ಸರ್ಜರಿ, 10 ಸರ್ಜರಿ, 13 ಸರ್ಜರಿ ಅಂತ ಹೇಳ್ತಿದ್ದೀರಾ. ಪುನಃ ಯಾಕೆ ರಿಕರ್ ಆಗುತ್ತೆ ಇದು ಫಿಸ್ಚುಲಾ ಆಗಿ? ಪೈಲ್ಸ್ ಯಾಕೆ, ಹೌ ಡಸ್ ಇಟ್ ಟರ್ನ್ ಇಂಟು ಫಿಸ್ಚುಲಾಸ್? ಪೈಲ್ಸು ಫಿಸ್ಚುಲಾಗೆ ಟರ್ನ್ ಆಗಲ್ಲ, ಫಿಶರು ಆಪ್ಸೆಸ್ ಆಗಿ ಫಿಸ್ಚುಲಾ ಆಗತ್ತೆ. ಫಿಸ್ಚುಲಾ ಪದೇ ಪದೇ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಒಂದು ಡಾಕ್ಟರ್ಗೆ ಎಕ್ಸ್ಪೀರಿಯನ್ಸ್ ತುಂಬ ಇರಬೇಕು. ಫಿಸ್ಚುಲಾ ಆಪರೇಟ್ ಮಾಡಬೇಕಾದ್ರೆ ತುಂಬ ಕಲ್ತಿರ್ಬೇಕು ಅದನ್ನ. ಏಕೆ ಅಂತ ಹೇಳಿದ್ರೆ, ಮೋಷನ್ಗೆ ಹೋಗೋ ಜಾಗದಲ್ಲಿ ಈ ಮಸಲ್ಸ್ ಇರುತ್ತೆ ಮೇಡಮ್. ಇದು ಮೋಷನ್ಗೆ ಹೋಗೋ ಜಾಗ ಅಂತ ಹೇಳಿದ್ರೆ ಗ್ರಿಪ್ ಇದೆಯಲ್ಲ ಮಸಲ್ಸು, ಅವ್ರೇನ್ ಮಾಡ್ತಾರೆ, ಫುಲ್ ಕಟ್ ಮಾಡ್ಬಿಡ್ತಾರೆ, ಗ್ರಿಪ್ಪೇ ಹೊಟ್ಟೋಗುತ್ತೆ, ಅವಾಗ ಇನ್ಕಾಂಟಿನೆನ್ಸ್ ಆಗುತ್ತೆ. ಅದಕ್ಕೆ ಎಷ್ಟೋ ಜನ ಸರ್ಜನ್ಗೆ ಭಯ, ಈ ರೀತಿ ಮೋಷನ್ ಕಂಟ್ರೋಲ್ ತಪ್ಪೋದ್ರೆ ಏನಪ್ಪಾ ಮಾಡೋದು ಅಂತ. ಆಯ್ತಾ? ಎರಡನೇದು, ಇವರು ಫಿಸ್ಚುಲಾ ಮಾಡಬೇಕಾದ್ರೆ ಯಾಕೆ ಫಿಸ್ಚುಲಾ ಬಂತು ನೋಡಲ್ಲ, ಫಿಸ್ಚುಲಾ ಯಾಕೆ ಬಂದಿದೆ ನೋಡಲ್ಲ. ಯಾಕಂದ್ರೆ ಫಿಸ್ಚುಲಾ 90% ಬರೋದು ಬ್ಯಾಕ್ಟೀರಿಯಾದಿಂದ, ಇನ್ನು 10% ಆಗೋದು TB ಇಂದ, ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸು, ಬೇರೆ ಬೇರೆ ಕಾರಣಗಳಿಂದ ಫಿಸ್ಚುಲಾ ಆಗುತ್ತೆ. ಇದನ್ನ ನೋಡಲ್ಲ. ಮೂರನೇದು, MRI ಸ್ಕ್ಯಾನ್ ಮಾಡಿರ್ತಾರೆ ಮೇಡಮ್. ಆ ಸ್ಕ್ಯಾನ್ ಮಾಡಿದಾಗ ರಿಪೋರ್ಟಿಂಗ್ ಮಾಡ್ತಾರಲ್ಲ ಡಾಕ್ಟ್ರು, ಆ ಡಾಕ್ಟ್ರು ಸರಿಯಾಗಿ ರಿಪೋರ್ಟ್ ಮಾಡಲ್ಲ. ಸ್ಕ್ಯಾನ್ ರಿಪೋರ್ಟ್ಸ್ 80% ಆರ್ ರಾಂಗ್ ಅಂತೇಳಿ ಪಬ್ಲಿಷ್ ಆಗಿದೆ. ಸ್ಕ್ಯಾನ್ ಅಲ್ಲೇ 80% ಆದ್ರೆ ಹೇಗೆ? ಸೊ ಇಟ್ ಇಸ್ ಪಬ್ಲಿಷ್ಡ್. ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ಏನೇ ಮಾತಾಡಿದ್ರು ಇಟ್ ಇಟ್ಸ್ ಎವಿಡೆನ್ಸ್ ಐ ಆಮ್ ಟಾಕಿಂಗ್. ಆ ತಪ್ಪು ಸ್ಕ್ಯಾನ್ ರಿಪೋರ್ಟ್ ತೊಗೊಂಬಂದಾಗ ಅದು ಫಿಸ್ಚುಲಾ ಒಂಥರ ಕಾಡಿದ್ದಂಗೆ. ಏನಾದರೂ ಕಾಡ್ಗೆ ಹೋದಾಗ ನಾವು ಕಂಪಾಸ್ ಇಟ್ಕೊಂಡು ಹೋಗ್ತೀವಲ್ಲ, ಕಂಪಾಸು ದಿಕ್ಕು ನಾರ್ತ್ ಅಲ್ಲಿ ಸೌತ್ಗೆ ತೋರಿಸಿರುತ್ತೆ. ಈಗ ರೈಟ್ ಇಂಡಿಕೇಟರ್ ಆಗಿ ಲೆಫ್ಟ್ ಹೋದಂಗೆ ಲೆಕ್ಕ ಇದು ಟ್ರಾಫಿಕ್ ಅಲ್ಲಿ ತಪ್ಪು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ಕ್ಯಾನ್ ರಿಪೋರ್ಟ್ ತಪ್ಪಿರೋದ್ರಿಂದ. ಮೂರನೇದು, ಸರ್ಜನ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದ್ರಿಂದ. ನಾಲ್ಕನೇದು, ರೂಟ್ ಕಾಸ್ ಮಾಡದೇ ಇರೋದ್ರಿಂದ. ಐದನೇದು, ಫಿಸ್ಚುಲಾ ಈ ನೀವು ಕೇಳಿರ್ಬೋದು, ಬೇರ್ ಸಮೇತ ತೆಗಿಬೇಕದು, ಇಲ್ಲದೆ ಹೋದ್ರೆ ಮತ್ತೆ ಬರುತ್ತೆ ಅಂತ. ಆ ಬೇರ್ ಇದೆಯಲ್ಲ, ಆ ರೂಟ್ ಇದೆಯಲ್ಲ, ಆ ರೂಟ್ಗೆ ಹೋಗೋದೇ ದೊಡ್ಡ ಸಮಸ್ಯೆ ಎಲ್ರಿಗೂ ಸಹ. ಸೊ ಹಾಗಾಗಿ ಫಿಸ್ಚುಲಾ ಆಪರೇಷನ್ನ ಭಾಳ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಹತ್ರ ಮಾಡಬೇಕು. ಫಿಸ್ಚುಲಾ ಮಾಡಿದಾಗ 2 ಅಚೀವ್ ಮಾಡ್ಬೇಕು ನಾವು. ಒಂದು, ಅದು ಮತ್ತೆ ಬರಬಾರ್ದು. ಎರಡನೇದು, ಮೋಷನ್ ಕಂಟ್ರೋಲ್ ಕರೆಕ್ಟ್ ಆಗಿರಬೇಕು. ನಾಲ್ಕನೇದು, ನಾವೇನೇ ಮಾಡೋದು ಲೇಸರಲ್ಲಿ ಮಾಡ್ತೀವಿ, ಸೊ ದಟ್ ಮೋಷನ್ ಕಂಟ್ರೋಲ್ ತಪ್ಪೋಗಲ್ಲ,
ರಿಕರೆನ್ಸ್ ಆಗಲ್ಲ, ಮಿನಿಮಲ್ ಡ್ಯಾಮೇಜ್ ಇರುತ್ತೆ ಟಿಶ್ಯೂಗೆ. ಸರ್, ಈ ನಡುವೆ ಇದು ಕೂಡ ಒಂದು ಮಿತ್ ಅಂತಾನೆ ಹೇಳಬೇಕು ನಾನು, ಆರ್ ಐ ಡೋಂಟ್ ನೋ, ನಾವು ಹೋಗಿರೋ ಡಾಕ್ಟರ್ಸ್ ಹತ್ರ ಅವ್ರು ಇದನ್ನ ಹೇಳಿರೋದು, ಲೇಸರ್ ಅಲ್ಲಿ ಮಾಡಿದ್ರೆ ಇಟ್ ಮೈಟ್ ರಿಕರ್ ಬ್ಯಾಕ್ ಅಂತ, ವೆದರ್ ಇಟ್ಸ್ ದ ಫಿಶರ್ ಆರ್ ವೆದರ್ ಇಟ್ಸ್ ಫಿಸ್ಚುಲಾ, ಅದು ರಿಕರ್ ಆಗಬಹುದು. ಅದಕ್ಕೋಸ್ಕರ ಮ್ಯಾನ್ಯುಯಲ್ ಆಗಿ ವಾಟ್ ಇಸ್ ದಿ ಅದರ್ ಕನ್ವೆನ್ಷನಲ್ ಮೆಥಡ್ ಓಪನ್ ಮಾಡಿ ಮಾಡಬಹುದು ಅಂತ. ಬಟ್ ಇನ್ನೊಂದ್ ಕಡೆ ಲೇಸರ್ ಅಲ್ಲಿ ಮಾಡಿದ್ರೆ ಯೋರ್ ರಿಕವರಿ ಪೀರಿಯಡ್ ಇಸ್ ಮಚ್ ಲೆಸರ್ ವೆನ್ ಕಂಪೇರ್ಡ್ ಟು ಅ ಕನ್ವೆನ್ಷನಲ್ ಸರ್ಜರಿ. ಸೊ ಇದಕ್ಕೆ ನೀವೇನ್ ಹೇಳ್ತೀರಾ? ಇದು ಆಕ್ಚುಲಿ ಮೆತ್. ಇದು ಲೇಸರ್ ಅಲ್ಲಿ ಮಾಡಿದ್ರೆ ಮತ್ತೆ ಬರುತ್ತೆ ಅಂತ ಸುಳ್ಳು. ಆಕ್ಚುಲಿ ಅದು ಲೇಸರ್ ಅಲ್ಲ, ಅಥವಾ ಹಳೆ ಟೆಕ್ನಿಕ್ಸ್ ಅಲ್ಲ, ಅಥವಾ ಬೇರೆ ಟೆಕ್ನಿಕ್ ಅಲ್ಲ. ಯಾರು ಲೇಸರ್ ನ ಹಿಡಿತಾರೋ ಅವ್ರ ಕೈಗುಣ ಚೆನ್ನಾಗಿರ್ಬೇಕು, ಅವರಿಗೆ ದೈವಾನುಗ್ರಹ ಇರಬೇಕು, ಅವ್ರ ಎಫರ್ಟ್ ಹಾಕಿರ್ಬೇಕು, ಫೋಕಸ್ ಇರಬೇಕು. ಹಾಗಾಗಿ ಲೇಸರ್ ಮುಖ್ಯ ಅಲ್ಲ, ಬೇರೆ ಟೆಕ್ನಿಕ್ ಮುಖ್ಯ ಅಲ್ಲ, ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಮುಖ್ಯ, ಅದ್ರ ನಾಲೆಜ್ ಮುಖ್ಯ. ಕ್ಲಿಯರಾ? ಎರಡನೇದು, ಲೇಸರ್ ಅಲ್ಲಿ ಮಾಡೋದ್ರಿಂದ ಮೇಡಮ್ ಕಣ್ಣಿಗೆ ಲೇಸರ್ ಅಲ್ಲಿ ಮಾಡ್ತಾರೆ, ಲ್ಯಾಸಿಕ್. ಇನ್ನು ಗುದದ್ವಾರದಲ್ಲಿ ಲೇಸರ್ ಅಲ್ಲಿ ಮಾಡಲ್ವಾ? ಈಗ ಟೆಕ್ನಾಲಜಿ ಎಲ್ಲ ಅಡ್ವಾನ್ಸ್ಡ್ ಆಗಿದೆ, ಎಲ್ಲಾ ಟೆಕ್ನಾಲಜಿ ಅಡ್ವಾನ್ಸ್ಡ್ ಆಗಿದೆ. ಮೆಡಿಕಲ್ ಆಗಿರ್ಬೋದು, ಮೆಡ್ಟೆಕ್ ಆಗಿರ್ಬೋದು, ಡಯಾಗ್ನೋಸ್ಟಿಕ್ಸ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು. ಇವಾಗ ನಾವು AI ಎರಾದಲ್ಲಿ ಇದೀವಿ, ಮಷಿನ್ ಲರ್ನಿಂಗ್ ಎರಾದಲ್ಲಿದ್ದೀವಿ. ಇನ್ನೂ ಹಳೆ ಓಬಿರಾಯನ್ ಕಾಲದ್ದೇ ಇಟ್ಕೊಂಡಿರಕ್ಕಾಗತ್ತಾ? ಸೊ ಹೆಲ್ತ್ ಕೇರ್ ಇವತ್ತು ಅಡ್ವಾನ್ಸ್ಡ್ ಆಗಿರ್ಬೇಕು, ಆಕ್ಸೆಸಿಬಲ್ ಆಗಿರ್ಬೇಕು, ಅಫೋರ್ಡಬಲ್ ಆಗಿರ್ಬೇಕು. ವೆರಿ ಇಂಪಾರ್ಟೆಂಟ್ಲಿ ರಿಕವರಿ ಪೀರಿಯಡ್ ಕಮ್ಮಿ ಇರಬೇಕು. ಆಮೇಲೆ ಏನ್ ಅನ್ಕೋತಾರೆ, ತುಂಬಾ ಕಾಂಪ್ಲಿಕೇಟೆಡ್ ಇರುತ್ತೆ ಮೇಡಮ್. ಗುದದ್ವಾರದಲ್ಲಿ ಏನೇ ಮಾಡಿದ್ರು ಮೇಡಮ್ ಬ್ಯಾಂಡೇಜ್ ಹಾಕಕ್ಕಾಗಲ್ಲ, ಮೋಷನ್ ಪಾಸ್ ಮಾಡ್ಲೇಬೇಕು, ಅಲ್ಲಿ ಗಲೀಜಾಗೆ ಆಗತ್ತೆ, ನೀರ್ ಹಾಕ್ಲೇಬೇಕು. ಹಾಗೆ ಗುದದ್ವಾರದಲ್ಲಿ ಏನೇ ಮಾಡಿದ್ರು ಸಹ ಇಟ್ ಟೇಕ್ಸ್ ಲಿಟಲ್ ಲಾಂಗರ್. ಬೇರೆ ಕಡೆ ಮಾಡಿದಾಗ ಬ್ಯಾಂಡೇಜ್ ಹಾಕ್ತೀವಿ, ಕವರ್ ಆಗಿರುತ್ತೆ, ಏನು ತೊಂದರೆ ಆಗಲ್ಲ. ಹಾಗಾಗಿ ಬಟ್ ನಮ್ಮಲ್ಲಿ 95% ಜನ ಒನ್ ಡೇ ಬೆಳಗ್ಗೆ ಬಂದು ಸಂಜೆ ಹೋಗ್ತಾರೆ, ನೆಕ್ಸ್ಟ್ ಡೇ ಬ್ಯಾಕ್ ಟು ಜಿಮ್, ಎಕ್ಸಸೈಸ್, ಯೋಗ, ನೆಕ್ಸ್ಟ್ ಡೇ ಬ್ಯಾಕ್ ಟು ಆಫೀಸು. ಇನ್ 5% ತುಂಬಾ ಕಾಂಪ್ಲಿಕೇಟೆಡ್ ಇರುತ್ತಲ್ಲ, ಇವರೆಲ್ಲ ಒಂದು ವೀಕಲ್ ಆಫೀಸ್ಗೆ ಹೋಗ್ತಾರೆ. ಮೆನ್ ಬಗ್ಗೆ ಮಾತಾಡಿದಾಯ್ತು, ವಿಮೆನ್ ಬಗ್ಗೆ ಮಾತಾಡಿದಾಯ್ತು. ಯಾರಿಗೂ ಯೋಚನೆ ಬಂದಿರಲ್ಲ ಅನ್ಸುತ್ತೆ ಮಕ್ಕಳಲ್ಲೂ ಈ ಪ್ರಾಬ್ಲಮ್ ಆಗಬಹುದು ಅಂತ. ಸೊ ನಾನು ಇವಾಗ ತುಂಬಾ ಸ್ಪೆಸಿಫಿಕ್ ಆಗಿ ಮಕ್ಕಳಲ್ಲಿ ಈ ತರದ ಪ್ರಾಬ್ಲಮ್ಸ್ ಆದ್ರೆ ಏನಾಗಬಹುದು, ಅವರು ಹೇಗೆ, ತಂದೆ ತಾಯಿ ಪೋಷಕರು ಹೇಗೆ, ಹೌ ಕ್ಯಾನ್ ದೇ ಐಡೆಂಟಿಫೈ ಮಕ್ಕಳಲ್ಲಿ ಈ ತರದ ಪ್ರಾಬ್ಲಮ್ ಆಗ್ತಿದೆ ಅಂತ. ಬಹಳ ಚೆನ್ನಾಗಿ ಕೇಳಿದ್ರಿ ಈ ಪ್ರಶ್ನೆ. ನಮ್ಮ ಮಕ್ಕಳು ಅಂತ ಮೇಡಮ್, ನಮ್ಮ ಕಲಾಂ ಹೇಳಿದ್ದಾರೆ, APJ ಅಬ್ದುಲ್ ಕಲಾಂ ಅವರ್ ಫಾರ್ಮರ್ ಪ್ರೆಸಿಡೆಂಟ್, ಮಕ್ಕಳೇ ಈ ದೇಶದ ಆಸ್ತಿ. ಹೌದು. ನಾಲೆಜ್ ಇಸ್ ಪವರ್, ಸ್ಮಾಲ್ ಏಮ್ ಇಸ್ ಕ್ರೈಮ್ ಅಂತ. ಸೊ ಮಕ್ಕಳು ಆರೋಗ್ಯವಾಗಿ ಇಲ್ಲದೆ ಹೋದ್ರೆ ನಾವು ಆರೋಗ್ಯವಾದ ಭಾರತನ ಕಟ್ಟಕ್ ಆಗಲ್ಲ, ನಿರ್ಮಾಣ ಮಾಡಕ್ ಆಗಲ್ಲ. ಈ ಮಕ್ಕಳು ಏನಾಗ್ತಾ ಇದೆ ಮೇಡಮ್, ಇತ್ತೀಚೆಗೆ ಮಕ್ಕಳು ಹುಟ್ಟಿದ ಕೂಡಲೇ ತಾಯಿ ಮಗುಗೆ ಊಟ ತಿನ್ನಿಸ್ತಾ ಇರ್ತಾರೆ, ತಿನ್ಸ್ಬೇಕು. ಊಟ ತಿನ್ಸೋ ಸಂದರ್ಭದಲ್ಲಿ ತಾಯಿ ಏನ್ ಮಾಡ್ತಾರೆ, ಮಗುಗೆ ಮೊಬೈಲ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತ, ತಿಂತಾರಲ್ಲ ಊಟ, ಅದು ಮೊಬೈಲ್ ಕೊಟ್ಟಾಗ ಏನಾಗುತ್ತೆ, ಮೊಬೈಲ್ ಶುರು ಮಾಡ್ಕೊಂಡು ಮಕ್ಕಳು ಊಟ ಮಾಡಕ್ ಶುರು ಮಾಡ್ತಾರೆ. ಸೊ ಫಸ್ಟ್ ಇನಿಷಿಯೇಷನ್ ಆಫ್ ಎ ಚೈಲ್ಡ್, ಮಗು ಮೊದಲು ಮೊಬೈಲ್ ಶುರು ಮಾಡೋದು, ಮಕ್ಕಳು ಮೊದಲು ಮೊಬೈಲ್ ಶುರು ಮಾಡೋದು ಊಟ ಮಾಡೋದ್ರಿಂದ. ಈ ಊಟ ಮಾಡೋದ್ರಿಂದ ಶುರುವಾದ ಮೊಬೈಲ್ ಅಡಿಕ್ಷನ್ ಚಿಕ್ಕ ವಯಸ್ಸಲ್ಲಿ ಇಟ್ ಇಸ್ ದೇರ್ ಫಾರ್ 15 years 20 years. ಕರೆಕ್ಟಾ? ಸೊ ಅಲ್ಲೊಂದು. ಎರಡನೇದು ಏನಾಗುತ್ತೆ, ಈ ಮೊಬೈಲ್ ತೋರಿಸಿ ಊಟ ಮಾಡ್ತಾರಲ್ಲ, ಮಗು ಅಲ್ಲೇ ಇರುತ್ತೆ, ಗಮನ ಏನೆಲ್ಲ ಊಟದ ಮೇಲೆ. ಅರ್ಥ ಆಯ್ತಲ್ವಾ? ಸೊ ಊಟ ಮಾಡ್ಬೇಕಾದ್ರೆ ಗಮನ ಎಲ್ಲ ಊಟದ ಮೇಲೆ ಇರಬೇಕು, ಚೆನ್ನಾಗಿ ಚೂ ಮಾಡಿ ತಿನ್ಬೇಕು ಅಂತ ಹೇಳಿ ಎಲ್ಲ ಹೇಳ್ತಾರೆ. ಆಡ ಮಕ್ಕಳದು ಫೋಕಸ್ ಆ ಕಡೆ ಇರುತ್ತೆ, ಬಾಯಲ್ಲಿ ಇರ್ತಾರೆ, ನುಂಗ್ಬಿಡ್ತದೆ ಅಷ್ಟೇ. ಎರಡನೇದು ಮೇಡಮ್, ಮಕ್ಕಳಲ್ಲಿ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ, ಮಕ್ಕಳು ಇತ್ತೀಚೆಗೆ ನೀವೆಲ್ಲ ತಿಂದ ಆಹಾರ ತಿಂತಲ್ಲ ಅವರು. ಈಗ ಮಕ್ಳು ಏನಾಗಿದೆ, ಜಂಕ್ ಫುಡ್, ಪ್ರೋಸೆಸ್ ಫುಡ್, ಅಲ್ಟ್ರಾ ಪ್ರೋಸೆಸ್ಡ್ ಪ್ಯಾಕ್ ಫುಡ್ ಎಲ್ಲ ತಿಂತಾ ಇದಾರೆ. ಅವ್ರಿಗೆ ಆಕ್ಸೆಸ್ ಇದೆ ಈಗ. ಅಂದ್ರೆ ಮಕ್ಕಳು ಈಸಿಯಾಗಿ ಅಮ್ಮನ ಫೋನ್ ತಗೊಂಡು, ಅಪ್ಪನ ಫೋನ್ ತಗೊಂಡು ಬುಕ್ ಮಾಡ್ತಾರೆ. ನಾವು ಕೂತಿರ್ತೀವಿ, ಮನೆ ಆರ್ಡರ್ ಬಂದೈತಿ, ಏನಪ್ಪಾ ಅಂದ್ರೆ ಏನು ಆರ್ಡರ್ ಮಾಡಿದಾರೆ, ಆಯ್ತಾ. ಮೂರನೇದು 24/7 ಇವತ್ತು ತಿನ್ಬೇಕಂದ್ರೆ ಅವಕಾಶ ಇದೆ. ಮಧ್ಯರಾತ್ರಿ 2 ಗಂಟೆಗೆ ಪಿಜ್ಜಾ ಆರ್ಡರ್ ಮಾಡಿ ಮನೆಗೆ ಬರುತ್ತೆ, ಬರ್ಗರ್ ಆರ್ಡರ್ ಮಾಡಿ ಮನೆಗೆ ಬರುತ್ತೆ. ಸೊ ಮಕ್ಕಳೆಲ್ಲ ಜಂಕ್ ಫುಡ್ ಅಡಿಕ್ಟ್ ಆಗಿದ್ದಾರೆ, ನಿದ್ದೆ ಸರಿಯಾಗಿ ಮಾಡ್ತಲ್ಲ, ಮೊಬೈಲ್ ನೋಡ್ತಾ ಇದ್ದಾರೆ. ಫಿಸಿಕಲ್ ಆಕ್ಟಿವಿಟಿ ಇತ್ತಲ್ಲ, ನಾವೆಲ್ಲ ಹೊರಗಡೆ ಹೋಗಿ ಕಬಡ್ಡಿ ಆಡ್ತಿದ್ವಿ, ಚಿಲಿದಾಳ ಆಡ್ತಿದ್ವಿ, ಗಾಳಿಪಟ ಬಿಡ್ತಿದ್ವಿ, ಸೈಕಲ್ ಓಡಿಸ್ತಿದ್ವಿ, ಏನೇನೋ ಆಟ ಆಡ್ತಿದ್ವಿ, ಅದೆಲ್ಲ ಮಿಸ್ ಆಗಿದೆ. ಮಕ್ಕಳು ಆಡೋದೆಲ್ಲ ಮೊಬೈಲಲ್ಲೇ ಇವತ್ತು. ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ನೀರು ಸರಿಯಾಗಿ ಕುಡಿಯಲ್ಲ, ಫೈಬರ್ ಕಂಟೆಂಟ್ ಸರಿಯಾಗಿ ತಗೊಳ್ಳಲ್ಲ, ಜಂಕ್ ಫುಡ್ ತಿಂತಾರೆ, ನಿದ್ದೆ ಸರಿಯಾಗಿರಲ್ಲ.
ಸೊ ಮಕ್ಕಳಿಗೆಲ್ಲ ಆಸ್ ಎ ಕಾನ್ಸಿಕ್ವೆನ್ಸ್ ತುಂಬಾ ಇವತ್ತು ಫಿಷರ್ ಆಗ್ತಾ ಇದೆ. ರಿಪೀಟ್ ಆದಾಗ ಮತ್ತೆ ಮತ್ತೆ ಅದೇ ಪೈಲ್ಸ್ ಆಗ್ತಾ ಇದೆ, ಮಕ್ಕಳಿಗೆ ಫಿಸ್ಟುಲಾ ಆಗ್ತಾ ಇದೆ ಮೇಡಮ್. ಇನ್ನು ಎರಡನೇದು ಮೇಡಮ್, ಮಕ್ಕಳಲ್ಲಿ ತುಂಬಾ ಇಂಪಾರ್ಟೆಂಟ್ ಈ ಒಂದು ನಾನು ಮಾತಾಡೋದಕ್ಕೆ ಹೇಳೋದು, ಇಂಡಿಯಾದಲ್ಲಿ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತ 2 ಕಾಯಿಲೆ ಇದೆ ಮೇಡಮ್. ಒಂದು ಅಲ್ಸರೇಟಿವ್ ಕೊಲೈಟಿಸ್, ಒಂದು ಕ್ರಾನ್ಸ್ ಡಿಸೀಸ್ ಅಂತ. ನಾನು ಓದ್ಬೇಕಾದ್ರೆ ಈ ಕಾಯಿಲೆನ ನಾನು ಒಂದು ಪೇಷಂಟ್ ನೋಡಿರ್ಲಿಲ್ಲ. ಎಕ್ಸಾಮ್ಗೆ ಓದ್ಬೇಕಾದ್ರೆ ಆ ಚಾಪ್ಟರ್ ಬಂದಾಗ ಕ್ವೆಶನ್ ಬಂದ್ರೆ ಬಿಟ್ಬಿಡ್ತೀನಿ ಅಂದ್ಬಿಟ್ಟು ಆ ಚಾಪ್ಟರ್ನೇ ಸ್ಕಿಪ್ ಮಾಡ್ತಾ ಇದ್ದೆ. ಇವತ್ತು ಅನಿವಾರ್ಯ ನನ್ನ ಅದೇ ಸ್ಪೆಷಲೈಸೇಷನ್. ಇವತ್ತು ಈ ಜಂಕ್ ಫುಡ್ ತಿನ್ನೋದ್ರಿಂದ, ಪ್ರೊಸೆಸ್ ಫುಡ್ ತಿನ್ನೋದ್ರಿಂದ, ಈ ಚಿಪ್ಸು, ಫ್ರೆಂಚ್ ಫ್ರೈಸ್, ಬರ್ಗರ್ಸು ಏನಾಗ್ತಾ ಇದೆ ಮಕ್ಕಳಿಗೆ, ಅವರಿಗೆ ಲೇಮ್ ಅಂಡ್ ಲೀಕಿ ಗಟ್ ಸಿಂಡ್ರೋಮ್ ಅಂತ ಕರಿತೀವಿ. ಅಂದ್ರೆ ಕರುಳೆಲ್ಲ ಅಲ್ಸರ್ ಆಗುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಆಗ್ಬೋದು, ಲಾರ್ಜ್ ಇಂಟೆಸ್ಟೈನ್ ಆಗ್ಬೋದು. ಕರುಳೆಲ್ಲ ಅಲ್ಸರ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಗುಗೆ ಬೇದಿ ಆಗುತ್ತೆ, ಆ ಮಗುಗೆ ರಕ್ತ ಹೋಗುತ್ತೆ, ಆ ಒಂದು ಮಗುಗೆ ತುಂಬಾ ಕಷ್ಟ ಆಗುತ್ತೆ, ಫಿಷರ್ಸ್ ಆಗುತ್ತೆ, ಫಿಸ್ಟುಲಾ ಆಗುತ್ತೆ, ಆಪ್ಸಿಸ್ ಆಗುತ್ತೆ. ಈ ಕಾಯಿಲೆ ಮೇಡಮ್, ಇನ್ಫ್ಲಮೇಟರಿ ಬೌಲ್ ಡಿಸೀಸು, ಅಲ್ಸರೇಟಿವ್ ಮತ್ತು ಕ್ರಾನ್ಸ್ ಡಿಸೀಸು ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಇಂಡಿಯಾದಲ್ಲಿ 100 ಕೇಸು ಡಯಾಗ್ನೋಸ್ ಆದ್ರೆ 100ರಲ್ಲಿ 71 ಜನ ಮಕ್ಕಳಿಗೆ ಇದೆ ಮೇಡಮ್. 5 to 15 years ಏಜ್ ಗ್ರೂಪ್ ಅಲ್ಲಿ ಈ ಕಾಯಿಲೆ ಕ್ರಾನ್ಸ್ ಡಿಸೀಸು, ಅಲ್ಸರೇಟಿವ್ ಕೊಲೈಟಿಸ್ ಬರ್ತಾ ಇದೆ. ಇದನ್ನು ಅಷ್ಟೇ ಮೇಡಮ್, ಇದಾದಾಗ ಬ್ಲೀಡಿಂಗ್ ಆಗುತ್ತೆ. ಇದು ಬ್ಲೀಡಿಂಗ್ ನ ಪೈಲ್ಸ್ ಅನ್ಕೊಂಡು ಮಕ್ಕಳು 1 ವರ್ಷ 2 ವರ್ಷ ವೇಸ್ಟ್ ಮಾಡಿರ್ತಾರೆ. ಒಂದು ಡಾಕ್ಟರ್ ಮೇಡಮ್ 3 ವರ್ಷ ಆ ಮಗುಗೆ ಬ್ಲೀಡಿಂಗ್ ಆಗ್ತಾ ಇತ್ತು, 3 ವರ್ಷ ಮ್ಯೂಕೋಸ್ ಆಗ್ತಾ ಇತ್ತು. 1 ವರ್ಷ ಅವ್ರು ಆಕ್ಚುಲಿ ಆಯುರ್ವೇದಿಕ್ ಡಾಕ್ಟರು, 1 ವರ್ಷ ಆಯುರ್ವೇದಿಕ್ ಮೆಡಿಕೇಶನ್ಸ್ ಎಲ್ಲ ಮಗು ಕೊಟ್ಟಿದ್ದಾರೆ. ಇನ್ನು 2 ವರ್ಷ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋಗಿದ್ದಾರೆ, ಎಲ್ಲೂ ಡಯಾಗ್ನೋಸ್ ಆಗಿಲ್ಲ. ಅವರು ಸಾಯಿಬಾಬಾ ಭಕ್ತರು ಮೇಡಮ್. ಯಾರೋ ಹೇಳಿದ್ರಂತೆ ಆರೋ ರೀಡರು ಯಶವಂತಪುರಲ್ಲಿ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಹೋಗಿ ಅಂತ. ಆಗ ನನ್ನ ಹತ್ರ ಬಂದಿದ್ದು ಆ ಮಗು. ಅವಾಗ 9ನೇ ಕ್ಲಾಸ್ ಹುಡುಗ, 9 ಅಂದ್ರೆ 13-12 ವರ್ಷ ಇರುತ್ತೆ. ಅವನಿಗೆ ಅಲ್ಸರೇಟಿವ್ ಕೊಲೈಟಿಸ್ ಇತ್ತು ಮೇಡಮ್. ಆಯ್ತಾ, ಅದನ್ನ ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡಿದ್ವಿ. ನೋಡಿ, ಡಾಕ್ಟರ್ ಮಗು 3 ವರ್ಷ ಆಯ್ತು ಡಯಾಗ್ನೋಸ್ ಮಾಡಕ್ಕೆ. ಇನ್ನು ಸಾಮಾನ್ಯ ಜನ ಮಕ್ಕಳ ಕತೆ, ಆ ಡಾಕ್ಟ್ರು ಮಗು ಚೆನ್ನಾಗಿದೆ ಈಗ, ನನಗೊಂದು ಗೋಲ್ಡನ್ ಚೈನ್ ವಿತ್ ಡೈಮಂಡ್ ಪೆಂಡೆಂಟ್ಸ್ ಸಾಯಿಬಾಬಾ ಮಾಡ್ಸ್ಕೊಂಡ್ ಕೊಟ್ರು ಮೇಡಮ್. ಜನ ಈ ರೀತಿ ಗ್ರಾಟಿಟ್ಯೂಡ್ ಹೇಳ್ತಾರ. ಆಯ್ತಾ, ಸೊ ಈ ಒಂದು ಕಾಯಿಲೆಗೆ ಮೇಡಮ್, ಕ್ರಾನ್ಸ್ ಡಿಸೀಸ್ ಅನ್ನೋ ಕಾಯಿಲೆಗೆ ಒಂದು ಇಂಜೆಕ್ಷನ್ ಬಂದು 1,10,000 ರೂಪಾಯಿ ಒಂದು ಡೋಸು ಮೇಡಮ್. ಈ ಎಕ್ಸ್ಪೆನ್ಸಿವ್ ಮೆಡಿಕೇಶನ್ಸ್ ನ ಮಿಡಲ್ ಕ್ಲಾಸ್ಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಮೇಡಮ್. Forget about poor people. Middle class ಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ ಮೇಡಮ್. And it's not included in ಇನ್ಶೂರೆನ್ಸ್. ಇತ್ತೀಚೆಗೆಲ್ಲ ಇನ್ಕ್ಲೂಡ್ ಮಾಡ್ತಿದ್ದಾರೆ. ಈ ಕಾಯಿಲೆ ತುಂಬಾ ಜಾಸ್ತಿ ಆಗ್ತದೆ ಇಂಡಿಯಾದಲ್ಲಿ. ಹೌದು, ಅದು ಜನಕ್ಕೆ ಗೊತ್ತಾಗ್ತದೆ ಕ್ರೋನ್ಸ್ ಡಿಸೀಸ್ ಅಂತ ಇದೆ, ಯಾರಿಗೆ ಏನಕ್ಕೆ ಇದೆ ಬಂದಿದೆ ಅಂತ. ಮುಂಚೆ ಎಲ್ಲ ಮೆಡಿಕಲ್ ಇನ್ಶೂರೆನ್ಸ್ ಅಲ್ಲಿ ಇರ್ಲಿಲ್ಲ. ಇನ್ಶೂರೆನ್ಸ್ ಅಲ್ಲಿ ಏನಾಗ್ತಾ ಇದೆ ಈಗ, ಒಂದ್ಸರಿ ಆ ಕಾಯಿಲೆ ಬಂತು ಅಂತ ಹೇಳಿದ್ರೆ ಹೆಚ್ಚು ಪ್ರೀಮಿಯಂ ಕೊಟ್ಟು ಅದನ್ನ ಇನ್ಶೂರ್ ಮಾಡೋದು ತುಂಬಾ ಒಳ್ಳೇದು ಮೇಡಮ್. 3ನೇದು ಕಾಸ್ಟ್ಲಿ ಇಂಜೆಕ್ಷನ್ ಇದೆಯಲ್ಲ, ಎಷ್ಟು ಜನ ಕೊಡೋಕ್ಕಾಗತ್ತೆ? ಆಗಲ್ಲ. ಈಗ ದೇವ್ರ ದಯ, ಒಂದು ಟ್ಯಾಬ್ಲೆಟ್ ಬಂದಿದೆ, ಆ ಟ್ಯಾಬ್ಲೆಟ್ ಒಂದು 200 ರೂಪಾಯಿ ಅಷ್ಟೇ. ಆ 1 ಲಕ್ಷದ ಇಂಜೆಕ್ಷನ್ ಕೊಡೋ ಬದಲು ಆ 200 ರೂಪಾಯಿ ಟ್ಯಾಬ್ಲೆಟ್ ಅಲ್ಲಿ ನಾವು ಅದನ್ನ ಮೇಂಟೈನ್ ಮಾಡಬಹುದು. ಈ ಕಾಯಿಲೆಗಳು ಕೊನೆ ತನಕ ಇದು ವಾಸಿ ಆಗಲ್ಲ. ಮೆಡಿಸಿನ್ ಕೊಟ್ಟಾಗ ಬರುತ್ತೆ, ಸ್ಟಾಪ್ ಆಗುತ್ತೆ, ಮತ್ತೆ ಬರುತ್ತೆ. ಮೆಡಿಸಿನ್ ಕೊಟ್ಟಾಗ ಸ್ಟಾಪ್ ಆಗುತ್ತೆ, ಮತ್ತೆ ಬರುತ್ತೆ. ಕೊನೆ ತನಕ ಒಂದು 20 ವರ್ಷ 25 ವರ್ಷ ಈ ಕಾಯಿಲೆ ಇತ್ತು ಅಂತ ಹೇಳಿದ್ರೆ ಅದು ಕ್ಯಾನ್ಸರಿಗೆ ಕನ್ವರ್ಟ್ ಆಗುತ್ತೆ. ನೋಡಿದ್ರಾ, ಸಣ್ಣ ಈಟಿಂಗ್ ಹ್ಯಾಬಿಟ್ಸ್ ಇಂದ ಹಿಡಿದು ಕ್ಯಾನ್ಸರ್ ವರೆಗೂ ಇಟ್ ವಿಲ್ ಟೇಕ್. ಸೊ ಹಾಗಾಗಿ ನಾವು ಪಾಶ್ಚಿಮಾತ್ಯದ ವೆಸ್ಟರ್ನೈಸೇಷನ್ ಅಂತ ಹೇಳ್ತೀವಲ್ಲ, ಒಂದು ಬುಕ್ ಬರೆದಿದ್ದಾರೆ ಎಮ್ ಎನ್ ಶ್ರೀನಿವಾಸ್ ಅವರು, ಮಾಡರ್ನೈಸೇಷನ್ ಆಫ್ ಇಂಡಿಯನ್ ಟ್ರೆಡಿಷನ್ ಅಂತ, ವೆಸ್ಟರ್ನೈಸೇಷನ್ ಆಫ್ ಇಂಡಿಯನ್ ಕಲ್ಚರ್ ಅಂತ. ಫುಡ್ ಈಸ್ ಆಲ್ಸೋ ಎ ಕಲ್ಚರ್. ಫುಡ್ ಒಂದು ಸಂಸ್ಕೃತಿ. ಈ ಫುಡ್ ಕಲ್ಚರ್ ಇದೆಯಲ್ಲ, ವೆಸ್ಟ್ ಇಂದ ಎಲ್ಲಾ ಕಲ್ಚರ್ ಜೊತೆಗೆ ನಾವು ಫುಡ್ ಕಲ್ತ್ಬಿಟ್ವಿ. ಸೊ ವೆಸ್ಟ್ ಮೊದ್ಲು ಏನ್ ತಿಂತಾದರೋ ನಾವು ತಿಂತಾ ಇದೀವಿ. ಈಗ ನಾವೇನ್ ಮೊದಲು ತಿಂತಾ ಇದ್ರೋ ಈಗ ವೆಸ್ಟ್ ಅವ್ರು ಅದನ್ನ ತಿಂತಾ ಇದ್ದಾರೆ. ಸೊ ಕಾಯಿಲೆಗಳು ಹೇಗ್ ಬದಲಾಯ್ತೋ ನಾವು ಊಟ ಮಾಡೋದ್ರಿಂದ ಅದು ಬದಲಾಗಿದೆ. 2ನೇದು, ಮಕ್ಕಳಲ್ಲಿ ಗಟ್ ಬ್ಯಾಕ್ಟೀರಿಯಾ ತುಂಬಾ ಇಂಪಾರ್ಟೆಂಟ್. ಮಕ್ಕಳಿಗೆ ಆಗ್ಲಿ ದೊಡ್ಡವರಾಗ್ಲಿ ಗಟ್ ಬ್ಯಾಕ್ಟೀರಿಯಾ. ಈ ಗಟ್ಟಲ್ಲಿ 1 ಫಾಲೋಡ್ ಬೈ 14 zeros ಅಷ್ಟು ಬ್ಯಾಕ್ಟೀರಿಯಾ ಇದೆ. ಈ ಜಂಕ್ ಫುಡ್ ಎಲ್ಲ ತಿಂದಾಗ ಆ ಬ್ಯಾಕ್ಟೀರಿಯಾಗೆ ಅದು ಜಂಕೆ, ಬ್ಯಾಕ್ಟೀರಿಯಾಗೂ ಅದು ಜಂಕು. ಬ್ಯಾಕ್ಟೀರಿಯಾ ಏನಾಗುತ್ತೆ, ಈ ಜಂಕ್ ಫುಡ್ ತಿಂದಾಗ ನಮ್ಮಲ್ಲಿ ಆಲ್ಕೋಹಾಲ್ ಸೆಕ್ರೀಟ್ ಮಾಡುತ್ತೆ ಮೇಡಮ್. ನೀವು ಕೇಳಿರ್ಬೋದು, ಇತ್ತೀಚೆಗೆ ಯಾರು ನೋಡಿದ್ರು ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್ ಫ್ಯಾಟಿ ಲಿವರ್, ಕುಡಿದೇನೆ ಫ್ಯಾಟಿ ಲಿವರ್. ಇವತ್ತು ಕುಡಿದು ಲಿವರ್ ಫೇಲ್ಯೂರ್ ಆಗಕ್ಕಿಂತ ಹೆಚ್ಚಾಗಿ
ಕುಡಿದೇನೆ ಲಿವರ್ ಫೇಲ್ಯೂರ್ ಜಾಸ್ತಿ ಆಗ್ತಾ ಇದೆ. ಅದೇ ತಿಂದು ವಿ ಆರ್ ವಾಟ್ ವಿ ಈಟ್ ಮೇಡಮ್. ನಾವು ಏನ್ ತಿಂತೀವೋ ಆ ಕಾಯಿಲೆಗಳು ಮನುಷ್ಯನು ಬರುತ್ತೆ ಮೇಡಮ್. ಸೊ ಆ ಬ್ಯಾಕ್ಟೀರಿಯಾ ಗಟ್ಟಲ್ಲಿ ಆಲ್ಕೋಹಾಲ್ ನ ಸೆಕ್ರೆಟ್ ಮಾಡುತ್ತೆ ಮೇಡಮ್. ಆಲ್ಕೋಹಾಲ್ ಸೆಕ್ರೆಟ್ ಮಾಡಿದಾಗ ಕುಡಿಯೋದ್ಕಿಂತ ವೇಗವಾಗಿ ಅಬ್ಸಾರ್ಬ್ ಆಗುತ್ತೆ, ಅದು ಫ್ಯಾಟಿ ಲಿವರ್ ಆಗುತ್ತೆ ಮೇಡಮ್. ಸೊ ಫ್ಯಾಟಿ ಲಿವರ್ ಎಲ್ಲ ಕೇಳ್ತಾರಲ್ಲ ಏನಿದು ಅಂತ, ಬಿಕಾಸ್ ಆಫ್ ಗಟ್ ಬ್ಯಾಕ್ಟೀರಿಯಾ ಸೆಕ್ರೇಟಿಂಗ್ ಆಲ್ಕೋಹಾಲ್ ಇನ್ ದಿ ಗಟ್. ಒಂದ್ರಿಂದ ಎಷ್ಟು ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಯೋಚನೆ ಇದ್ದೇ ಇರುತ್ತೆ. ಬಟ್ ನೀವು ಯುನೋ ಆ ಮಗು ಬಗ್ಗೆ ನಿಮ್ ಕೇಸ್ ಸ್ಟಡಿನ ಹೇಳ್ತಿರುವಾಗ ಹೇಳಿದ್ರಿ, ಫಸ್ಟ್ ಇಯರ್ ಅವರು ಡಾಕ್ಟರ್ಸ್ ಹತ್ರ ಹೋಗ್ಲಿಲ್ಲ, they were trying out everything ಅಂತ. ಬಟ್ ಈ ನಡುವೆ ತುಂಬಾ ಫೇಕ್ ಡಾಕ್ಟರ್ಸ್ ಬಂದ್ಬಿಟ್ಟಿದ್ದಾರೆ. ನಮ್ಮ ಇನ್ಫ್ಲುಯೆನ್ಸರ್ಸ್ ತರ ಆಗಿರಬಹುದು, ದೇರ್ ಕಾಲಿಂಗ್ ದೆಮ್ ಸೆಲ್ಸ್ ನ್ಯೂಟ್ರಿಷನಿಸ್ಟ್ ವಿತೌಟ್ ಅ ಡಿಗ್ರಿ. ಬೇಸಿಕ್ಲಿ ಜಿಮ್ಗೆ ಹೋಗಿ ಅವರೇ ಸಡನ್ ಆಗಿ ನ್ಯೂಟ್ರಿಷನಿಸ್ಟ್ ಆಗ್ಬಿಟ್ಟಿದ್ದಾರೆ. ಚಾಟ್ GPT ನಲ್ಲಿ ಹೋಗ್ಬಿಟ್ಟು ಇವಾಗ ಸಿಂಪ್ಟಮ್ಸ್ ಹಾಕಿ ಅದರಿಂದ ಯುನೋ ಡಯಟ್ ಪ್ಲಾನ್ಸ್ ನ ತೆಗಿತಾರೆ. ಇಂತಹ ಫೇಕ್ ಕ್ವಾಕ್ ಡಾಕ್ಟರ್ಸ್ ಇಂದ ಏನ್ ಪ್ರಾಬ್ಲಮ್ಸ್ ಆಗ್ಬಹುದು ಜನಕ್ಕೆ? ಮೇಡಮ್, ಈ ಕ್ವಾಕ್ಸ್ ಇದಾರಲ್ಲ, ನಕಲಿ ವೈದ್ಯರು, ಫೇಕ್ ಡಾಕ್ಟರ್ಸ್ ಇಂಡಿಯಾದಲ್ಲಿ 15 ಲಕ್ಷ ಜನ ಇದಾರೆ ಮೇಡಮ್. ಎಷ್ಟು? 15 ಲಕ್ಷ. 1.5 ಮಿಲಿಯನ್. ಇದು ನಾನು ಹೇಳ್ತಾ ಇಲ್ಲ, ಇದನ್ನು ಪಬ್ಲಿಷ್ ಆಗಿದೆ. ಯುರೋಪಿಯನ್ ಜರ್ನಲ್ ಆಫ್ ಕೋಲೋಪ್ರಾಕ್ಟಾಲಜಿನಲ್ಲಿ ಈ ಒಂದು ಡೇಟಾ ಪಬ್ಲಿಷ್ ಆಗಿದೆ. ಏನ್ ಮಾಡ್ತಾರೆ ಈ ಕ್ವಾಕ್ಸ್ ಅಂತ ಹೇಳಿದ್ರೆ, ಅನ್ಫಾರ್ಚುನೇಟ್ಲಿ ಬೆಂಗಾಳಿಗಳು ಜಾಸ್ತಿ ಫೇಕ್ ಡಾಕ್ಟರ್ಸು. ಬಿಸ್ವಾಸು, ರೈ, ಮಂಡಲ್ಲು, ಪಾಲ್ ಅಂತ ಸರ್ನೇಮ್ ಇರುತ್ತೆ ಅವ್ರಿಗೆ. ನಾವು ಎಲ್ಲಾ ಧರ್ಮದವರು ತುಂಬಾ ಗೌರವಿಸ್ತೀವಿ. ನಮ್ಮ ಮುಸ್ಲಿಂ ಜನಾಂಗದವರು ತುಂಬಾ ಜನ ಈ ಒಂದು ಟ್ರೇಡ್ ಅಲ್ಲಿ ಇದ್ದಾರೆ ಮೇಡಮ್. ಆಗ್ಬೋದಾ? ಸೊ ಇವ್ರೇನ್ ಮಾಡ್ತಾರೆ, ಈ ಹೇಳಿದ ಸಂಕೋಚ ಮುಜುಗರ ಇಂದ ಅವ್ರ ಹತ್ರ ಹೋಗ್ತಾರೆ. ಬೇರೆ ಬೇರೆಯವರು ಬೇರೆ ಬೇರೆ ಟೆಕ್ನಿಕ್ಸ್ ಮಾಡ್ತಾರೆ ಮೇಡಮ್. ತುಮಕೂರು ಹತ್ರ ಒಂದು ಊರಿದೆ, ಆ ಹಳ್ಳಿನಲ್ಲಿ ಒಬ್ರು ಸಿಲ್ವರ್ ರಿಂಗ್ ಕೊಡ್ತಾರೆ. ಆ ಸಿಲ್ವರ್ ರಿಂಗು 25,000 ಆಗುತ್ತೆ. ಅವ್ರ ಹತ್ರನೇ ತಗೋಬೇಕು. ಸಿಲ್ವರ್ ರಿಂಗ್ ಹಾಕೊಂಡು 3 ತಿಂಗಳು ವಾಶ್ ಮಾಡ್ಕೊಂಡ್ರೆ ಪೈಲ್ಸ್ ಹೋಗುತ್ತಂತೆ. I'm sorry, I'm laughing, but come on. ಆಯ್ತಾ? ಜನ ಇದನ್ನ ನಂಬ್ತಾರಾ? ನಂಬ್ತಾ ಇದಾರೆ ಮೇಡಮ್. ಎರಡನೇದು ಏನಾಗುತ್ತೆ, ಈ ಫಿಶರ್ ಆಗಿರ್ತಲ್ಲ, ಈ ಮೋಷನ್ಗೆ ಹೋಗೋ ಜಾಗ ತುಂಬಾ ಟೈಟ್ ಆಗ್ಬಿಟ್ಟಿರುತ್ತೆ, ತುಂಬಾ ಪೇನ್ಫುಲ್ ಇರುತ್ತೆ, ಕೂತ್ಕೊಳಕ್ ಆಗಲ್ಲ ಅವ್ರಿಗೆ, ಪೂ ಮಾಡಕ್ಕಾಗಲ್ಲ, ಏನೂ ಮಾಡಕ್ಕಾಗಲ್ಲ. ಆ ಕ್ವಾಕ್ ಹತ್ರ ಹೋದಾಗ ಎಷ್ಟೋ ಜನ ಕ್ವಾಕ್ಸ್ ಏನ್ ಮಾಡ್ತಾರೆ, ಇದನ್ನ ಅಗ್ಲ ಮಾಡ್ಬೇಕಲ್ವಾ, ಎತ್ತಿನ ಕೊಂಬಿರುತ್ತಲ್ಲ, ಬುಲಕ್ ಹಾರ್ನ್. Don't tell it. Oh God, ನಿಜವಾಗ್ಲೂ ಆಯ್ತಾ? ಅದು ನಿಧಾನಕ್ಕೆ ನಾವು ಆಕ್ಚುಲಿ ಗ್ರೇಡೆಡ್ ಡೈಲಿಟೇಷನ್ ಅಂತ ಬೇರೆ ಬೇರೆ ಕಾಯಿಲೆಗೆ ಮಾಡ್ತೀವಿ. ಅದನ್ನ ಒಳಗಿಟ್ಟು ಅದನ್ನ ಅಗಲ ಮಾಡ್ತಾರೆ. ಅವ್ನ ಪ್ರಾಣ ಹೋಗ್ತಾ ಇರತ್ತೆ. ಒಬ್ಬ ಕ್ವಾಕ್ ಈ ತರ ಅಗಲ ಇಟ್ಟು ಬೆಳಗಾವಿನಲ್ಲಿ ಪಾಪ ಅವನು ಸಿಗ್ಮಾ ಇಟ್ಕೊಳ್ಳೋನ್, ಲಾರ್ಜ್ ಇಂಟೆಸ್ಟೈನ್ ತೂತಾಗಿರುತ್ತೆ. ಸೊ ಅಲ್ಲಿಗೆ ಬಂದು ನಾವು ಸರಿ ಮಾಡಿರ್ತೀವಿ ಅದನ್ನ. ಇನ್ನೊಬ್ಬ ದಾರ ಕಟ್ತಾನೆ, ಇನ್ನೊಬ್ಬ ಆಸಿಡ್ ಹಾಕ್ತಾನೆ, ಇನ್ನೊಬ್ಬ ಪೌಡ್ರ್ ಹಾಕ್ತಾನೆ, ಇನ್ನೊಬ್ಬ ವೀಳ್ಯದೆಲೆ, ಅದರಲ್ಲಿ ಅರ್ಶನ, ಅದರಲ್ಲಿ ಕೊಬ್ಬರಿ ಎಣ್ಣೆ. ಸುಣ್ಣ ಅಂದ್ರೆ ಸುಣ್ಣ ತಗೊಂಡೋಗಿ ಇಡಿಯಲ್ಲಿ ಗೊತ್ತಾಗತ್ತೆ ಊರಿ ಏನಾಗತ್ತೆ ಅಂತ. ಕೊಂಬನ್ನೇ ಬಿಟ್ಟಿಲ್ವಂತ ಇವ್ರು ಸುಣ್ಣನ್ ಬಿಡ್ತಾರ. ಇನ್ನೇನು ಎಲ್ಲರಿಗೂ ಹಾಕೋಬೇಕಾದ್ರೆ ಇಷ್ಟು ಸುಣ್ಣ ಜಾಸ್ತಿ ಹಾಕೊಳ್ಳಿ, ಬಯಲ ಸುಟ್ಟೋಗ್ಬಿಡುತ್ತೆ. ಸೊ ಈ ರೀತಿ ಅವರು ಆಸಿಡ್ ಹಾಕಿ ಏನೇನೋ ಮಾಡಿ ಡಿಫ್ರೆಂಟ್ ಟೆಕ್ನಿಕ್ಸ್ ಮಾಡ್ತಾರೆ ಮೇಡಮ್. ಈ ರೀತಿ ಮಾಡೋದ್ರಿಂದ ಏನಾಗ್ತಾ ಇದೆ, ಎಷ್ಟೋ ಜನಕ್ಕೆ ಮೋಷನ್ ಕಂಟ್ರೋಲ್ ತಪ್ಪೋಗ್ತಾ ಇದೆ, ಎಷ್ಟೋ ಜನಕ್ಕೆ ಅಲ್ಲಿ ಮತ್ತೆ ಕಾಯಿಲೆ ಬರ್ತಾ ಇದೆ, ಎಷ್ಟೋ ಜನಕ್ಕೆ ಏನೂ ಇರಲ್ಲ, ಸಣ್ಣ ಕ್ಲಿನಿಕ್ಸ್ ಅಲ್ಲಿ ಮಾಡ್ತಾರೆ, ಇನ್ಫೆಕ್ಷನ್ ಕೊಟ್ಟು ಆಬ್ಸೆಸ್ ಕೊಟ್ಟು ಕಳಿಸ್ತಾರೆ. ತುಂಬಾ ಇಂಪಾರ್ಟೆಂಟು, ಈ ಕೋಲೋನ್ ಕ್ಯಾನ್ಸರ್ ಡಯಾಗ್ನೋಸಿಸ್ ಮಿಸ್ ಆಗ್ತಾ ಇದೆ. ಮುಖ್ಯ ಕಾರಣ ಕೋಲೋನ್ ಕ್ಯಾನ್ಸರ್ ಲೇಟ್ ಆಗಿ ಡಯಾಗ್ನೋಸಿಸ್ ಆಗಕ್ಕೆ ಇಂಡಿಯಾದಲ್ಲಿ ಒನ್ ಆಫ್ ದಿ ಮೇನ್ ರೀಸನ್ ಇಸ್ ಕ್ವಾಕ್ಸೇ ಇಲ್ಲದೆ ಹೋದ್ರೆ ಸರಿಯಾಗಿ ನೇರ ಡಾಕ್ಟರ್ ಬಂದು ಅಟ್ಲೀಸ್ಟ್ ಡೀಟೇಲ್ ಚೆಕ್ ಮಾಡಿ ನಾವು ಹೇಳ್ಬೋದು ಕ್ಯಾನ್ಸರ್ ಆಗಿದೆ ಅಂತ. ಮೇಡಮ್, ಇನ್ನೊಂದು ಈ ಶೋ ನೋಡ್ತಾರೆ ಡಾಕ್ಟರ್ಸ್ ಎಲ್ಲ ಗೊತ್ತಾಗ್ಲಿ, ಎದ್ದೋಗಿ ಯಾರೂ ಬೆರಳಕ್ಕೆ ಚೆಕ್ ಮಾಡಲ್ಲ ಮೇಡಮ್. ಪೈಲ್ಸ್ ಆಗಿದ್ಯಾ, ಫಿಶರ್ ಆಗಿದ್ಯಾ, ಈ ಪೌಡರ್ ತಗೋ, ಈ ಸಿರಪ್ ತಗೋ, ಈ ಮಾತ್ರೆ ತಗೋ, ಬಿಸಿನೀರಲ್ಲಿ ಕೂತ್ಕೋ, ಹೋಗು. ಒಬ್ಬ ಸರ್ಜನ್ ಬ್ಯಾಂಗ್ಳೂರಲ್ಲಿ ಬಂದು, ಬೇರೆ ಉತ್ತರ ಭಾರತದಿಂದ ಬಂದು ಇರ್ತಾರೆ ಇಲ್ಲಿ, ಅವರು ಪೈಲ್ಸ್ ಅಂತ ಆಪರೇಟ್ ಮಾಡಿಬಿಟ್ಟಿರ್ತಾರೆ. ಆಪರೇಟ್ ಮಾಡಾದ್ಮೇಲೆ ಅವ್ರಿಗೆ ಉತ್ತರ ಭಾರತದ ಸರ್ಜನ್ ಕನ್ನಡ ಗೊತ್ತಿಲ್ಲ, ಹಿಂದಿ ಇಂಗ್ಲಿಷ್ ಬಿಟ್ರೆ. ಈ ಪೇಷಂಟ್ಗೇನು ಇಂಗ್ಲಿಷ್ ಗೊತ್ತಿಲ್ಲ, ಹಿಂದಿ ಗೊತ್ತಿಲ್ಲ, ಕನ್ನಡ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಮಾಡ್ಬಿಡ್ತಾರೆ ಮೇಡಮ್. ಮಾಡಾದ್ಮೇಲೆ ನನ್ನ ಹತ್ರ ಬರ್ತಾರೆ ಅವರು. 6 ತಿಂಗಳು ಹೋಗಿದ್ದಾರೆ ಪಾಪ ಅವ್ರ ಹತ್ರ. ಸರ್ ನಂಗೆ ಬ್ಲೀಡಿಂಗ್ ಇಲ್ತಲ್ಲ ನೋಡಿ ಸರ್ ಅಂತ. ಅವ್ರು ಏನೂ ಆಗಲ್ಲ ಅಂದು ಅವ್ರು ಬೇರೆ ಮಾತಾಡ್ಬೋದು. 6 ತಿಂಗಳಾಯ್ತು. ಕೊನೆಗೆ ಐ ಥಿಂಕ್ ಡಿಸೆಂಬರ್ ತಿಂಗಳು ಆ ಪೇಷಂಟ್ ನನ್ನ ಹತ್ರ ಬರ್ತಾರೆ. ನಾನು ಕೈ ಇಡ್ತೀನಿ, ನನಗೆ ಡೌಟ್ ಬಂತು, ದಯವಿಟ್ಟು ನಾವು ಬೆಳಗ್ಗೆ ಒಂದು ಕೊಲೊನೋಸ್ಕೋಪಿ ಮಾಡಿ ಬಯಾಪ್ಸಿ ಮಾಡ್ತೀನಿ ಅಂತ ಹೋದೆ.
ಮಾಡಿದೆ, ಬಯಾಪ್ಸಿನಲ್ಲಿ ಕ್ಯಾನ್ಸರ್ ಆಫ್ ದಿ ರೆಕ್ಟಮ್ ಅಂತ ಬಂತು. ಒಂದು ಡಾಕ್ಟ್ರೇ ಈ ರೀತಿ ಕ್ಯಾನ್ಸರ್ ಮಿಸ್ ಮಾಡಬೇಕಾದ್ರೆ ಕ್ವಾಕ್ಸ್ ಏನು ಮಾಡ್ತಾರೆ, MBBS ಡಾಕ್ಟರ್ಸ್ ಏನು ಮಾಡ್ತಾರೆ, ಆಯುರ್ವೇದಿಕ್ ಅವ್ರು ಏನು ಮಾಡ್ತಾರೆ? ಹಾಗಾಗಿ ಜವಾಬ್ದಾರಿಯಿಂದ ಡಾಕ್ಟರ್ಸು ಯಾವುದೇ ಒಂದು ಪೇಷಂಟ್ ಬಂದಾಗ ಹೌ ಡಾಕ್ಟರ್ಸ್ ಥಿಂಕ್ ಅದೊಂದು ಪುಸ್ತಕ ಇದೆ ಮೇಡಮ್. ಪೇಷಂಟ್ ಬಗ್ಗೆ ವಿ ಶುಡ್ ಸ್ಟಾರ್ಟ್ ಥಿಂಕಿಂಗ್ ದೇರ್. ಪೈಲ್ಸ್ ಆಗಿದೆ ಬಾ ಅಂತಲ್ಲ, ಎಲ್ಲ ಡೀಟೇಲ್ ಆಗಿ ಕೇಳಬೇಕು ನಾವು. ಸೊ ಹಾಗಾಗಿ ಈ ಕ್ವಾಕ್ಸು ನಕಲಿ ವೈದ್ಯರಿಂದ ಕೋಲೋನ್ ಕ್ಯಾನ್ಸರು ಲೇಟಾಗಿ ಡಯಾಗ್ನೋಸ್ ಆಗ್ತಾ ಇದೆ. ಸೊ ಇನ್ಫ್ಯಾಕ್ಟ್ ಎಷ್ಟೋ ಜನ ಹೆಣ್ಮಕ್ಳು ಹಳ್ಳಿ ಕಡೆ ಕ್ವಾಕ್ಸ್ ಹತ್ರನೂ ಹೋಗಲ್ಲ. ಅಂಥವ್ರಿಗೆ ಮೇಡಮ್ ಈವನ್ ಟುಡೇ ಇಂಡಿಯಾದಲ್ಲಿ ಬೂಬಮ್ಮ ಅಂತ ಮೇಡಮ್ ಅವ್ರನ್ನ ನಿಕ್ ನೇಮ್ ಕೇಳಿದಿರಾ? ಬೂಬಮ್ಮ ಅಂತ. ಇವ್ರು ಹಳ್ಳಿಗೆ ಹೋಗ್ತಾರೆ, ಈ ದನ ಕಟ್ಟಾಕ್ತಾರಲ್ಲ ಕೊಟ್ಟಿಗೆ, ಅಲ್ಲೆಲ್ಲ ಇವ್ರಿಗೆ ಪೈಲ್ಸ್ ತೆಗಿತೇನೆ ಅನ್ಬಿಟ್ಟು ಏನೋ ಇಟ್ಕೊಂಡ್ ಬಂದಿರ್ತಾರೆ. ನೋಡಿ 4 ತೆಗ್ದಿದ್ದೀನಿ ಅಂತ ತೋರಿಸಿ ಮೋಸ ಮಾಡ್ತಾರೆ. ಆಯ್ತಾ? ಕ್ವಾಕ್ಸ್ ಇನ್ನು ದುಡ್ಡು ಮೇಡಮ್. ಒಂದೇ ಸರಿ ಕಟ್ಟಿಸ್ಕೊಂಡ್ರೆ ಯಾರು ಕಟ್ಟಲ್ಲ ಅಂತ ಹೇಳಿ ಅವ್ರಲ್ಲಿ ನೋಡಪ್ಪ ನಿಂಗೆ ಪೈಲ್ಸ್ ಇದೆಯಾ, ಇದನ್ನ ನಾವು 10 ಸಿಟಿಗಳು ಮಾಡಬೇಕು, 1 ಸಿಟಿಗೆ 2,000 ಅಂತ. ಮೇಡಮ್ ಫರ್ಗೆಟ್ ಅಬೌಟ್ ಪೈಲ್ಸ್, ಐ ವಿಲ್ ಟೆಲ್ ದ ಟ್ರೂ ಸ್ಟೋರಿ. ಕ್ವಾಕ್ ನಮ್ಮನೇಲೇನೆ ಒಬ್ರು, ನಾನು ಇಂಥ ದೊಡ್ಡ ಸರ್ಜನ್ ಆಗಿ ಇಟ್ಕೊಂಡು ಒಂದು ಕ್ವಾಕ್ ಹತ್ರ ಹೋಗಿ 2,000 ಅಡ್ವಾನ್ಸ್ ಕೊಟ್ಟು ಬಂದಿದ್ರು ಮೇಡಮ್. ಸರ್ಜನ್ ಮನೇಲೇನೆ, ಇದರಲ್ಲೇ ಸ್ಪೆಷಲೈಸೇಷನ್ ಮನೇಲೇನೆ ಹೋಗಿ ಕ್ವಾಕ್ಗೆ 2,000 ಕಟ್ಕೊಂಡ್ ಬಂದಿರು ಮೇಡಮ್. ಫರ್ಗೆಟ್ ಅಬೌಟ್ ಮೈ ಫ್ಯಾಮಿಲಿ ಮೆಂಬರ್, ಒಬ್ಬ MS ಸರ್ಜನ್ ಮಾಡಿದ್ದಾರೆ ಮೇಡಮ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ. ಬ್ರಿಲಿಯಂಟ್ ಹುಡುಗ, ಹಳ್ಳಿ ಹುಡುಗ. MS ಮುಗಿದ ಮೇಲೆ MBBS BMC MS BMC ಮೆರಿಟ್ ಸ್ಟೂಡೆಂಟ್. MS ಮುಗಿದ ಮೇಲೆ ಇವನಿಗೆ ಫಿಶರ್ ಆಗುತ್ತೆ. ಯಾರೋ ಫ್ಯಾಮಿಲಿ ಮೆಂಬರ್ ಹೇಳ್ತಾರೆ ಅಲ್ಲಿ ಹೊಸಕೋಟೆಯಲ್ಲಿ ಒಬ್ಬ ಕ್ವಾಕ್ ಇದ್ದಾನೆ, ಅಲ್ಲಿ ಹೋಗೋಣ ಅಂತ. ಇವನು ಅವ್ರು ಕನ್ವಿನ್ಸ್ ಮಾಡ್ತಾರೆ ಇವನ್ನ, ಬೇರೆ ಕಾಯಿಲೆಗಳ ಬೇರೆ ಡಾಕ್ಟರ್ ನೀವೆಲ್ಲ ಮಾಡ್ತೀರಾ, ಇದು ಮಾತ್ರ ಅವರೇ ಎಕ್ಸ್ಪರ್ಟ್ಸು ಅಂತ. ಹೊಸಕೋಟೆಗೆ ಹೋಗಿ ಹೊಸಕೋಟೆಯಲ್ಲಿ ಕನ್ವಿನ್ಸ್ ಆಗಲ್ಲ ಇವನು. ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತೆ ಇನ್ನೊಂದು ಕ್ವಾಕ್ ಹತ್ರ ಅವರೇ ಕರ್ಕೊಂಡು ಹೋಗ್ತಾರೆ ಶ್ರೀರಾಮ್ಪುರದಲ್ಲಿ. ಅವನು ಕಟ್ ಮಾಡ್ತಾನೆ, ಇವನಿಗೆ ಮೋಷನ್ ಕಂಟ್ರೋಲ್ ತಪ್ಪೋಗುತ್ತೆ. ಅರ್ಧ ಕಂಟ್ರೋಲ್ ತಪ್ಪೋದ್ಮೇಲೆ ಇವನ್ನೆಲ್ಲ ಹೋಗ್ಬೇಕು, ಇವನು ಸೂಪರ್ ಸ್ಪೆಷಲಿಸ್ಟ್ ಹೋಗ್ಬೇಕಲ್ವಾ, ದೊಡ್ಡ ಡಾಕ್ಟರ್ ಹೋಗ್ಬೇಕಲ್ವಾ, ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಹೋಗ್ಬೇಕಲ್ವಾ. ಇವನ್ ಜೂನಿಯರ್ ಒಬ್ಬ ಇರ್ತಾನೆ MBBS MS ಮಾಡಿರೋನು, ಅವನ ಹತ್ರ ಹೋಗಿ ಇವನ್ ಹೇಳ್ತ ನೋಡು ನಾನು ಹೇಳ್ದಂಗೆ ಸರ್ಜರಿ ಮಾಡಬೇಕು, ಆಯ್ತಾ ಮಾಡು ಅಂತ. ಮೇಡಮ್ ಸರ್ಜರಿ ಮಾಡ್ತಾ ಇರ್ಬೇಕಾದ್ರೆ ಹೇಳ್ತಾನೆ, ನನ್ನ ಹತ್ರ ವಿಡಿಯೋ ಇದೆ ಡಾಕ್ಟರ್ ಮಾತಾಡೋದು, ಈ ರೀತಿ ಮಾಡು ಈ ರೀತಿ ಮಾಡು ಅಂತ ಅವ್ನಿಗೆ ಹೇಳ್ಕೊಟ್ಟು ಮಾಡಿಸ್ತಾನೆ. ಅವ್ನು ಫುಲ್ ಕಟ್ ಮಾಡಾಕ್ತಾನೆ. ಇವನಿಗೆ ಫುಲ್ ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ. ಇವನು 2 ವರ್ಷ ರೂಮಲ್ಲೇ ಇರ್ತಾನೆ ಲಾಕ್ ಆಗಿ, ಅಲ್ಲೇ ಮೋಷನ್ ಹೋಗ್ತಾ ಇರುತ್ತೆ, ಕಂಟ್ರೋಲ್ ಸಿಗಲ್ಲ. ಕೊನೆಗೆ ಇವನು ಆ್ಯಕ್ಚುಲಿ ನಾನು ತುಂಬ ಸಹಾಯ ಮಾಡಿರ್ತೀನಿ ಅವನಿಗೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, ನನ್ನ ಜೂನಿಯರ್ ಅವನು. ನನಗೊಂದು ಫೋನ್ ಮಾಡ್ತಾನೆ, ಚೆನ್ನಾಗಿದ್ದೇನೋ ಅಂದರೆ ಸರ್ ಕ್ಯಾಬೇಜ್ ಆಗ್ಬಿಟ್ಟಿದ್ದೀನಿ ಸರ್ ಅಂದ. ಏನೋ ಕ್ಯಾಬೇಜ್ ಅಂತ ಸರ್ ಹಿಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಡಿಸೈಡ್ ಮಾಡಿದವನು. ಕೊನೆಗೆ ವಾಂಟೆಡ್ ಟು ಥ್ಯಾಂಕ್ ಮೀ ಫಾರ್ ವಾಟ್ ಎವರ್ ಹೆಲ್ಪ್ ಐ ಹ್ಯಾವ್ ಡನ್. ಕಾಲ್ ಮಾಡಿದಾಗ ನಾನು ಅವನ್ನ ಅದನ್ನು ಡೆತ್ನ ಪ್ರಿವೆಂಟ್ ಮಾಡಿ ಒಂದು ಫೋನ್ ಕಾಲು ಅವ್ನು ನನ್ನ ಜೊತೆಗೆ ಇಟ್ಕೊಂಡು ಅವ್ನಿಗೊಂದು ರೂಮ್ ಕೊಟ್ಟು ಅವ್ನಿಗೆ ರಿಹ್ಯಾಬ್ ಮಾಡಿ ಇವತ್ತು ಮದುವೆ ಆಗಿದ್ದಾನೆ, ಮಕ್ಕಳಿದ್ದಾರೆ, ಒಂದು ಹೆಣ್ಣು ಮಗು. ಇನ್ನೊಂದು ಸ್ಟೋರಿ ಅಲ್ಲಿ ಟಚ್ ಇಟ್ಟ, ಹಿ ವಿಲ್ ಮ್ಯಾರಿ ಎ ವಿಡೋ ಮೇಡಮ್. His own friend's sister he will marry because he would have lost her husband in a brain tumor. So ಅಷ್ಟು ದೊಡ್ಡ ಮನುಷ್ಯ, ಅಷ್ಟು ದೊಡ್ಡ ಗುಣ. ಸೊ ಈ ರೀತಿ ಸರ್ಜನ್ನೇ ಕ್ವಾಕ್ ಹತ್ರ ಹೋದ್ರೆ, ಸರ್ಜನ್ ಮನೆ ಫ್ಯಾಮಿಲಿ ಮೆಂಬರ್ಸೇ ಕ್ವಾಕ್ ಹತ್ರ ಹೋದ್ರೆ, ಸರ್ಜನ್ನೇ ಕ್ಯಾನ್ಸರ್ ಡಯಾಗ್ನೋಸ್ ಮಾಡಿದ್ರೆ ಸಾಮಾನ್ಯರ ಜೊತೆ ಕಥೆ ಏನು, ಸಾಮಾನ್ಯ ಡಾಕ್ಟರ್ಸ್ ಕಥೆ ಏನು ಮೇಡಮ್? ಸರ್ ನಮ್ಮ ಗವರ್ಮೆಂಟ್ ಏನ್ ಮಾಡ್ತಾ ಇದೆ? ಲೈಕ್ ಇವಾಗ ಇಂಥವ್ರ ಮೇಲೆ ದೇ ಆರ್ ಎಂಡೇಂಜರಿಂಗ್ ಲೈವ್ಸ್. ಹೌದೌದೌದು. ಇವರಿಂದ ಈಗ ಕ್ಯಾನ್ಸರ್ ಪೇಷಂಟ್ಸ್ ಜಾಸ್ತಿ ಆಗ್ತಿದ್ದಾರೆ ಅಂದ್ರೆ ಯಾವ್ದಾದ್ರು ಒಂದು ಕಠಿಣ ಕ್ರಮ ಇವ್ರ ಮೇಲೆ ಮಾಡಿಸ್ಲೇಬೇಕಲ್ವಾ? ಗವರ್ಮೆಂಟ್ ಏನಾದ್ರು ಮಾಡ್ತಾ ಇದಾರ ಇಂತಹ ಒಂದು ಫೇಕ್ ಡಾಕ್ಟರ್ಸ್ ಮೇಲೆ, ಆರ್ ಪೀಪಲ್ ಹೂ ಕಾಲ್ ದೆಮ್ಸೆಲ್ವ್ಸ್ ಆಸ್ ಡಾಕ್ಟರ್ಸ್? ಎಂಡೇಂಜರ್ ಅಂತ ಹೇಳಿದ್ರಲ್ವಾ ನೀವು, ಜನರಲಿ ಎಂಡೇಂಜರ್ಡ್ ಸ್ಪೀಶೀಸ್ ಅಂತ ಅದಕ್ಕೆ ಯೂಸ್ ಮಾಡ್ತೀವಿ ಆಕ್ಚುಲಿ. ಸೊ ಈಗ ಹ್ಯೂಮನ್ ರೇಸ್ಗೂ ನೀವು ಯೂಸ್ ದ ವರ್ಡ್ ಎಂಡೇಂಜರಿಂಗ್. ವೆರಿ ವೆರಿ ಗುಡ್. ಹೆಲ್ತ್ ಸಬ್ಜೆಕ್ಟ್ ಇದೆಯಲ್ಲ, ಗೌರ್ಮೆಂಟ್ ಆಫ್ ಕರ್ನಾಟಕ ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ ಸಬ್ಜೆಕ್ಟ್ ಇದು. ಕೆಲವು ಸಬ್ಜೆಕ್ಟ್ಸ್ ಇರುತ್ತೆ ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್, ಕೆಲವು ಸ್ಟೇಟು ಸೆಂಟರ್ ಕಂಬೈನ್ ಆಗಿ ಮಾಡ್ತಾರೆ, ಕೆಲವು ಆರೋಗ್ಯ, ಕೆಲವು ಬರೀ ಸ್ಟೇಟು ಹೆಲ್ತ್ ಸಬ್ಜೆಕ್ಟ್. ಸೆಂಟ್ರಲ್ ಗೌರ್ಮೆಂಟ್ ಅವರು ಅಸಿಸ್ಟೆನ್ಸ್ ಕೊಡ್ತಾರೆ ಅಷ್ಟೇ. ಹೆಲ್ತ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸ್ಟೇಟ್ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತ ಇದೆ ಮೇಡಮ್. ಆ ಆಕ್ಟ್ ಪ್ರಕಾರ ನಾವೆಲ್ಲ ಲೈಸೆನ್ಸ್ ತಗೋಬೇಕು ಮೇಡಮ್. ಲೈಸೆನ್ಸ್ ಕೊಡೋದು ಯಾರು? ರಾಜ್ಯ ಸರ್ಕಾರದವರು. ಸೊ ಲೈಸೆನ್ಸ್ ಕೊಡೋರು ಅಂತ ಫೇಕ್ ಡಾಕ್ಟರ್ಸ್ ಲೈಸೆನ್ಸ್ ಕೊಟ್ಟಾಗ ಜವಾಬ್ದಾರಿ ಯಾರ್ದು? ಕರ್ನಾಟಕ ಸರ್ಕಾರದ್ದು ಮೇಡಮ್. ಮೇಡಮ್ ತುಂಬಾ ಈಸಿ ಇದೆ ಹ್ಯಾಂಡಲ್ ಮಾಡೋದು. ಇಷ್ಟು ಸರ್ಕಾರದ ಮಿಷನರಿ ಇದೆ, ಮುಖ್ಯಮಂತ್ರಿ ಇದ್ದಾರೆ, ಆರೋಗ್ಯ ಸಚಿವರು ಇದ್ದಾರೆ, ಅದ್ರ ಕೆಳಗೆ IAS ಆಫೀಸರ್ಸ್, ಹೆಲ್ತ್ ಸೆಕ್ರೆಟರಿ ಇರ್ತಾರೆ, ಹೆಲ್ತ್ ಕಮಿಷನರ್ ಇರ್ತಾರೆ, ಹೆಲ್ತ್ ಡೈರೆಕ್ಟರ್ ಇರ್ತಾರೆ, DHO ಇರ್ತಾರೆ, ತಾಲೂಕ್ ಮೆಡಿಕಲ್ ಆಫೀಸರ್ ಇರ್ತಾರೆ. ಇವರೆಲ್ಲ ಸೇರಿ ಆಕ್ಚುಲಿ 5 ನಿಮಿಷಕ್ಕೆ ಒಂದೇ ದಿನ ಇವತ್ತು ಅಟ್ಯಾಕ್ ಕ್ವಾಕ್ಸ್
ಕ್ರ್ಯಾಕ್ ಡೌನ್ ಆನ್ ಕ್ವಾಕ್ಸ್ ಅಂತ ಡಿಕ್ಲೇರ್ ಮಾಡಿ ಎಲ್ಲರೂ ಬೀದಿಗಿಳಿದ ಅಂದ್ರೆ ಒಂದು ರಾತ್ರಿ ಮುಚ್ಚಿಸ್ಬೋದು ಮೇಡಮ್. ಎಷ್ಟೋ ಜನ ಆರೋಗ್ಯ ಬರ್ತಾರೆ, ನಾನು ಮುಚ್ಚಾಕ್ತೀನಿ ಅಂತಾರೆ, ಆಮೇಲೆ ಅವರೇ ಹೊರಟೋಗಿರ್ತಾರೆ. ಮತ್ತೆ ಇನ್ನೊಬ್ರು ಬರ್ತಾರೆ, ಇದೇ ಕತೆ. ಸ್ವತಂತ್ರ ಬಂದ ಮೇಲೂ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಕಲಿ ವೈದ್ಯರಿದ್ದಾರೆ ಅಂತ ಹೇಳಿದ್ರೆ ನಾಚಿಗಡಿನ ಸಂಗತಿ ಮೇಡಮ್. ಅದು ಜಸ್ಟ್ ಶೇಮ್ ಆನ್ ಅವರ್ ಪಾರ್ಟ್ ದಟ್ ಕ್ವಾಕ್ಸ್ ಆರ್ ದೇರ್ ಇನ್ ದಿಸ್ ಕಂಟ್ರಿ. ಸೊ ಇದು ಸರ್ಕಾರದವ್ರ ಜವಾಬ್ದಾರಿ. ಸರ್ಕಾರದವ್ರ ಜವಾಬ್ದಾರಿಯಿಂದ ಇಂಥ ಕೆಲಸಗಳು ಮಾಡಿದಾಗ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ. ವೆರಿ ಕ್ಲಿಯರ್ ಆಗಿ ಇಷ್ಟು ವರ್ಷ ಸತತವಾಗಿ ಸಕ್ಸೆಸಿವ್ ಗೌರ್ಮೆಂಟ್ಸ್ ಹ್ಯಾವ್ ಫೇಲ್ಡ್ ಇನ್ ಹ್ಯಾಂಡ್ಲಿಂಗ್ ಕ್ವಾಕ್ಸ್. ಅಸೆಂಬ್ಲಿನಲ್ಲಿ ಕಿಂಡಲ್ ಮಾಡೋ ಬದಲು ಪೈಲ್ಸ್ ಆಗಿದೆ ಅಂತ ಅದು ಅಸೆಂಬ್ಲಿನಲ್ಲಿ ಇಟ್ಟು ಇದಕ್ಕೊಂದು ಕಾರ್ಯಕ್ರಮ ಮಾಡೋಣ. ಮೇಡಮ್, ದೇಶದಲ್ಲಿ ನೋಡಿದೀರಾ ನೀವು, ಐರನ್ ಡೆಫಿಷಿಯನ್ಸಿ ಪ್ರೋಗ್ರಾಮ್ ಅಂತಿದೆ, ವೈಟಮಿನ್ ಡಿ ಡೆಫಿಷಿಯನ್ಸಿ, ಐ ಪ್ರೋಗ್ರಾಮ್ ಅಂತಿದೆ, ಓರಲ್ ಕ್ಯಾನ್ಸರ್ ಪ್ರೋಗ್ರಾಮ್ ಅಂತಿದೆ, ಕೋಲೋರೆಕ್ಟಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್, ಅವೇರ್ನೆಸ್ ಆನ್ ಪೈಲ್ಸ್, ಫಿಸ್ಟುಲಾ, ಕೋಲೋನ್ ಕ್ಯಾನ್ಸರ್ಸ್ ಇಲ್ಲ ಮೇಡಮ್. ಅಂತ ಒಂದು ಕಾರ್ಯಕ್ರಮ ಬರಲಿ, ಅವೇರ್ನೆಸ್ ಕ್ಯಾಂಪೇನ್. ಅರ್ಥ ಆಯ್ತಲ್ವಾ? ಸೊ ಇಂಥ ಕೆಲಸಗಳು ಮಾಡಬೇಕು, ಅಸೆಂಬ್ಲಿಲಿ ಕಿಂಡಲ್ ಮಾಡೋದು ಬಿಟ್ಟು. ಅಬ್ಸಲ್ಯೂಟ್ಲಿ. ಸೊ ನಮ್ಮ ಸರ್ಕಾರದವರು ಎಲ್ಲರೂ ಕೇಳಿಸ್ಕೊಳ್ತಾ ಇದ್ರೆ, ಇಷ್ಟು ಜನ ಇದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ, ಐ ಥಿಂಕ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಂತಹ ಫೇಕ್ ಡಾಕ್ಟರ್ಸ್ ಅನ್ನ, ಫೇಕ್ ಕ್ವಾಕ್ಸ್ ಅನ್ನ ಹೇಗಾದ್ರೂ ಮಾಡಿ ಸ್ಟಾಪ್ ಮಾಡಲೇಬೇಕು. ಈ ಫೇಕ್ ಡಾಕ್ಟರ್ಸ್ ಇರಲ್ಲ, ಫರ್ಗೆಟ್ ಅಬೌಟ್ ಅವರ್ ಗವರ್ಮೆಂಟ್ ಆಫ್ ಕರ್ನಾಟಕ ಆರ್ ಎನಿ ಅದರ್ ಗವರ್ಮೆಂಟ್ಸ್ ಇನ್ ದ ಕಂಟ್ರಿ. ಮೇಡಮ್, ಗೂಗಲ್ ಎಂತ ಕಂಪನಿ ಮೇಡಮ್. ಅಯ್ಯೋ, ಇವಾಗೇನು Google.ai ಅಂತೆ, ಗೂಗಲ್ ವಿಲ್ ಡಯಾಗ್ನೋಸ್ ಐ ಪ್ರಾಬ್ಲಮ್ಸ್ ಅಂತೆಲ್ಲ ಇದೆ ಮೇಡಮ್. ChatGPT ಹಾ ಮೇಡಮ್, ಗೂಗಲ್ ಅಲ್ಲಿ GMB, ಗೂಗಲ್ ಮೈ ಬಿಸ್ನೆಸ್ ಲಿಸ್ಟಿಂಗ್ ಅಲ್ಲಿ ಕ್ವಾಕ್ಸ್ ನ ಲಿಸ್ಟ್ ಮಾಡಿದ್ದಾರೆ ಮೇಡಮ್. ವಾವ್. ಓಕೆ, ಸೊ ದಿಸ್ ಮೆಸೇಜ್ ಇಸ್ ಟು ಬಿಗ್ ಕಂಪನೀಸ್ ಆಲ್ಸೋ. ದಿಸ್ ಮೆಸೇಜ್ ಇಸ್ ಟು ಸುಂದರ್ Pichai, who is the CEO of Google. Okay, he should hear it now and ensure that they will not list Google, this fake doctors in GMB. Before listing, verify ಮಾಡಿ ಲಿಸ್ಟ್ ಮಾಡಲಿ. ಗೂಗಲ್ ಮೈ ಬಿಸ್ನೆಸ್ ಲಿಸ್ಟಿಂಗ್ ಇಂದ ಮೇಡಮ್ ಎಷ್ಟೋ ಜನ ಫೇಕ್ ಡಾಕ್ಟರ್ಸ್ ಹತ್ರ ಹೋಗ್ತಾ ಇದಾರೆ ಮೇಡಮ್. ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಲ್ವಾ? ಫಸ್ಟ್ ಪೈಲ್ಸ್ ಡಾಕ್ಟರ್ ಅಂತ ಹಾಕಿದ ತಕ್ಷಣ ಹೌದು, ಫಸ್ಟ್ ಅವ್ರದೇ ಕ್ವಾಕ್ಸ್ ಪೈಲ್ಸ್ ಡಾಕ್ಟರ್ ಅಂತ ಬಂದ ತಕ್ಷಣ ಮೇಡಮ್ ಕಾವೇರಿ ಪೈಲ್ಸ್ ಲೀಕ್ ಅಂತ ಬರುತ್ತೆ, ಪಾರ್ವತಿ ಪೈಲ್ಸ್ ಲೀಕ್ ಅಂತ ಬರುತ್ತೆ, ವಿಶ್ವ ಪೈಲ್ಸ್ ಲೀಕ್ ಅಂತ ಬರುತ್ತೆ, ಗಂಗಾ ಪೈಲ್ಸ್ ಲೀಕ್. ಮೇಡಮ್, ಎಲ್ಲಾ ನದಿಗಳ ಹೆಸರು ಪೈಲ್ಸ್ ಡಾಕ್ಟರ್ ಇಟ್ಕೊಂಡಿದ್ದಾರೆ ಮೇಡಮ್. ಕೃಷ್ಣ, ತುಂಗೆ, ಕಾವೇರಿ, ದೇವ್ರ ಹೆಸರು ಎಲ್ಲ ಇಟ್ಕೊಂಡಿದ್ದಾರೆ ಮೇಡಮ್. ಸೊ ಗೂಗಲ್ ಅವರು ಸಹ ಗಂಭೀರವಾಗಿ ತಗೊಂಡು ಗೂಗಲ್ CEO ಶುಡ್ ವರ್ಕ್ ಆನ್ ದಿಸ್ ಇಫ್ ದಿಸ್ ಪರ್ಟಿಕ್ಯುಲರ್ ಕಂಟೆಂಟ್ ರೀಚಸ್. ಇವಾಗ ಐ ಆಮ್ ಶೋರ್ ಇದನ್ನ ಕೇಳಿಸ್ಕೊಳ್ತಿರೋರು ಇನ್ಮೇಲಿಂದ ಏನು ಗೂಗಲ್ ಮಾಡಲ್ಲ, ಇದನ್ನ ಕೇಳಿಸ್ಕೊಳ್ಳೇಬೇಕು ಅಂತ ಅವ್ರು ಡಿಸೈಡ್ ಮಾಡಿರ್ತಾರೆ. ಸೊ ಫೈನಲ್ ಆಗಿ ಸರ್, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಯಾವಾಗ್ಲೂ ಹೇಳ್ತೀವಿ. ಸೊ ಈ ತರದ ಪೈಲ್ಸ್, ಫಿಸ್ಟುಲಾ ಅಥವಾ ಫಿಶರ್ಸ್ ಆಗದೆ ಇರ್ಲಿ ಅಂತ, ಇಸ್ ದೇರ್ ಸಮಥಿಂಗ್ ದಟ್ ಪೀಪಲ್ ಕ್ಯಾನ್ ಡೂ? ನೀವು ಹೇಳಿದ್ದು ಪ್ರಿವೆನ್ಷನ್ ಅಂತ, ಮೊದ್ಲಿಂದ ಹೋಗ್ತಾನೆ ಇದೀವಿ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಮ್ ದೊಡ್ಡ ಸಬ್ಜೆಕ್ಟು ಇದೆ, ಕಮ್ಯುನಿಟಿ ಮೆಡಿಸಿನ್ ಅಂತ. ಅದರಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಕತೆ ಕೇಳ್ತಾ ಇರ್ತೀವಿ. ಮೇಡಮ್, ಇವತ್ತು ಜನ ಎಲ್ಲ ಪ್ರಿವೆಂಟಿವ್ ಹೆಲ್ತ್ ಹೋಗಿದ್ರೆ, ಜನ ಎಲ್ಲ ಇಲ್ನೆಸ್ ಬಿಟ್ಟು ವೆಲ್ನೆಸ್ ಬಗ್ಗೆ ಫೋಕಸ್ ಮಾಡಿದಿದ್ರೆ ಯಾವ ಕಾಯಿಲೆನೂ ಬರ್ತಿರ್ಲಿಲ್ಲ, ಡಾಕ್ಟರ್ಸ್ ಕೆಲಸ ಇರ್ತಾ ಇರಲಿಲ್ಲ ಮೇಡಮ್. ನಂಬರ್ 2, ಇಂಡಿಯನ್ ಮೈಂಡ್ ಸೆಟ್ ಇದೆಯಲ್ಲ, ಇನ್ನೂ ವೆಲ್ನೆಸ್ ಮೈಂಡ್ ಸೆಟ್ ಹೋಗಿಲ್ಲ. ನಾವು ಆರೋಗ್ಯವಾಗಿರ್ಬೇಕು ಅಂತ ಇದೆ, ಬಟ್ ಈ ಆರೋಗ್ಯವಾಗಿರಕ್ಕೆ ಏನೇನ್ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ ಅವರು. ಸೊ ನಿನ್ನೆ ಒಂದು ರಿಪೋರ್ಟ್ ಓದ್ತಿದ್ದೆ ನಾನು, ಹೆಲ್ತ್ ಕೇರ್ ಬಿಸ್ನೆಸ್. ನಾನು ಯಾಕೆ ಬಿಸ್ನೆಸ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಹಾಸ್ಪಿಟಲ್ಸ್ 30% ಟ್ಯಾಕ್ಸ್ ಕೊಡ್ತೀವಿ, ಬೇರೆ ಬಿಸ್ನೆಸ್ 30% ಟ್ಯಾಕ್ಸ್ ಕಳ್ತಾರೆ. ಹೆಲ್ತ್ ಕೇರ್ ಬಿಸ್ನೆಸ್ ಅಲ್ಲಿ ಯಾಕೆ ಜಾಸ್ತಿ ಪ್ರಾಫಿಟ್ಸ್ ಇದೆ, ಯಾಕೆ ಜಾಸ್ತಿ ಮಾರ್ಜಿನ್ಸ್ ಇದೆ, ಯಾಕೆಲ್ಲ ಜಾಸ್ತಿ ಬರ್ತಾರೆ ಹೆಲ್ತ್ ಕೇರ್ಗೆ ಅಂತ ಹೇಳಿದ್ರೆ, ಇಂಡಿಯಾದಲ್ಲಿ ವೆಲ್ನೆಸ್ ಮೈಂಡ್ ಸೆಟ್ ಇಲ್ಲ. ಸೊ ಹಾಗಾಗಿ ಬರ್ತಾ ಇದೆ. ಸೊ ಇದನ್ನ ಪ್ರಿವೆಂಟ್ ಮಾಡಕ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಮೇಡಮ್, ವೆರಿ ಕ್ಲಿಯರ್, ಮೈಂಡ್ಫುಲ್ ಈಟಿಂಗ್. ಓಕೆ, ವಿ ಆರ್ ವಾಟ್ ವಿ ಈಟ್. ನಾವು ಚೆನ್ನಾಗಿ ನೀರು ಕುಡಿಬೇಕು, 20 kg ಇದ್ರೆ 1 ಲೀಟರ್ ನೀರು, ಚೆನ್ನಾಗಿ ಫೈಬರ್, ಹಣ್ಣು, ತರಕಾರಿ, ಸೊಪ್ಪು, ಚೆನ್ನಾಗಿ ನಿದ್ದೆ, ಮೋಷನ್ಗೆ ಹೋದಾಗ ಪ್ರೆಷರ್ ಹಾಕ್ಬಾರ್ದು, ಮೋಷನ್ಗೆ ಹೋದಾಗ ಗಟ್ಟಿಯಾಗಿ ಹೋದ್ರೆ ನಿಧಾನಕ್ಕೆ ರಿಲೀಸ್ ಮಾಡಬೇಕು, ಫಿಸಿಕಲ್ ಆಕ್ಟಿವಿಟಿ ಚೆನ್ನಾಗಿರ್ಬೇಕು. ಇಷ್ಟು ಚೆನ್ನಾಗಿದ್ರೆ ಮೇಡಮ್ 95% ಪೈಲ್ಸ್, ಫಿಸ್ಟುಲಾ ಎಲ್ಲ ಯಾವ ಕಾಯಿಲೆನೂ ಬರಲ್ಲ. ಇನ್ 5% ನಾವು ಆ ದೇವ್ರಿಗೆ ಬಿಡ್ಬೋದು. ಗೊತ್ತಾಯ್ತಲ್ವಾ? ಸೊ ಇಷ್ಟು ಮಾಡಿದ್ರೆ ಸಾಕು, ಬೇಕಾದಷ್ಟು ಆಯ್ತು ಮೇಡಮ್. ನಾವು ಆಲ್ಮೋಸ್ಟ್ ಎಲ್ಲರನ್ನು ಕವರ್ ಮಾಡಿದೀವಿ. ಬಟ್ ಇನ್ನೊಂದ್ ಕಡೆ ನೋಡ್ಬೇಕು ಅಂದ್ರೆ, ಮನೆಯಲ್ಲಿ ಅಜ್ಜಿ ತಾತ ಇದ್ರು ಅಂದ್ರೆ ಅವ್ರಿಗಿಂತ ಯಾವ ಪ್ರಾಬ್ಲಮ್
ಆಗಿದ್ಯಾ ನನಗೆ ಗೊತ್ತಿಲ್ಲ, ಬಿಕಾಸ್ ಅವ್ರು ಯಾವತ್ತೂ ಇದ್ರ ಬಗ್ಗೆ ಮಾತಾಡಿಲ್ಲ ನಮಗೆ. ಬಟ್ ವಯಸ್ಸು ಆಗ್ತಿದ್ದಂಗೆ ಈ ತರದ ಪ್ರಾಬ್ಲಮ್ಸ್ ಜಾಸ್ತಿ ಆಗತ್ತಾ, ಅಥವಾ ಬಿಕಾಸ್ ದೇವ್ ಆಲ್ವೇಸ್ ರಿಮೇನ್ ಹೆಲ್ದಿ ಆಲ್ ದಿಯರ್ ಲೈಫ್, ಅವ್ರ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ ಅವ್ರ ಏನೋ ಓಲ್ಡ್ ಏಜ್ ಅಲ್ಲೂ ಅವ್ರು ಆಕ್ಟಿವ್ ಆಗಿ ಇರೋದ್ರಿಂದ ಅವ್ರಿಗೆ ಆಗದೆ ಇರುತ್ತಾ? ಮೇಡಮ್, ನೀವು ಹೇಳ್ದಂಗೆ ಓಲ್ಡ್ ಏಜ್ ಅವ್ರಿಗೆ ಏನೇ ಕಾಯಿಲೆ ಬಂದ್ರೂ ಮೂಲೆಯಲ್ಲಿ ಇರ್ತಾರೆ ಅವರು. ಇತ್ತೀಚೆಗೆ ಸ್ವಲ್ಪ ರೆಸ್ಪಾನ್ಸಿಬಲ್ ಚಿಲ್ಡ್ರನ್ ಆಗಿ ದೇ ಟೇಕಿಂಗ್ ದಮ್ ಟು ಹಾಸ್ಪಿಟಲ್ ಅಂಡ್ ಟೇಕಿಂಗ್ ಇಟ್ ಸೀರಿಯಸ್ಲಿ. ಓಲ್ಡ್ ಏಜ್ ಅವ್ರಿಗೆ ಮೇಡಮ್ ನೀವು ನೋಡಿರ್ಬೇಕು, ಕ್ಯಾಂಪ್ಸ್ ಮಾಡ್ತಾ ಇದ್ರು, ಕಣ್ಣು ಆಪರೇಷನ್, ಕ್ಯಾಟ್ರಾಕ್ಟ್. ಈ ಹಳೆ ವಯಸ್ಸಾದವ್ರು ಮನೇಲಿ ಇರ್ತಾರಲ್ಲ, ಇನ್ನೇನ್ ಕೆಲಸ ಇವ್ರದ್ದು, ಯಾಕೆ ನಾವು ವಯಸ್ಸಾಯ್ತು ಅಂತ ಎಷ್ಟೋ ಜನ ಮಕ್ಳು ನೆಗ್ಲೆಕ್ಟ್ ಮಾಡುತ್ತ ಅಂತ ಅವ್ರಿಗೆಲ್ಲ ಹಳ್ಳಿಗೆ ಹೋಗಿ ಕ್ಯಾಂಪ್ ಮಾಡಿ ಇವತ್ತು ದೃಷ್ಟಿ ಕೊಟ್ಟಿದ್ದಾರೆ. ಆಯ್ತಾ? ಇದೇ ತರ ಓಲ್ಡ್ ಏಜ್ ಆಗ್ತಾ ಏನಾಗುತ್ತೆ ಮೇಡಮ್, ಡೈಜೆಸ್ಟಿವ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈ ಮಸಲ್ ಕಾಂಟ್ರಾಕ್ಟಿವಿಟಿ ಕಡಿಮೆ ಆಗುತ್ತೆ ಮೇಡಮ್. ಒಂದು. ಎರಡನೇದು, ಓಲ್ಡ್ ಏಜ್ ಆಗ್ತಾ ಚರ್ಮ ಎಲ್ಲ ಲೂಸ್ ಆಗುತ್ತೆ, ಟಿಶ್ಯೂಸ್ ಎಲ್ಲ ಲೂಸ್ ಆಗುತ್ತೆ. ಗುದದ್ವಾರದು ಏನಿಲ್ಲ ಕುಷನ್ ಅಂತ ಇರುತ್ತೆ. ಓಲ್ಡ್ ಏಜ್ ಆಗ್ತಾ ದೊಡ್ಡದಾಗುತ್ತದು. ನೆಕ್ಸ್ಟ್ ಹೊರಗಡೆ ಬಂದು ಒಳಗೋಗುತ್ತೆ, ಅದನ್ನ ಗ್ರೇಟ್ 2 ಅಂತೀವಿ. ನೆಕ್ಸ್ಟ್ ಹೊರಗಡೆ ಬರುತ್ತೆ, ಕೈಯಲ್ಲಿ ಪುಷ್ ಮಾಡ್ಬೇಕು, ಅದನ್ನ ಗ್ರೇಟ್ 3 ಅಂತೀವಿ. ನೆಕ್ಸ್ಟ್ ಹೊರಗಡೆ ಬರುತ್ತೆ, ಕೈಯಲ್ಲಿ ಪುಷ್ ಮಾಡಿದ್ರು ಒಳಗೋಗಲ್ಲ, ಅದು ಹೊರಗೆ ಇರುತ್ತೆ, ಅದನ್ನ ಗ್ರೇಟ್ 4 ಅಂತೀವಿ. ಓಲ್ಡ್ ಏಜ್ ಅಲ್ಲಿ ವೆರಿ ವೆರಿ ಕಾಮನ್. ಯಾಕೆ ಕಾಮನ್? ಬಿಕಾಸ್ ಟಿಶ್ಯೂಸ್ ಲೂಸ್ ಆಗಿರುತ್ತೆ. ಇಂಥವ್ರನ್ನ ಬಿಡಕ್ಕಾಗತ್ತಾ? ತಿನ್ನಕ್ಕಾಗಲ್ಲ, ಮೋಷನ್ಗೆ ಹೋಗೋಕ್ಕಾಗಲ್ಲ. ಸೊ ನಮ್ಮ ಹಾಸ್ಪಿಟ್ಲಲ್ಲಿ 90 to 100 ಸುಮಾರು ಜನ ಬಂದಿದ್ದಾರೆ. ನಾವು ವಿತೌಟ್ ಸರ್ಜರಿ ಲೇಸರಲ್ಲಿ ಮಾಡಿ ಕಳಿಸಿದ್ವಿ ಅವ್ರನ್ನ. ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗಿದೆ, ಖುಷಿಯಾಗಿದ್ದಾರೆ. ಅದು ಮುಗಿದ್ಮೇಲೆ ಚೆನ್ನಾಗಿ ಶುರು ಮಾಡಿದ್ದಾರೆ, ದಪ್ಪನೂ ಆಗಿದ್ದಾರೆ, ಆರೋಗ್ಯವಾಗೂ ಆಗಿದ್ದಾರೆ. ಈ ನಡುವೆ ಬ್ಯೂಟಿ ಟ್ರೀಟ್ಮೆಂಟ್ಸ್ ಅಂತ ಸ್ಪಾಗಳಲ್ಲಿ, ಆಯುರ್ವೇದಿಕ್ ಸ್ಪಾಗಳಲ್ಲಿ ಮೇನ್ಲಿ ಒಂದು, ಇನ್ನೊಂದು ಬ್ಯೂಟಿ ಸ್ಪಾಗಳಲ್ಲಿ ಎನಿಮಾ ಟ್ರೀಟ್ಮೆಂಟ್ ಅಂತ ಶುರು ಮಾಡಿದ್ದಾರೆ. ಜನರಲ್ ಆಗಿ ನನಗೆ ಗೊತ್ತಿರೋ ಪ್ರಕಾರ ಎನಿಮಾ ನಾವು ಜನರಲ್ ಕೊಡೋದು ಸರ್ಜರಿಗಿಂತ ಮುಂಚೆ ಡಾಕ್ಟರ್ಸ್ ಇದ್ದಾಗ, ನರ್ಸಸ್ ಅವರು ಏನೋ ಟ್ರೈನಿಂಗ್ ತಗೊಂಡಿರ್ತಾರೆ, ಇವರು ಮಾಡಿರೋದು. ಬಟ್ ನಾವು ಎನಿಮಾ ಟ್ರೀಟ್ಮೆಂಟ್ಸ್ ಹ್ಯಾವ್ ಬಿಕಮ್ ವೆರಿ 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 ಕಾಮನ್ ಅಂಡ್ ಪಾಪ್ಯುಲರ್ ಆಸ್ ಅ ವೇಟ್ ಲಾಸ್ ಟ್ರೀಟ್ಮೆಂಟ್. ಹೌದು, ಅದು ಮೇನ್ಲಿ ಅದಕ್ಕೆ ಮಾಡೋದು ಇವರು. ಸೊ ಇದರಿಂದ ಏನಾದ್ರೂ ಪ್ರಾಬ್ಲಮ್ಸ್ ಆಗತ್ತಾ ಇದಕ್ಕೆ? ಮೇಡಮ್, ಅದನ್ನ ಎನಿಮಾ ಇದೆಯಲ್ಲ, ಅದನ್ನ ಕೋಲಾನ್ ಹೈಡ್ರೋಥೆರಪಿ ಅಂತ ಕರೀತಾರೆ ಮೇಡಮ್. ಕೋಲಾನ್ ಹೈಡ್ರೋಥೆರಪಿ ಅಂದ್ರೆ ಕೋಲಾನ್ ಎಲ್ಲ ವಾಶ್ ಮಾಡಕ್ಕೆ, ಡಿಟಾಕ್ಸ್ ಮಾಡ್ತೀವಿ, ಕ್ಲೆನ್ಸಿಂಗ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ ಮೇಡಮ್. ಟಾಪ್ ಲೆವೆಲ್ CEO ಮೇಡಮ್, ಸೂಟ್ ಎಕ್ಸಿಕ್ಯೂಟಿವ್, ಒಂದು ಬ್ಯಾಂಗ್ಳೂರಲ್ಲೇ ಸರೌಂಡಿಂಗ್ ಅಲ್ಲಿ ಒಂದು ದೊಡ್ಡ ಇದಕ್ಕೆ ಹೋಗ್ತಾರೆ ಮೇಡಮ್, ವೆಲ್ನೆಸ್ ಸೆಂಟರ್ಗೆ, ರಿಟ್ರೀಟ್. ಅಲ್ಲೇನ್ ಮಾಡ್ತಾರೆ, ಇವನು ನನ್ನ ಡಿಟಾಕ್ಸ್ ಒಂದು 7 days ಪ್ಯಾಕೇಜು, 10 ಲಕ್ಷ ರೂಪಾಯಿ, ಕೋಲೋನ್ ಹೈಡ್ರೋಥೆರಪಿ ಮಾಡ್ತಾರೆ ಮೇಡಮ್. ಅವ್ರಿಗೆ ಕಾನ್ಸ್ಟಿಪೇಷನ್ ಇದೆ ಅಂತ ಹೇಳಿರ್ತಾರೆ, ಇವರು ಕೋಲೋನ್ ಹೈಡ್ರೋಥೆರಪಿ ಮಾಡಿ ರಿಲೀಫ್ ಕೊಡ್ತೀವಿ ಅಂತ ಪಾರ್ಟ್ ಆಫ್ ಪ್ಯಾಕೇಜು ಕೋಲೋನ್ ಹೈಡ್ರೋಥೆರಪಿ. ಅದು ಮಾಡ್ತಾರಲ್ಲ, ಅದು ಮಾಡಿದಾಗ ಇವ್ ಸ್ವಲ್ಪ ರಿಲೀಫ್ ಸಿಕ್ತು, ವಾವ್ ಅಂತ. 3 ದಿನ ಆಯ್ತು, 4 ದಿನ ಆಯ್ತು, 1 ವಾರ ಆಯ್ತು, ಅವ್ರಿಗೆ ಬ್ಲೀಡಿಂಗ್ ಶುರು ಆಯ್ತು. ಆಮೇಲೆ ಬ್ಲೀಡಿಂಗ್ ಶುರು ಆದಾಗ ನಮ್ಮ ಹತ್ರ ಬರ್ತಾರೆ, ನನಗೆ ಹೇಳಿದ್ರು ಈ ತರ ಕೊಲೊನೋಸ್ಕೋಪಿ ಹೋಗಿದ್ದೆ, ಕಾನ್ಸ್ಟಿಪೇಷನ್ ರಿಲೀವ್ ಆಯ್ತು ಸ್ವಲ್ಪ, ಬಟ್ ಮತ್ತೆ ಅದೇ ತರ ಇದೆ, ಮತ್ತೆ ಬ್ಲೀಡಿಂಗ್ ಆಯ್ತು ಅಂತ. ನಾನು ಎಲ್ಲ ಹಿಸ್ಟ್ರಿ ಕೇಳಿಬಿಟ್ಟು ಒಂದು ಕೊಲೊನೋಸ್ಕೋಪಿ ಕಂಪಲ್ಸರಿ ಯಾರೇ ಬದಲಿ ನನ್ನ ಹತ್ರ ಕೊಲೊನೋಸ್ಕೋಪಿ ಮಾಡಿದಾಗ ಅವರಿಗೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಕೋಲೋನ್ ಕ್ಯಾನ್ಸರ್ ಇತ್ತು. ಇಟ್ ಇಸ್ ಟ್ರೂ. ಈ ಕೋಲಾನ್ ಕ್ಲೆನ್ಸಿಂಗು, ಗಟ್ ಕ್ಲೀನಿಂಗು, ಕೋಲಾನ್ ಹೈಡ್ರೋಥೆರಪಿ ಏನ್ ಮಾಡೋದು ಅಂತ. ಸೊ ಇದು ನಂಬರ್ 1. ನಂಬರ್ 2, ನೀವು ಒಬಿಸಿಟಿಗೆ ಕೋಲಾನ್ ಹೈಡ್ರೋಥೆರಪಿ ಮಾಡ್ತಾರ ಅಂತ ಹೇಳ್ತೀರಲ್ಲ ಮೇಡಮ್, ಒಬಿಸಿಟಿಗೂ ಸಹ ಗಟ್ಟಲ್ಲಿ ಒಂದು ಬ್ಯಾಕ್ಟೀರಿಯಾ ಇದೆ, ಆಯ್ತಾ? ಆ ಬ್ಯಾಕ್ಟೀರಿಯಾ ನಾವು ಇವ್ರು ಹೇಳಿದವೆಲ್ಲ ಕ್ಲೀನ್ ಮಾಡ್ಬಿಡ್ತೀವಿ, ಫ್ರೆಶ್ ಬ್ಯಾಕ್ಟೀರಿಯಾ ಕೊಡ್ತೀವಿ ಅಂತ. ಅವ್ರು ಕೋಲೋನ್ ಹೈಡ್ರೋಥೆರಪಿಯಿಂದ ಕ್ಲೀನ್ ಆಗೋದು ಶುದ್ಧ ಸುಳ್ಳು. ಇಟ್ಸ್ ಫೇಕ್, ಇಟ್ಸ್ ಬೋಗಸ್, ಇಟ್ ಇಸ್ ಎ ಸ್ಕ್ಯಾಮ್, ಆಯ್ತಾ? 3ನೇದು ಮೇಡಮ್, ಈಗ ಹಳ್ಳಿಗಳಲ್ಲಿ ನಾವು ಚಿಕ್ಕ ಮಕ್ಳಿದ್ದಾಗ ಔಷಧಿ ಹಾಕೋರು, ಏನೋ ಬೇದಿ ಔಷಧಿ ಅಂತ ಮೇಡಮ್. ಆ ಬೇದಿ ಔಷಧಿ ಇವತ್ತಿಗೂ ಹಾಕ್ತಾರೆ. ಮೊನ್ನೆ ಒಂದು ಪೇಷಂಟ್ ಫ್ರಮ್ ಆರ್ಮ್ಡ್ ಫೋರ್ಸಸ್ ಕಾಶ್ಮೀರಿಂದ ಬಂದಿದ್ರು, ಸರ್ ನಮ್ಮ ಮನೇಲಿ ಬೇದಿಗೆ ಔಷಧಿ ಹಾಕಿದ್ರು, ಔಷಧಿ ಆದಾಗ ಬ್ಲೀಡಿಂಗ್ ಜಾಸ್ತಿ ಆಗ್ಬಿಡಿದೆ ಅಂತ. ಸೊ ಆ ತರ ಮಕ್ಕಳಿಗೆ ಔಷಧಿ ಹಾಕೋದು ನಿಲ್ಲಿಸ್ಬೇಕು, ತುಂಬಾ ತಪ್ಪು. 3ನೇದು ಮೇಡಮ್, ಎಲ್ಲ ಕಡೆ ಆಡ್ಸ್ ಬರುತ್ತೆ ಈಗ, ರೇಡಿಯೋಗಳಲ್ಲಿ, ಟಿವಿಯಲ್ಲಿ, ನ್ಯೂಸ್ ಪೇಪರ್ಸಲ್ಲಿ, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ, ನಿಮಗೆ ಕಾನ್ಸ್ಟಿಪೇಷನ್ ಇದೆಯಾ, ನಿಮಗೆ ಮಲಬದ್ಧತೆ ಇದೆಯಾ ಅಂತ. ಯಾಕೆಂದ್ರೆ 44% ಅಂದ್ರೆ ಅರ್ಧ ಪಾಪ್ಯುಲೇಷನ್ ಅಲ್ವಾ? ಹೌದು. ಸೊ ಮೇಡಮ್, ಎಷ್ಟೋ ಜನಕ್ಕೆ ಕೋಲೋನ್ ಕ್ಯಾನ್ಸರ್ ಇರುತ್ತೆ, ಎಷ್ಟೋ ಜನಕ್ಕೆ ಅಬ್ಸ್ಟ್ರಕ್ಟಿವ್ ಕ್ಯಾನ್ಸರ್ ಕಾನ್ಸ್ಟಿಪೇಷನ್ ಇರುತ್ತೆ, ಎಷ್ಟೋ ಜನಕ್ಕೆ ಮೊಟಿಲಿಟಿ ಡಿಸಾರ್ಡರ್ ಅಂತ IBS ಇರುತ್ತೆ. ಡಯಾಗ್ನೋಸ್ ಮಾಡ್ದೇನೆ ಕಾನ್ಸ್ಟಿಪೇಷನ್ ಈ ಮದ್ದು ತಗೊಳ್ಳಿ ಅಂತ ಹೇಳಿದ್ರೆ ಅವರು ಶತಸಿದ್ಧ ಸ್ಮಶಾನಕ್ಕೆ ಹೋಗೋದು. ದಯವಿಟ್ಟು ವಿತೌಟ್ ಡಯಾಗ್ನೋಸಿಸು, ವಿತೌಟ್ ಕರೆಕ್ಟ್ ಡಯಾಗ್ನೋಸಿಸು ಯಾರು ಯಾವ ಔಷಧಿನೂ ತಗೋಬೇಡಿ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟು, ನೋವಿದ್ರೆ ಮಾತ್ರೆ ತಗೋ, ನೋವಿದ್ರೆ ತೈಲ ಹಚ್ಕೋ,
ಕಾನ್ಸ್ಟಿಪೇಷನ್ ಇದ್ರೆ ಇದು ತಗೋ ಅದು ತಗೋ. ಅದನ್ನ ಬರೀ ಕಾನ್ಸ್ಟಿಪೇಷನ್ ಅಲ್ಲ, ಯಾವ ಕಾಯಿಲೆನಲ್ಲೂ ಬ್ಯಾಂಡೇಡ್ ಸೊಲ್ಯೂಷನ್ ಅಂತೀವಿ ನಾವು. ಬ್ಯಾಂಡೇಜ್ ಹಾಕ್ಬಿಡೋದು. ರೂಟ್ ಆಫ್ ದ ಪ್ರಾಬ್ಲಮ್ ಹೋಗಿ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡಿದಾಗ ವಿ ಕ್ಯಾನ್ ಗಿವ್ ಗುಡ್ ರಿಸಲ್ಟ್ಸ್, ವಿ ಕ್ಯಾನ್ ಬಿಕಮ್ ಮೋರ್ ಪಾಪ್ಯುಲರ್. ಪೇಷಂಟ್ ವರ್ಡ್ ಆಫ್ ಮೌತ್ ಎಲ್ಲ ಇದು ಮಾಡ್ತಾರೆ ನಮ್ಮನ್ನ. ಪೇಷಂಟ್ ಬಂದಾಗ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಬೇಕಾದ್ರೆ ಸಾಲಿಡ್ ಆಗಿ ನೀವು 30-40 ನಿಮಿಷ ಪೇಷಂಟ್ ಹತ್ರ ಮಾತಾಡಬೇಕು. ತುಂಬಾ ಇಂಪಾರ್ಟೆಂಟು. ಅವ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೋಬೇಕು. ಎಷ್ಟೋ ಸರಿ ಅವ್ರು ಹೇಳಕತ್ತೆ ಇರ್ರಿಲೆವೆಂಟ್ ಆಗಿರುತ್ತೆ, ಆ ಕಾಯಿಲೆಗೆ ಸಂಬಂಧನೇ ಇರಲ್ಲ, ಅಂದ್ರೂ ಸಹ ನಾವು ಇಂಟ್ರಪ್ಟ್ ಮಾಡ್ದೇನೆ ಕೇಳಿಸ್ಕೊಂಡಾಗ ಮಾತ್ರ ಯು ಕ್ಯಾನ್ ಡಯಾಗ್ನೋಸ್. ಇಂಡಿಯಾದಲ್ಲಿ ಡಾಕ್ಟರ್ ಹತ್ರ ಹೋಗಿ ನೀವು 2-3 ನಿಮಿಷ ಔಟ್, ಟೈಮ್ ಇಲ್ಲ. ಎರಡನೇದು ಮೇಡಮ್, ಹಾಸ್ಪಿಟಲ್ ಯಾರು ಶುರು ಮಾಡಬೇಕು? ಯಾರು ಮಾಡಬೇಕು ಹಾಸ್ಪಿಟಲ್ ಶುರು ಮಾಡಬೇಕು? ಡಾಕ್ಟರ್ ತಾನೇ ಮಾಡಬೇಕು. ಡಾಕ್ಟರ್ ತಾನೇ ಹಾಸ್ಪಿಟಲ್ ಶುರು ಮಾಡಬೇಕು. ಈಗ ಬ್ಯೂಟಿ ಸಲೂನ್ ಯಾರು ಶುರು ಮಾಡಬೇಕು? ಟ್ರೈನಿಂಗ್ ಆಗಿರೋ ಪಾಪ ಹೋಗ್ತಾರೆ, ಟ್ರೈನಿಂಗ್ ತೊಗೊಳ್ತಾರೆ, ಬ್ಯೂಟಿ ಸಲೂನ್ ಮಾಡ್ತಾರೆ. ಪೈಲಟ್ ಯಾರು ಓಡಿಸ್ಬೇಕು? ಫ್ಲೈಟ್ ಯಾರು ಓಡಿಸ್ಬೇಕು? ಅವರು ಟ್ರೈನಿಂಗ್ ಮಾಡಿದವರು. ಪೈಲಟ್. ಸೊ ಎಲ್ಲಾ ಪ್ರೊಫೆಷನ್ಸ್ಗೂ ಒಂದು ಟ್ರೈನಿಂಗ್ ಅಂತ ಇರುತ್ತೆ. ಹೌದು. ಇವತ್ತೇನಾಗಿದೆ ಮೇಡಮ್, ಈಗ ನಾನ್ ಡಾಕ್ಟ್ರು, ನಾನ್ ಕ್ಲಿನಿಕ್ ಮಾಡಿದ್ರೆ, ನಾನ್ ಹಾಸ್ಪಿಟಲ್ ಮಾಡಿದೆ, ನನ್ನ ರೋಗಿನ ನಾನು ಚೆನ್ನಾಗಿ ಅರ್ಥ ಮಾಡ್ಕೋತೀನಿ. ಮೇಡಮ್, ಡಾಕ್ಟರ್ಸ್ ಅಲ್ವೇ ಇಲ್ಲ, ಅವರು ಹಾಸ್ಪಿಟಲ್ ಶುರು ಮಾಡ್ತಾರೆ ಟು ಮೇಕ್ ಪ್ರಾಫಿಟ್ಸ್. ಹಾಸ್ಪಿಟಲ್ ಶುರು ಮಾಡ್ತಾರೆ, ನಾವು ಈ ರೀತಿ ಫ್ರೀಯಾಗಿ ಕೊಡ್ತೀವಿ ಟ್ರೀಟ್ಮೆಂಟು ಅಂತ. ಹಾಸ್ಪಿಟಲ್ ಶುರು ಮಾಡ್ತಾರೆ ಅವರು, ಫ್ರೀ ಕನ್ಸಲ್ಟೇಷನ್ ಅಂತಾರೆ. ಎನಿಥಿಂಗ್ ವಿಚ್ ಇಸ್ ಫ್ರೀ ಅದು ಚೀಪೋ ಅಲ್ವೋ, ಇಟ್ ವಿಲ್ ಕಾಸ್ಟ್ ಅಸ್ ಲೇಟರ್. ಎಕ್ಸಾಕ್ಟ್ಲಿ. ಎರಡನೇದು ಮೇಡಮ್, ಫುಡ್ ಇಸ್ ನಾಟ್ ಫ್ರೀ ಅಂತ ಆಡಮ್ ಸ್ಮಿತ್ ಹೇಳಿದ್ದಾರೆ, ಎಕಾನಮಿಸ್ಟ್. ಹಾಗಾಗಿ ಫ್ರೀ 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 ಅಂತ ದಯವಿಟ್ಟು ಅಂತ ಫ್ರೀ ಆಡ್ಸ್ಗೆ ದಯವಿಟ್ಟು ಹೋಗಬೇಡಿ. ಅರ್ಥ ಆಯ್ತಲ್ವಾ? ಎರಡನೇದು, ಹಾಸ್ಪಿಟ್ಲ್ ಬೋರ್ಡ್ ಮುಖ್ಯ ಅಲ್ಲ, ಬ್ರ್ಯಾಂಡ್ ಮುಖ್ಯ ಅಲ್ಲ. ದೊಡ್ಡ ದೊಡ್ಡ ಹಾಸ್ಪಿಟಲ್ ಬ್ರ್ಯಾಂಡ್ ಮುಖ್ಯ ಅಲ್ಲ, ಹಾಸ್ಪಿಟಲ್ ಕೂತಿರೋ ಡಾಕ್ಟರ್ ಮುಖ್ಯ, ಹಾಸ್ಪಿಟಲ್ ಅಲ್ಲಿರೋ ನರ್ಸ್ ಮುಖ್ಯ, ಹಾಸ್ಪಿಟಲ್ ಇರೋ ಅನಸ್ಥೆಟಿಸ್ಟ್ ಮುಖ್ಯ. ಕ್ವಾಲಿಟಿ ಟ್ರೈನ್ಡ್ ಸ್ಕಿಲ್ಡ್ ಪ್ರೊಫೆಷನಲ್ಸ್ ವಿತ್ ಗುಡ್ ಆಟಿಟ್ಯೂಡ್ ಅಂಡ್ ಎಂಪತಿ. ಯಾರೇ ಬರಲಿ ಎಂಪಥೆಟಿಕ್ ಆಗಿರ್ಬೇಕು. ನಮ್ಮ ಹತ್ರ ಬರೋದೇ ನೋವಿಂದ ಬರೋದು. 2 ನಿಮಿಷ ಕೊಟ್ಟು ಹೋಗು ಅಂತ ಹೇಳಿದ್ರೆ ಹೆಂಗ್ ಮೇಡಮ್ ಅದು? ಫೈನಲಿ ಡಾಕ್ಟರ್, ಪ್ರತಿಯೊಬ್ಬರಿಗೂ ಏನಾದರೂ ಒಂದು ತಮ್ಮ ಲೈಫ್ ಅಲ್ಲಿ ಒಂದು ಮಿಷನ್ ಅನ್ನೋದು ಇದ್ದೇ ಇರುತ್ತೆ. ವಾಟ್ ಈಸ್ ದ ಮಿಷನ್ ದಟ್ ಯು ಆರ್ ಲುಕಿಂಗ್ ಫಾರ್ವರ್ಡ್ ಟು ಇನ್ ಯೋರ್ ಲೈಫ್? ಮೇಡಮ್, ಎವ್ರಿಬಡಿ ಶುಡ್ ಲೀಡ್ ಎ ಪರ್ಪಸ್ ಡ್ರಿವನ್ ಲೈಫ್. ಲೈಫ್ ಒಂದು ಪರ್ಪಸ್ ಇರಬೇಕು. ಮೈ ಪರ್ಪಸ್ ಅಂಡ್ ಮೈ ಮಿಷನ್ ಇಸ್ ನೆಕ್ಸ್ಟ್ 20 ವರ್ಷದಲ್ಲಿ ಇಂಡಿಯಾದಲ್ಲಿ ಯಾರು ಕೋಲೋರೆಕ್ಟಲ್ ಕ್ಯಾನ್ಸರ್ ಇಂದ ಸಾಯಬಾರ್ದು. ಈ ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲೇ ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡಿದ್ರೆ 100% ಕ್ಯೂರ್ ಆಗುತ್ತೆ. ನೆಕ್ಸ್ಟ್ 20 years ಅಲ್ಲಿ ವಿ ವಿಲ್ ಅಚೀವ್ ಇಟ್. ಸೊ ಇಟ್ ಇಸ್ ಅ ಕ್ಯೂರಬಲ್ ಕ್ಯಾನ್ಸರ್. ಇಟ್ ಇಸ್ ಅ ಕ್ಯೂರಬಲ್ ಕ್ಯಾನ್ಸರ್. ಡಯಾಗ್ನೋಸ್ ಅರ್ಲಿ, ಟ್ರೀಟ್ ಅರ್ಲಿ, ನಥಿಂಗ್ ಲೈಕ್ ದಟ್. ಇವತ್ತು ನಾವು ನಮ್ಮ ಸ್ಟುಡಿಯೋನಲ್ಲಿ ಕೂತು ಇಷ್ಟೊಂದು ಟೈಮ್ ಕೊಟ್ಟು ನೀವು ಇಷ್ಟು ಎಕ್ಸ್ಪ್ಲೇನ್ ಮಾಡಿದಿರ ಅಂದ್ರೆ ಆಬ್ವಿಯಸ್ಲಿ ಯಾರಿಗಾದ್ರೂ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಗೊತ್ತು ತಾನೆ ಎಲ್ಲಿಗೆ ಹೋಗ್ಬೇಕು ಅಂತ. ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿ, ಇದು ನಮ್ಮ ಬೆಂಗಳೂರಿನಲ್ಲಿ 5 ಲೊಕೇಶನ್ ನಲ್ಲಿದೆ. ಕ್ವೀನ್ಸ್ ರೋಡ್, ಯಲಹಂಕ, ಮಾರಥಹಳ್ಳಿ, ಇಂದ್ರಾನಗರ್ ಹಾಗೂ JP ನಗರ್. ಡಾಕ್ಟ್ರೇ, ಮೇನ್ ಲೊಕೇಶನ್ ಇಟ್ ಇಸ್ ಇನ್ ಮತ್ತಿಕೆರೆ, ಯಶವಂತಪುರ, ಬ್ಯಾಂಗ್ಳೂರ್. ಎಸ್, ಅಬ್ಸಲ್ಯೂಟ್ಲಿ. ಮತ್ತಿಕೆರೆ, ಯಶವಂತಪುರ, ಬೆಂಗಳೂರಿನಲ್ಲಿ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಅಲ್ಲೇ ಇರ್ತಾರೆ. ಸರ್, ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ ನಮ್ಮ ಸ್ಟುಡಿಯೋಗೆ. ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ಇಟ್ ಈಸ್ ಮೈಂಡ್ ಬಾಗ್ಲಿಂಗ್. ಅಂಡ್ ಇಷ್ಟು ಇನ್ಫಾರ್ಮೇಶನ್ ಸಿಕ್ಕಾದ ಮೇಲೂ ಜನ ಇನ್ನೂ ಇದೇ ಮಿಸ್ಟೇಕ್ಸ್ ರಿಪೀಟ್ ಮಾಡ್ತಾರೆ ಅಂದ್ರೆ ಇಟ್ ಇಸ್ ದೇರ್ ಸ್ಟುಪಿಡಿಟಿ. ನೀವು ಹೇಳ್ದಂಗೆ ಇಡಿಯೋಪತಿಕ್ ಸಿಂಪ್ಟಮ್ಸ್ ಬಂದಂಗೆ ಇಡಿಯೋಪತಿಕ್ ಸಿಂಪ್ಟಮ್ಸ್ ಅವರ ತಲೆನಲ್ಲಿ ಕೂತಿರುತ್ತೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಇವತ್ತು ಬಂದು ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಒನ್ ಲಾಸ್ಟ್ ವರ್ಡ್ ಮೇಡಮ್. ಎಸ್ ಪ್ಲೀಸ್. ಫೈನಲ್ ಮೆಸೇಜ್ ನಮ್ಮ ಎಲ್ಲ ಲಿಸ್ನರ್ಸ್ಗೋಸ್ಕರ ನಿಮ್ಮ ಕಡೆಯಿಂದ. ಫೈನಲ್ ಮೆಸೇಜ್ ಇನ್ 2 parts I'll give. ಎಸ್. ಒನ್ ಮೆಸೇಜು, ಯಾರಿಗೆ ಕಾಂಪ್ಲೆಕ್ಸ್ ಫಿಸ್ಚುಲಾ ಇದ್ರೆ, ಯಾರಿಗೆ ಕಾಂಪ್ಲೆಕ್ಸ್ ಫಿಸ್ಚುಲಾ ಆಪರೇಟ್ ಪದೇ ಪದೇ ಮಾಡಿದ್ರೆ, ಯಾರಿಗೆ ಲೈಫಲ್ಲಿ ಹೋಪ್ ಹೋಗಿದ್ರೆ ಫಿಸ್ಚುಲಾ ವಾಸಿ ಆಗಲ್ಲ ಅಂತ ಅವರು ಬಡವರಾಗಿದ್ರೆ ನಮ್ಮ ಹತ್ರ ಬನ್ನಿ. ನೀವು ತುಂಬಾ ಬಡವರಾದ್ರೆ, ಏನು ಇಲ್ಲದೆ ಹೋದ್ರೆ ಫ್ರೀ ಆಗಿ ಮಾಡ್ತೀವಿ. ಸ್ವಲ್ಪ ಅಫೋರ್ಡಬಿಲಿಟಿ ಇದ್ರೆ ಡಿಸ್ಕೌಂಟ್ಸ್ ಕೊಟ್ಟು ಮಾಡ್ತೀವಿ. ನಾನು ಸತ್ಯ ಹೇಳ್ತಾ ಇದ್ದೀನಿ, ಗೊತ್ತಾಯ್ತಲ್ವಾ? 3ನೇ ಮೆಸೇಜು, ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ, ಇನ್ನೊಬ್ಬರ ಜವಾಬ್ದಾರಿ ಅಲ್ಲ ಮೇಡಮ್. ಮೇಡಮ್, ನಾವು ಊಟ ಕೊಡ್ಬೋದು, ಕಾರ್ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಎಲ್ಲಾ ಕೆಲಸ ನಾವು ಡೆಲಿಗೇಟ್ ಮಾಡೋದು. ನಾವು ಎಲ್ಲಾ ಕೆಲಸ ವಿ ಕ್ಯಾನ್ ಡೆಲಿಗೇಟ್. ಎಸ್ ಆರ್ ನೋ? ಅಬ್ಸಲ್ಯೂಟ್ಲಿ. ಓನ್ಲಿ 2 things you can't delegate in life. One is fitness. So other one people will know that what it is. ಹೌದು. ಫಿಟ್ನೆಸ್ ನಾವೇ ಓಡಬೇಕು, ನಾವೇ ಎಲ್ಲ ಮಾಡಬೇಕು. ಸೊ ದಯವಿಟ್ಟು ಹ್ಯಾವ್ ಎ ಗ್ರೇಟ್ ಲೈಫ್ ಸ್ಟೈಲ್, ಹ್ಯಾವ್ ಎ ಗ್ರೇಟ್ ಲೈಫ್. ಸಣ್ಣ ಸಿಂಪ್ಟಮು ಡೈಜೆಸ್ಟಿವ್ ಇಶ್ಯೂ ಬಂದಾಗ
ಸಣ್ಣ ಸಿಂಪ್ಟಮ್ ಆಗಿರ್ಬೋದು, ಅದನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ದೇನೆ ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರ ಹೋಗಿ. ಎರಡನೇದು ಕ್ವಾಕ್ಸ್ ಹತ್ರ ಹೋಗ್ಬೇಡಿ. ಮೂರನೇದು ರಕ್ತ ಹೋಗಿದ್ದೆಲ್ಲ ಪೈಲ್ಸ್ ಅಲ್ಲ, ಅದು ಕೋಲೋನ್ ಕ್ಯಾನ್ಸರ್ ಸಹ ಆಗಿರ್ಬೋದು. ಡು ನಾಟ್ ನೆಗ್ಲೆಕ್ಟ್. ಕೆಂಪಿದ್ರೆ ಟ್ರಾಫಿಕ್ ಅಲ್ಲಿ ರೆಡ್ ಲೈಟ್ ತರ ಸ್ಟಾಪ್, go to a doctor and then drive. Yes, absolutely. Thank you so much, doctor, for your message too. Thanks. ಇಂಥ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್.